खाली 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 Pirabale amma pirabale pirabale
ಕಟ್ಟೆ ಪೂಜೆ ಮಾಡಿಸೋರು ಮಾತ್ರ ನಿಲ್ಲಿ. ಕಟ್ಟೆ ಪೂಜೆ ಮಾಡಿಸೋರು ಮಾತ್ರ. ಕಟ್ಟೆ ಪೂಜೆ ಮಾಡಿಸೋರು ಮಾತ್ರ ಅಲ್ಲಿ. allora ottali ಪ್ರಸಾದ ಬನ್ನಿ. ಪೂಜೆ ಮಾಡಿಸೋರು ಮಾತ್ರ ಒಬ್ರು ಮಾಡಿದ್ರೆ ಒಬ್ರು ಮಾಡಿದ್ರೆ ಪ್ರಸಾದ ಕೊಡಿ, ಬಾಕಿ ಪ್ರಸಾದ ಕೊಡಿ. ಒಬ್ರು ಮಾಡಿದ್ರೆ ಕಟ್ಟೆ ಪೂಜೆಯವರು ಮಾತ್ರ ಇಲ್ಲಿ, ಕಟ್ಟೆ ಪೂಜೆಯವರಿಗೆ ಮಾತ್ರ ಪ್ರಸಾದ.
ಪೂಜೆ ಉಂಟಾ? ಕಾಣಿಕೆ ಹೇಳಿಕೊಳ್ಳಿ ಪೂಜೆಯವರು.
ಕಾಣಿಕೆ ಎಲ್ಲ ಕೈ ಹಿಡ್ಕೊಳ್ಳಿ. ಕಟ್ಟೆ ಪೂಜೆ ಮಾಡಿ ಸರ್ ಬನ್ನಿ. ಯಾವುದು ಫೋನ್ ಯಾವುದು? ಹಲೋ 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 ಹಾಂ ಹಲೋ ಆಡಿಯೋ ಏನು ಕೇಳೋದಿದ್ರೆ ಇವತ್ತು ಬರ್ತಾನೆ ಸ್ವಲ್ಪ ಅದು ಹೀಗೆ ಅದಕ್ಕೆ ಕೊಡೋದು ಗೊತ್ತಾಗ್ತದೆ. ಬರ್ತೇನೆ ಅವನು ಇದು ಸಿಗ್ನಲ್ ಯಾಕೆ ಬರ್ತಾನೆ? ಆಡಿಯೋ ಆಫ್ ಇಟ್ಟಿದ್ರಾ? ಬರ್ತಾ ಉಂಟಾ? ಕಾಣಿಸಲ್ಲ ಅದು. ಹಾಂ ಮತ್ತೆ ಹಲೋ 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 ಅಡ್ಡ ಆಗ್ತದೇನಾ ಮೈಕಿಗೆ? ನಾವಿಟ್ಟ ಒಟ್ಟು ಮೈಕಲ್ಲಿ ಉಂಟು. ಹಲೋ 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 ಎಲ್ಲಿ ಹಿಡಿದು ಹಿಂದೆ? ಹಲೋ 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 ಇಲ್ಲಲ್ಲ ಹಲೋ ಹಲೋ ಕಟ್ಟೆ ಪೂಜೆ ಅಂತ ಮಾತ್ರ ಬಂದರೆ
ಆಯಟಿಗೆ ರಪ್ಪ ಜಾರ ಜಪ್ಪ ಆಯಟಿಗೆ ಆಡಿಗ ಸ್ವಲ್ಪ ಕಟ್ಟೆ ಪೂಜೆ ಇತ್ತು ನಗರ ಬಳಿ ಚೀಟಿ ಇವತ್ತೊಂದು ಕಟ್ಟೆ ಪೂಜೆ ಕಟ್ಟೆ ಪೂಜೆ ಬಲೆ ಕಟ್ಟೆ ಪೂಜೆ ಇರೋದು ಬಾಕಿ ಕಟ್ಟೆ ಪೂಜೆ ಪ್ರಸಾದ ತಗೊಳ್ಳಿಕ್ಕೆ ಬಾಕಿ ಇದ್ದವರು ಇದ್ರು ಬನ್ನಿ. ಬೇಗ ಬೇಗ ಕ್ಯೂ ಬಿಡಿ ಎಂತ ಇದು ಎಲ್ಲ ಶಿವಪೇಟೆ ಅಲ್ಲಿ ವಾಪಸ್ ಕಟ್ಟೆ ಪೂಜೆ ಮಾಡ್ತೇವರು ಕಟ್ಟೆ ಪೂಜೆ ಮಾಡಿ ಸರ್ ಬನ್ನಿ. ಕಟ್ಟೆ ಪೂಜೆ ಇತ್ತು ನಗರ ಬಳಿ ಚೀಟಿ ಮತ್ತೆ ಅಲ್ಲಿ ಮೇಲೆ ಹಾಕಿ ಒಟ್ಟಿಗೆ ಒಬ್ಬರು ತಗೊಳ್ಳಿ ಜಗನಿಂದ ಕಟ್ಟೆ ಪೂಜೆ ಪ್ರಸಾದ ತೊಂಡ್ರ ಬಾಕಿ ಇತ್ತು ನಮ್ಮಲ್ಲೇ. ಕಟ್ಟೆ ಪೂಜೆ ಮಲ್ಪಾಯಿ ಹಾಕಲು ಪ್ರಸಾದ ತೊಂಡ್ರ ಬಾಕಿ ಇತ್ತು ಇದ್ರ ಮೇಲೆ. ಕಟ್ಟೆ ಪೂಜೆ ಸೇವಾದಾರರು ಪ್ರಸಾದ ತಗೊಳ್ಳಿಕ್ಕೆ ಬಾಕಿ ಇದ್ರೆ ಬನ್ನಿ. ನೋಡಿ ಮುಂದೆ ಹೋಗಿ 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 ಹರಿವಣ ಬಿಡಿ. ಕಟ್ಟೆ ಪೂಜೆ ಸೇವೆ ಮಾಡಿಸಿದವರು ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ. ಕಟ್ಟೆ ಪೂಜೆಯವರು ಮಾತ್ರ ಪ್ರಸಾದ, ಕಟ್ಟೆ ಪೂಜೆಯವರಿಗೆ ಮಾತ್ರ ಪ್ರಸಾದ. ಮುಂದೆ ಹೋಗಿ ಗಂಡ ಪ್ರಸಾದ ಮುಂದೆ ಹೋಗಿ ನೋಡಿ ಮುಂದೆ ಹೋಗಿ ಹಿಂದೆ ಗಂಡ ಪ್ರಸಾದ ಮುಂದೆ ಹೋಗಿ ದೇವರಿಗೆ ಇಲ್ಲೇಗೆ 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 ಸೈಡ್ ಪಿರಬೋಲಿ ಸೈಡ್ ಪಿರಬೋಲಿ 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 ಹಿಂದೆ ಹೋಗಿ 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 ಆಚೆ ಆಚೆ ಸ್ವಲ್ಪ ಹಿಂದಾಗಿ ಸ್ವಲ್ಪ ಹಿಂದಾಗಿ
ನೋಡಿ ಅಲ್ಲಿದ್ದವರು ನಡುವಿಗೆ ಹೋಗಿ ನಿಲ್ಬೇಕು, ಇಲ್ಲಿ ಬರ್ಲಿಕ್ಕೆ ದಾರಿ ಬೇಕು. ಗಂಧ ಪ್ರಸಾದ ಇದೊಂದು ಚೂರು ಉಂಟು ಬೇಗ ಬೇಗ ಯಾಕೆ ಬೇಗ ಕಟ್ಟೆ ಪೂಜೆ ಮಾಡಿಸಿದ್ರೆ ಮಾತ್ರ ಅಲ್ಲಿ ಎಲ್ಲರೂ ನಿಲ್ಬೇಡಿ. ಬನ್ನಿ ಬನ್ನಿ, ಈಚೆ ಬನ್ನಿ, ಈಚೆ ಬನ್ನಿ ಬನ್ನಿ. ಇಲ್ಲಿಂದ ಬನ್ನಿ ಆಯ್ತಾ ಪ್ರಸಾದ
ಆಚೆ ಲೈವ್ ಆಗ್ತದೆ ಲೈವ್ ಸುಳ್ಳು ಜಾಗ ನಡೆದು ನಾವು ಯಾವಾಗ ಬಂದಿದ್ದೇವೆ ದೊಡ್ಡ ನೀನು ಯಾಕೆ ಎಲ್ಲ ಅವ್ರು ಸಿಗ್ಲಿಲ್ಲ ಲೈವ್ ಅವರಲ್ಲಿ ಎಂತಕ್ಕೆ ಈಗ ಮಾಡಿ ಯಾರು ಹಲೋ ಹೌದು ಮೇಡಮ್ ಹೌದು ಸರಿ 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 ನಾನು ಹೊರಗಡೆ ಬಂದೆ ಮೊಬೈಲಲ್ಲಿ ಕೊಡ್ತಾ ಇದ್ರಲ್ಲಿ ಓಕೆ 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 ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ವರ್ಷಾವಧಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇವತ್ತು 2ನೇ ದಿನದ ಪೇಟೆ ಸವಾರಿ ನಡೀತಾ ಇದೆ. ನೆಲ್ಲಿಕಟ್ಟೆ, ಸಾಲುಮರ, ಸೂತ್ರಪೆಟ್ಟುಗಡೆಗೆ ಪೇಟೆ ಸವಾರಿ ಇವತ್ತು ನಡೆಯಲಿಕ್ಕಿದೆ. ಇಂದು ಶ್ರೀದೇವರು ಪೂಜೆಯನ್ನು ಸ್ವೀಕರಿಸಲಿರುವಂತಹ ಕಟ್ಟೆಗಳ ವಿವರವನ್ನು ನೋಡೋದಾದರೆ, ಮೊದಲನೆಯ ಕಟ್ಟೆ ವೆಂಕಟ್ರಾಯ ಪೈ ವೆಂಕಟರಮಣ ದೇವಳದ ಹಿಂಭಾಗ ಇರುವಂಥ ಕಟ್ಟೆ. ಅದು ಪೂಕರೆ ಕಟ್ಟೆ ಅಂತ ಬಾರಿ ಪ್ರಸಿದ್ಧಿಯನ್ನು ಪಡೆದಿರುವಂಥ ಕಟ್ಟೆ. ಅದಾದ ನಂತರ ವತ್ಸಲ ಮಲ್ಯ ನೆಲ್ಲಿಕಟ್ಟೆ, ಎನ್ ಸುಧಾಕರ ಶೆಟ್ಟಿ ನೆಲ್ಲಿಕಟ್ಟೆ, ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ಶ್ರೀ ದೇವತಾ ಸಮಿತಿ KSRTC ಪುತ್ತೂರು ವಿಭಾಗ, ಅಧ್ಯಕ್ಷರು ಶ್ರೀ ರಾಮಕೃಷ್ಣ ಆಶ್ರಮ ನೆಲ್ಲಿಕಟ್ಟೆ, UP ರಾಮಕೃಷ್ಣ ಅವರ ಕಟ್ಟೆ, ಅದು ಕೂಡ ನೆಲ್ಲಿಕಟ್ಟೆಯಲ್ಲೇ ಇರೋದು, ಸುಧಾಕರ ಬಾಳಿಗ ನೆಲ್ಲಿಕಟ್ಟೆ, ವಿಠಲ ಶೆಟ್ಟಿ ನೆಲ್ಲಿಕಟ್ಟೆ, ಸುಬ್ರಾಯ ಭಟ್ ನೆಲ್ಲಿಕಟ್ಟೆ, ಸುಬ್ಬಯ್ಯ ಶೆಟ್ಟಿ ನೆಲ್ಲಿಕಟ್ಟೆ, VV ಕೆದಿಲಾಯ ಆಕಿರೆಬರೆ ಸಾಲ್ಮರ ರಸ್ತೆ, ಧನಂಜಯ ಹಂದ್ರಟ್ಟ ಸಾಲ್ಮರ ಕಟ್ಟೆ ರೈಲ್ವೆ ಗೇಟ್ ಬಳಿ ಸಾಲ್ಮರ, ಪುರುಷೋತ್ತಮ ನಾಯ್ಕ ಹಂದ್ರಟ್ಟ ಮನೆ, ಜಗನ್ನಾಥ ರೈ ಸೂತ್ರಬೆಟ್ಟು ಸಾಲ್ಮರ, ಶ್ರೀ ಬಾಲಕೃಷ್ಣ ಐತಾಳ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಸದಸ್ಯರು ಶ್ರೀ ವಾಸುಕಿ ನಾಗರಾಜ ದೇವತಾ ಸಮಿತಿ ಆಶ್ರಯ ಕಾಲೋನಿ ಬಳಿ ಸಾಲ್ಮರ ಸೂತ್ರಬೆಟ್ಟು, ಡಾಕ್ಟರ್ ಪ್ರಸಾದ್ ಭಂಡಾರಿ ಆದರ್ಶ ಆಸ್ಪತ್ರೆ, ಬರೆಕೆರೆ ಕೃಪಾ ವೆಂಕಟರಮಣ ಕೆದಿಲಾಯ, ಬರೆಕೆರೆ ವೆಂಕಟರಮಣ ಸಮುದಾಯ ಭವನ ನೆಲ್ಲಿಕಟ್ಟೆ, ಶಕ್ತಿ ಸಿಂಹ ನೆಲ್ಲಿಕಟ್ಟೆ ಪುತ್ತೂರು. ಇಷ್ಟು ಕಟ್ಟೆಗಳಲ್ಲಿ ದೇವರು ಇವತ್ತು ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಬಹಳ ವಿಶೇಷವಾಗಿ ಈ ದೇವರು ಇವತ್ತು ಮೊದಲನೆಯದಾಗಿ ಪೂಜೆಯನ್ನು ಸ್ವೀಕರಿಸುವಂತಹ ಕಟ್ಟೆ ಅದು ಪೂಕರೆ ಕಟ್ಟೆ.
ಬಹಳ ಐತಿಹಾಸಿಕವಾದಂಥ ಕಟ್ಟೆ ಅಂತ ಇದನ್ನು ಕರಿಬೋದು. ಬಹಳ ಪುರಾತನವಾದಂತಹ ಕಟ್ಟೆ ಇದು. ದೇವಳದ ಗದ್ದೆ ಕೋರಿ ಉತ್ಸವದಲ್ಲಿ ಮಾತ್ರ ದೇವರು ಇಲ್ಲಿಗೆ ಬರ್ತಾ ಇದ್ರು ಅನ್ನುವಂಥದ್ದು ಐತಿಹ್ಯ. ಜಾತ್ರಾ ಪ್ರಾರಂಭದಿಂದಲೂ ಈ ಕಟ್ಟೆ ಇತ್ತು ಅನ್ನುವಂಥದ್ದು ಇದರ ಐತಿಹ್ಯ. 2007ರಲ್ಲಿ ಕಟ್ಟೆಯನ್ನು ರಾಮಾನಂದ ಪೈಗಳ ಸ್ಮರಣಾರ್ಥ ಅವರ ಮಕ್ಕಳು ಸೇವಾರ್ಥವಾಗಿ ಜೀರ್ಣೋದ್ಧರಗೊಳಿಸಿದ್ದಾರೆ ಅನ್ನುವಂತಹದ್ದು ಮಾಹಿತಿ. ಹಿಂದಿನಿಂದಲೂ ಹಿರಿಯ ಕುಟುಂಬಿಕರ ಹೆಸರಲ್ಲಿ ಪೂಜೆ ನಡೀತಾ ಇತ್ತು. ಪ್ರಸ್ತುತ ಕೋರ್ಟ್ ರಸ್ತೆಯ ಪೈ ಕುಟುಂಬಸ್ಥರು ನಾಗೇಶ್ ಭಟ್ ನೇತೃತ್ವದ ವೆಂಕಟರಮಣ ದೇವಳದ ವೈದಿಕ ಮಂಡಳಿಯವರು ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ನೇತೃತ್ವ ವಹಿಸಿದವರ ಹೆಸರುಗಿತ್ತ ವೆಂಕಟರಮಣ ದೇವಳದ ವೈದಿಕ ಮಂಡಳಿ, ಅನಂತರ ಪೈ ಕುಟುಂಬಸ್ಥರು ಇದರ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ದೇವರು ಮೊದಲನೇದಾಗಿ ಸೇವೆಯನ್ನು ಪಡೆಯಲಿರುವಂತಹ ಕಟ್ಟೆ ಅದು ಪೂಕರ ಕಟ್ಟೆ. ಪೂಕರ ಕಟ್ಟೆ ಅಂತ ಹೇಳಿದರೆ ಬಹಳ ಪುರಾತನವಾದ್ದು ಅನ್ನುವಂಥದ್ದು. ಬಹಳ ವಿಶೇಷವಾಗಿ ದೇವಳದ ಗದ್ದೆ ಕೋರಿ ಉತ್ಸವದಲ್ಲಿ ಮಾತ್ರ ದೇವರು ಇಲ್ಲಿಗೆ ಬರ್ತಾ ಇದ್ರಂತೆ. ಜಾತ್ರೆಯ ಪ್ರಾರಂಭದಿಂದಲೂ ಈ ಕಟ್ಟೆ ಇತ್ತು ಅನ್ನುವಂತಹ ಪ್ರತೀತಿ ಇದೆ. ತಾವೀಗ ನೋಡ್ತಾ ಇರುವಂತಹ ದೃಶ್ಯಾವಳಿ ಮುಖ್ಯ ರಸ್ತೆಯ ದೃಶ್ಯಾವಳಿ, ಅಂದರೆ ಪುತ್ತೂರಿನ ಮುಖ್ಯ ರಸ್ತೆ. ಮಹತೋಬರ ಮಹಾಲಿಂಗೇಶ್ವರನ ಕ್ಷೇತ್ರದಲ್ಲಿ ಜಾತ್ರೋತ್ಸವ ನಡೀತಾ ಇದೆ ಅಂತಂದ ಕೂಡಲೇ ಇಡೀ ಪುತ್ತೂರು ಸಂಭ್ರಮಿಸುತ್ತೆ ಅನ್ನುವಂಥದ್ದಕ್ಕೆ ಪುತ್ತೂರಿನ ಪೇಟೆಯ ವೈಭವವೇ ಕಾರಣ. ನೋಡಿ, ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ. ಯಾಕೆಂತಂದರೆ ದೇವರು ಈ ಬಾರಿ ನಮ್ಮ ಅಂಗಡಿ ಎದುರು ಬರ್ತಾರೆ ಅನ್ನುವಂಥದ್ದು, ಅಥವಾ ನಮ್ಮ ಎದುರು ಬರ್ತಾರೆ, ಅಥವಾ ಅಂಗಡಿ ಎದುರು ಬರ್ತಾರೆ, ನಮ್ಮ ಶೋರೂಮ್ನ ಎದುರು ಬರ್ತಾರೆ, ಅವರು ನಮ್ಮ ಸೇವೆಯನ್ನು ಪಡೀತಾರೆ, ನಮಗೆ ಅನುಗ್ರಹಿಸ್ತಾರೆ ಅನ್ನುವಂತಹ ನಂಬಿಕೆಗಳೊಂದಿಗೆ ಇಲ್ಲಿಯ ಎಲ್ಲರೂ ಕೂಡ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಸೋಮವಾರವೂ ಕೂಡ ದೇವರಲ್ಲಿ ಬಂದು ತಮ್ಮ ತಮ್ಮ ಭಕ್ತಿಯನ್ನು ಸಮರ್ಪಿಸುವಂಥವರು ತುಂಬ ಜನ ಇದ್ದಾರೆ. ಅದರ ಜೊತೆಗೆ ದೇವರು ಇವತ್ತು ಆಗಮಿಸ್ತಾರೆ ಅಂತಂದಾಗ ಬಹಳಷ್ಟು ಸಂಭ್ರಮದಿಂದ ಇಲ್ಲಿ ಭಾಗವಹಿಸುವಂತಹದ್ದು ಕೂಡ ಇದೆ. ಆ ಎಲ್ಲ ಒಂದು ಸಂಭ್ರಮವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಮೊದಲನೆಯ ಕಟ್ಟೆ ಪೂಕರ ಕಟ್ಟೆಗೆ ಈಗಾಗಲೇ ದೇವರನ್ನು ಹೊತ್ತಿರುವಂತಹ ಅರ್ಚಕ ವೃಂದ ಮತ್ತು ವಿಶೇಷವಾದಂತಹ ತಂಡ ಈಗ ತೆರಳುತ್ತಾ ಇರುವಂಥದ್ದು. ಈ ಒಂದು ಮೊದಲ ಒಂದು ಕಟ್ಟೆಯ ಪೂಜೆ ಹೇಗಾಗುತ್ತೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನ. ನಿನ್ನೆ ಮೊದಲ ದಿನ. ಆ ಮೊದಲ ದಿನದಲ್ಲಿ ನಾವು ನಿಮಗೆ ಬಳುವಾರು, ನಂತರ ಕರ್ಮಲ, ಮಂಜಲ್ಪಡಪು, ನಗರ, ಇಲ್ಲೆಲ್ಲ ಯಾವ ರೀತಿಯಾಗಿ ಪೂಜಾ ಕಾರ್ಯ ನಡೆಯಿತು ಅನ್ನುವಂತಹದನ್ನು ನಾವು ನಿಮಗೆ ತಿಳಿಸಿದ್ದೇವೆ. ಇದೀಗ ತಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ. ದೇವರು ಒಂದು ಕಟ್ಟೆಯಲ್ಲಿ ಹೋಗಿ ಸೇವೆಯನ್ನು ಪಡೆಯುವುದು ಒಂದು ಕಡೆಯಾದರೆ, ಆ ಕಟ್ಟೆಯಲ್ಲಿ ಸೇವೆಯನ್ನು ಪಡೆದ ನಂತರ ಇನ್ನೊಂದು ಕಟ್ಟೆಗೆ ಸಾಗುವ ಮಧ್ಯದಲ್ಲಿ ಹಲವಾರು ಭಕ್ತರ ಒಂದು ಹಣ್ಣುಗಾಯಿ, ಅವರ ದೀಪ ಪ್ರಜ್ವಲನ ಮಾಡಿ ದೇವರಿಗೆ ಅರ್ಪಿಸುವಂಥದ್ದು, ಇಂಥದ್ದೆಲ್ಲ ದೇವತಾ ಕೈಂಕರ್ಯಗಳು ನಡೀತಾ ಇರ್ತವೆ. ಇದಕ್ಕೋಸ್ಕರ ವರ್ಷದಿಂದ ಕಾಯ್ತಾ ಇರ್ತಾರೆ. ಅದು ಕೂಡ ಏಪ್ರಿಲ್ ಬಂತು ಅಂತಂದರೆ ಸಾಕು, ನಮ್ಮಲ್ಲಿಗೆ ದೇವರು ಬರ್ತಾರೆ, ಆ ದಿನವನ್ನು ನಾನು ಕಣ್ತುಂಬಿಕೊಳ್ಳಬೇಕು ಅಂತ ಹೇಳಿ ಕಾತುರತೆಯಿಂದ ಕಾಯ್ತಾ ಇರುವವರು ಇದ್ದಾರೆ. ಈಗ ತಾವು ನೋಡ್ತಾ ಇದ್ದರೆ ವೆಂಕಟರಮಣ ದೇವಾಲಯದ ಪಕ್ಕದಲ್ಲಿ ಮಹಾಲಿಂಗೇಶ್ವರ ದೇವರು ಸಾಗ್ತಾ ಇರುವಂಥದ್ದು. ವೆಂಕಟರಮಣ ದೇವಾಲಯದ ಹಿಂಭಾಗದಲ್ಲಿರುವಂಥ ಕಟ್ಟೆಯನ್ನು ಪೂಕರ ಕಟ್ಟೆ ಅಂತ ಕರೀತಾರೆ. ಈ ಪೂಕರ ಕಟ್ಟೆಯಲ್ಲಿ ಮೊದಲ ಸೇವೆಯನ್ನು ದೇವರು ಪಡೀಲಿಕ್ಕಿರುವಂತಹದ್ದು. ಪೂಕರ ಕಟ್ಟೆ ಅನ್ನುವಂತಹದ್ದೇ ಬಹಳ ಫೇಮಸ್. ಇದು ವೆಂಕಟರಮಣ ಪೈಗಳ ನಿರ್ವಹಣೆಯಲ್ಲಿ ಇದಿದೆ ಅನ್ನುವಂಥದ್ದು ಈಗ ಮಾಹಿತಿ. ಈಗ ಪೂಕರ ಕಟ್ಟೆಗೆ ದೇವರು ಹೋಗ್ತಾ ಇರುವಂತಹದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸುದ್ದಿ ಬಿಡುಗಡೆಯ ಕಚೇರಿಯ ಮುಂಭಾಗದಿಂದ ಸಾಗಿ ಪೂಕರೆ ಕಟ್ಟೆಗೆ ತೆರಳುವಂಥದ್ದು. ಆ ಸುದ್ದಿ ಬಿಡುಗಡೆ ಕಚೇರಿಯ ಮುಂಭಾಗದಿಂದಲೇ ಅವರು ಸಾಕ್ತಾ ಇರುವಂಥ ದೃಶ್ಯಾವಳಿ. ಇಲ್ಲಿ ಬಹಳಷ್ಟು ವಿಶೇಷವಾಗಿ ಇವತ್ತು ಯಾವ ಕಟ್ಟೆಗಳಿದಾವೋ ಆ ಎಲ್ಲ ಕಟ್ಟೆಗಳಲ್ಲಿ ಬಹಳಷ್ಟು ಕಟ್ಟೆಗಳು ಪುರಾತನ ಕಟ್ಟೆಗಳು ಅನ್ನುವಂಥ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಸುಮಾರು 50-75 ವರ್ಷಗಳ ಇತಿಹಾಸ ಇರುವಂಥ ಕಟ್ಟೆಗಳಿದ್ದಾವೆ, 100 ವರ್ಷಗಳ ಇತಿಹಾಸ ಇರುವಂಥ ಕಟ್ಟೆಗಳಿದ್ದಾವೆ. ಕಟ್ಟೆಗಳನ್ನು ಪುನರ್ನಿರ್ಮಾಣ ಮಾಡಿರುವಂತಹ ಒಂದು ಸನ್ನಿವೇಶಗಳು ಕೂಡ ಇದ್ದಾವೆ. ಆ ಎಲ್ಲ ರೀತಿಯಂತಹ ಒಂದು ಸನ್ನಿವೇಶಗಳಿಗೆ ಸಾಕ್ಷಿ ಆಗ್ತಾ ಇರುವಂಥದ್ದು ಕೂಡ ತಾವು ನೋಡ್ತಾ ಇದ್ರಿ. ದೇವರು ಈಗ ಆಗ್ತಾ ಇರುವಂಥದ್ದು ಪೂಕರೆ ಕಟ್ಟೆಗೆ. ಇಡೀ
பிச்சு என்னடா மொபைல் ಪೂಕರೆಕಟ್ಟೆ ಸಮೀಪಕ್ಕೆ ಈಗಾಗಲೇ ಜನರು ತೆರಳುತ್ತಾ ಇದ್ದಾರೆ. ಮತ್ತೊಂದು ಕಡೆ ದೇವರು ಸಂಜೀವ ಶೆಟ್ಟಿ ಒಂದು ಮಳಿಗೆಯ ಸಮೀಪದಿಂದ ಸಾಗ್ತಾ ಇರುವಂಥದ್ದು. ಬಹಳಷ್ಟು ಜನ ಈಗ ಅಲ್ಲಿ ಸುತ್ತಲೂ ಕೂಡ ದೇವರನ್ನು ನೋಡಲಿಕ್ಕೆ, ಅವರ ಅನುಗ್ರಹವನ್ನು ಪಡೆಯೋದಕ್ಕೆ ಕಾತುರತೆಯಿಂದ ಕಾಯ್ತಾ ಇರುವಂತಹ ಸನ್ನಿವೇಶಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ವಿಶೇಷವಾಗಿ ಈ ಹಿಂದೆ ಹಳೆಯ ಸಂಜೀವ ಶೆಟ್ಟಿ ಅಂತ ಕರೆಯಲ್ಪಡುವಂತಹ ಏನು ಬಿಲ್ಡಿಂಗ್ ಇದೆ, ಅದರಿಂದ ಪೂಕರೆಕಟ್ಟೆಯ ಕಡೆಗೆ ಚಲಿಸುವಂತಹ ರಸ್ತೆಗೆ ಈಗಾಗಲೇ ಪರಿಚಾರಕ ವರ್ಗ ಎಂಟ್ರಿಯಾಗಿದೆ. ಜೊತೆಗೆ ಮುಂದೆ ಸಾಗಿ ಪೂಕರೆಕಟ್ಟೆಯಲ್ಲಿ ದೇವರು ಆ ಒಂದು ಪೂಜೆಯನ್ನು ಪಡೀಲಿಕ್ಕಿರುವಂಥದ್ದು. ಬಹಳ ವಿಶೇಷವಾಗಿ ಈ ಪೂಜಾ ಕಾರ್ಯ ಹೇಗೆ ಆಗುತ್ತೆ ಅನ್ನುವಂಥದ್ದು ಪ್ರತಿ ಕಟ್ಟೆಯ ವಿವರವನ್ನು ಸುದ್ದಿ ನ್ಯೂಸ್ ನಿಮಗೆ ಕಟ್ಟಿಕೊಡ್ತಾ ಇದೆ. ಬಹಳಷ್ಟು ಕಟ್ಟೆಗಳ ವಿವರಣೆಯನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ದೇವೆ. ನಮಸ್ತೆ ಈ ದಿನದ ಕಟ್ಟೆ ಪೂಜೆಯ ಮೊದಲ ಕಟ್ಟೆ ವೆಂಕಟರಾಯ ಪೈ ವೆಂಕಟರಮಣ ದೇವಳದ ಹಿಂಭಾಗ ಅವರು ನಿರ್ವಹಿಸ್ತಾ ಇರುವಂಥ ಕಟ್ಟೆ ಅದು ಪೂಕರೆಕಟ್ಟೆ. ಪೂಕರೆಕಟ್ಟೆಯ ಸಮೀಪಕ್ಕೆ ದೇವರು ತೆರಳುತ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಅಲಂಕಾರಗೊಂಡಿರುವಂತಹ ಪೂಕರೆಕಟ್ಟೆಯಲ್ಲಿ ಇದೀಗ ದೇವರು ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ಆ ಪೂಕರೆಕಟ್ಟೆಯ ಕಡೆಗೆ ದೇವರು ತಿರುಗಿ ಅಲ್ಲಿಗೆ ಸಾಗ್ತಾ ಇರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿಂದ ಮುಂದಕ್ಕೆ ವತ್ಸಲ ಮಲ್ಯ ಅವ್ರದ್ದು ವತ್ಸಲ ಮಲ್ಯ ಕಟ್ಟೆ, ಆ ಕಟ್ಟೆಯಲ್ಲಿ ಪೂಜೆ ನಡೆಯುತ್ತಿದ್ದಾರೆ. ಈ ದಿನವೂ ಕೂಡ ಬಹಳಷ್ಟು ಕಟ್ಟೆಗಳಲ್ಲಿ ಪೂಜೆಗಳಿದ್ದಾವೆ. ಈಗ ಮೊದಲ ಕಟ್ಟೆಯಲ್ಲಿ ಪೂಜೆಯನ್ನು ಪಡೆಯೋದಕ್ಕೆ ದೇವರು ಪೂಕರೆಕಟ್ಟೆಗೆ ಆಗಮಿಸ್ತಾ ಇದ್ದಾರೆ. ಪರಿಚಾರಕ ವರ್ಗ ದೇವರ ಒಂದು ಸಾಗುವಂತಹ ಸಂದರ್ಭದಲ್ಲಿ ಬ್ಯಾಂಡ್ ವಾದ್ಯಗಳ ತಂಡ, ಸ್ಯಾಕ್ಸೋಫೋನ್ನವರ ತಂಡ, ಅದರ ಜೊತೆಗೆ ಅರ್ಚಕ ವೃಂದ. ಇಲ್ಲಿ ಅರ್ಚಕ ವೃಂದವನ್ನು ನಾವು ಗಮನಿಸ್ತಾನೆ ಇದ್ದೀವಿ. ಅಂದರೆ ಬಹಳಷ್ಟು ಜನ ಅರ್ಚಕರು, ಇಲ್ಲಿ ನೂರಾರು ಸಾವಿರಾರು ಜನರು ಇಟ್ಟಿರುವಂಥ ಹಣ್ಣುಗಾಯಿ ಅವುಗಳನ್ನೆಲ್ಲ ದೇವರಿಗೆ ಸಮರ್ಪಿಸುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಹೊಸ ಒಂದು ಗೊಂಬೆ ಬೇತಾಳ ಅಲ್ಲಿ ತೆಗೆದುಕೊಂಡು ಅದರ ಹೊಸ ನವೀಕೃತಗೊಂಡಿರುವಂಥ ಮುಖವಾಡಗಳನ್ನು ಬಳಸಿಕೊಂಡು ಬಹಳ ವಿಶೇಷವಾದಂಥ ಆಕರ್ಷಣೀಯವಾದಂಥ ಮುಖವಾಡ ಇದೀಗ ತಾವು ಗಮನಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ದೇವರು ಇದೀಗ ಪೂಕರೆಕಟ್ಟೆಯ ಸಮೀಪಕ್ಕೆ ಬಂದಿರತಕ್ಕಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಕಟ್ಟೆ ಪೂಜೆಯ ವಿಶೇಷ, ಪುತ್ತೂರಿನಲ್ಲಿ ಸುಮಾರು 150ಕ್ಕೂ ಅಧಿಕ ಕಟ್ಟೆಗಳಲ್ಲಿ ದೇವರು ಪೂಜೆಯನ್ನು ಪಡಿತಾರೆ ಅನ್ನುವಂತಹದ್ದು ಬಹಳಷ್ಟು ವಿಶೇಷತೆ. ಯಾಕಂತಂದರೆ ಪುತ್ತೂರಿನಲ್ಲಿ ದೇವರು 150 ಕಟ್ಟೆಗಳಲ್ಲಿ ಪಡಿತಾರಾ ಅನ್ನುವಂತಹದ್ದೇ ಬಹಳಷ್ಟು ಜನರ ಕೌತುಕದ ಪ್ರಶ್ನೆ. ಯಾಕಂತಂದರೆ ಇದೀಗ ಒಂದು ಕಡೆಯಲ್ಲಿ ಪೊಳಲಿ ಜಾತ್ರೆ ಆಗ್ತಾಯಿದೆ, ಮತ್ತೊಂದು ಕಡೆಯಲ್ಲಿ ಹನುಮಗಿರಿಯ ಬ್ರಹ್ಮಕಲಶೋತ್ಸವ ಆಗ್ತಾಯಿದೆ, ಪುತ್ತೂರಿನಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಪುತ್ತೂರಿನ ಜಾತ್ರೆಯಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಅದು ಪ್ರತಿದಿನ ನಡೆಯುವಂಥ ಕಟ್ಟೆ ಪೂಜೆ. ಕೆಲವು ದೇವಸ್ಥಾನಗಳಲ್ಲಿ ಒಂದು ದಿವಸ ನಡೆಯುವಂಥ ಕಟ್ಟೆ ಪೂಜೆಗಳಲ್ಲಿ 10-12 ಕಟ್ಟೆಗಳಿರ್ತವೆ. ಆದರೆ ಹಾಗಲ್ಲ, ಇಲ್ಲಿ 5-6 ದಿನ ನಡೆಯುವಂಥ ಕಟ್ಟೆ ಪೂಜೆಯಲ್ಲಿ ಸುಮಾರು 150ಕ್ಕೂ ಅಧಿಕ ಕಟ್ಟೆಗಳಲ್ಲಿ ಪೂಜೆ ನಡೀತಾ ಇದೆ ಅನ್ನುವಂಥದ್ದು. ಅಷ್ಟು ಕಡೆಗೆ ಹೋಗ್ತಾರೆ. ಅದರಲ್ಲೂ ಕಡೆಯ ಅವಭೃತ ಸ್ನಾನದ ದಿವಸ ಸುಮಾರು 17 ಕಿಲೋಮೀಟರ್ ಒಂದು ಸೈಡ್, ಅದು ಒಂದು ಸೈಡ್ 17 ಕಿಲೋಮೀಟರ್ ಪಯಣ, ವಾಪಸ್ 17 ಕಿಲೋಮೀಟ್ರು, ಸುಮಾರು 34 ಕಿಲೋಮೀಟರ್ ಪಯಣವನ್ನು ಆ ದೇವರನ್ನು ಹೊತ್ತುಕೊಂಡು ಸಾಗುವಂಥವ್ರು ಮಾಡಬೇಕು. ಜೊತೆಗೆ ಬಹಳ ಶ್ರಮದಾಯಕವಾದಂತಹ ಒಂದು ಭಕ್ತಿ ಪ್ರಧಾನ ಕ್ಷಣ ಇದು ಅಂತ ಹೇಳಲಿಕ್ಕೆ ಹೇಳ್ಬೋದು. ಜೊತೆಗೆ ಇದೀಗ ದೇವರು ಪೂಕರೆಕಟ್ಟೆಯಲ್ಲಿ, ಅಂದರೆ ವೆಂಕಟರಾಯ ಪೈ ವೆಂಕಟರಮಣ ದೇವಳದ ಹಿಂಭಾಗದಲ್ಲಿರುವಂತಹ ಕಟ್ಟೆಯಲ್ಲಿ ಈಗ ಆಸೀನರಾಗಿದ್ದಾರೆ. ಅಲ್ಲಿ
ಪೂಜಾ ಕಾರ್ಯಗಳು ನಡೀತದೆ. ಆ ಪೂಜಾ ಕೈಂಕರ್ಯಗಳು ಹೇಗೆ ನಡೀತದೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀವಿ. ಆ ಪೂಜಾ ಕೈಂಕರ್ಯಗಳ ಸಂಪೂರ್ಣ ದೃಶ್ಯಾವಳಿಗಳನ್ನು ನೋಡಿ ತದ ಬಳಿಕ ದೇವರು ಇಲ್ಲಿಂದ ಹೊರಟು ಮುಂದಿನ ಕಟ್ಟೆಗೆ ತೆರಳುವಂತಹ ಸಂದರ್ಭದಲ್ಲಿ ಮತ್ತೆ ಮುಂದಿನ ಕಟ್ಟೆಯ ವಿವರವನ್ನು ಕೊಡುತ್ತಾ ಆ ಮುಂದಿನ ಕಟ್ಟೆಯ ವಿಶೇಷತೆಗಳನ್ನು ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಮುಂದಿನ ಕಟ್ಟೆ ವತ್ಸಲಮಲ್ಯ ಅವರ ಕಟ್ಟೆ ನೋಡುವ, ಆ ಬಗ್ಗೆ ಆ ಕಟ್ಟೆಗೆ ಹೊರಡುವಂಥ ಸಂದರ್ಭದಲ್ಲಿ ಮಾತನಾಡುವ. ಈಗ ದೇವತಾ ಕಾರ್ಯ ನಡೀತಾ ಇದೆ, ಅದನ್ನು ವೀಕ್ಷಣೆ ಮಾಡಿ.
ಸರ್ ಮೀಡಿಯಾದಲ್ಲಿ ಬ್ರಿಟಿಷರು ಕನ್ನಡದಲ್ಲಿ ಹೇಳಿದ್ರಾ? ಆಯ್ತು. ಮೊಬೈಲಲ್ಲಿ ಚಿಕ್ಕಿಲ್ಲ ದೇವರ ಸಣ್ಣ ಆಯ್ತು ಮಹತೋಬಾರ ಮಹಲಿಂಗೇಶ್ವರ ದೇವರು ಮೊದಲ ಕಟ್ಟೆ, ಪೂಕರ ಕಟ್ಟೆ ಅಂತ ಕರೆಯಲ್ಪಡುವಂತಹ ಪುರಾತನ ಕಟ್ಟೆಯಲ್ಲಿ ಪೂಜೆಯನ್ನು ಪಡೆದು ಇದೀಗ ಮುಂದಿನ ಕಟ್ಟೆಯತ್ತ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ವತ್ಸಲ ಮಲ್ಯ ಕಟ್ಟೆ ಅಂತ ಹೇಳಿ ಈ ಕಟ್ಟೆ 1950ರಲ್ಲಿ ರಚನೆಯಾದಂಥ ಕಟ್ಟೆ ಇದು. ವತ್ಸಲ ಮಲ್ಯರ ತಾಯಿ ರಾಜೀವಿ ಯಾನೆ ಶಾಂತಾಬಾಯಿ ಆರಂಭಿಸಿರುವಂತಹ ಕಟ್ಟೆ ಇದು. ವತ್ಸಲ ಮಲ್ಯರು ದಿವಂಗತ ಕೆ ಹನುಮಂತ ಮಲ್ಯರೊಂದಿಗೆ ಮದುವೆಯಾದಂತಹ ವರ್ಷ ಅಂದರೆ 1950ರಲ್ಲಿ ಈ ಕಟ್ಟೆ ಆರಂಭವಾಯಿತು ಅನ್ನುವಂಥದ್ದು ಇತಿಹಾಸ. ಇದೀಗ ವತ್ಸಲ ಮಲ್ಯರ ಕಟ್ಟೆಯತ್ತ ಶ್ರೀದೇವರು ಪಯಣವನ್ನು ಬೆಳೆಸಿದ್ದಾರೆ. ಈಗ ಸಾಯಿ ಶೈಲಯಾನೆ, ವಿನಯ ಭಟ್ ಮತ್ತು ವಿಠಲ ಭಟ್ ಮಗಳು ಮತ್ತು ಅಳಿಯ ಇವರು ಇದರ ನಿರ್ವಹಣೆಯನ್ನು ಮುಂದುವರಿಸಿದ್ದಾರೆ. ಏನೇನು ಕೆಲವೇ ಕ್ಷಣಗಳಲ್ಲಿ ವತ್ಸಲ ಮಲ್ಯ ನೆಲ್ಲಿಕಟ್ಟೆ, ಈ ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಪಡೆಯಲಿಕ್ಕಿದ್ದಾರೆ. ಅತ್ತ ಪಯಣ ಸಾಗ್ತಾ ಇದೆ. ಹೀಗೆ ಸಾಗುವಾಗ ಕೆಲ ಮನೆಗಳ ಮುಂಭಾಗದಲ್ಲಿ ಸಾಗುವಂಥದ್ದಿದೆ. ಆ ಎಲ್ಲರೂ ಕೂಡ ಬಹಳಷ್ಟು ಸಂಭ್ರಮದಿಂದ ದೇವರನ್ನು ಸ್ವಾಗತಿಸ್ತಾ ಇದ್ದಾರೆ, ಬಹಳಷ್ಟು ಖುಷಿಯಿಂದ ದೇವರನ್ನು ಸ್ವಾಗತಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ದೇವರಿಗೆ ತಮ್ಮ ಭಕ್ತಿಯನ್ನು ದೀಪದ ಮೂಲಕ, ಹಣ್ಣುಗಾಯಿಯ ಮೂಲಕ ಅರ್ಪಿಸ್ತಾ ಇದ್ದಾರೆ. ಜೊತೆಗೆ ಧನ್ಯತೆ ಭಾವದಿಂದ ಅಲ್ಲೆಲ್ಲರೂ ಕೂಡ ಸೇವೆಯನ್ನು ಗೈತಿರುವಂಥದ್ದನ್ನು ಕೂಡ ತಾವು ನೋಡ್ಬೋದು. ಅದರ ಜೊತೆಗೆ ಬಹಳ ವಿಶೇಷವಾಗಿ ಅಲ್ಲಿರ್ತಕ್ಕಂತಹ ಬಹಳಷ್ಟು ರಂಗೋಲಿಗಳನ್ನು ಹಾಕಿರುವಂಥ ದೃಶ್ಯಾವಳಿಯನ್ನು ಎಲ್ಲವನ್ನೂ ಕೂಡ ತಾವು ಗಮನಿಸುತ್ತಿದ್ದೀರಿ. ಇದೀಗ ವತ್ಸಲ ಮಲ್ಯ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವತ್ಸಲ ಮಲ್ಯ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂಥದ್ದು, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ದೇವರ ಸುತ್ತ ಜನರು ಇರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಜನರು ಅಂದರೆ ಭಕ್ತರಿದ್ದಾರೆ. ಅವರೆಲ್ಲರೂ ಕೂಡ ದೇವರ ಜೊತೆಗೆ ಸಾಗುವಂಥದ್ದು ನಾವು ಕೆಲವರನ್ನ ಇಲ್ಲಿ ಗಮನಿಸಿದ್ದೇವೆ. ದೇವರ ಬಲಿ ಉತ್ಸವ ಆರಂಭವಾಗುವಾಗ ದೇವರ ಹಿಂಬದಿಯಲ್ಲಿ ಇರ್ತಾರೆ ಭಕ್ತರು. ದೇವರ ಬಲಿ ಉತ್ಸವ ಆರಂಭವಾಗುವಾಗ ದೇವರ ಹಿಂಬದಿಯಲ್ಲಿ ಇರುವಂತಹ ಭಕ್ತರು ದೇವರು ಒಳಪ್ರವೇಶ ಮಾಡುವ ತನಕವೂ ಕೂಡ ಅವರು ಮುಂದುವರಿದ್ದಾರೆ. ಅದು ಒಂದು ದಿನ ಅಲ್ಲ, ಅದು ನಿರಂತರವಾದಂತಹ ಎಲ್ಲ ಕಟ್ಟೆ ಪೂಜೆಗಳಲ್ಲಿ
ಎಲ್ಲ ಪೇಟೆಗಳ ಸವಾರಿಯಲ್ಲೂ ಕೂಡ ದೇವರು ಸಾಗಿದಂತಹ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ತಮ್ಮ ಭಕ್ತಿಯ ಭಾವದಿಂದ ಅಲ್ಲಿಗೆ ಭಕ್ತರು ಸಾಗುವಂತಹದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ವಿಶೇಷವಾಗಿ ಈ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇರುವಂತಹ ವಿದೇಶದಲ್ಲಿರುವಂತಹ ಪುತ್ತೂರಿನವರು ಗಮನಿಸ್ತಾ ಇದ್ದೀರಿ. ಅವರು ನಿನ್ನೆಯೂ ಕೂಡ ನಮಗೆ ಒಂದಷ್ಟು ಕಾಮೆಂಟ್ಗಳನ್ನು ಹಾಕಿದ್ದಾರೆ. ನಿಮ್ಮ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನಮಗೊಂದಷ್ಟು ಖುಷಿಯಾಗುತ್ತೆ ಏನು ಅಂತಂದರೆ, ನಾವೆಲ್ಲರೂ ಕೂಡ ದುಬೈಯಿಂದ ನೋಡ್ತಾ ಇದ್ದೀವಿ, ಕುವೈತಿನಿಂದ ನೋಡ್ತಾ ಇದ್ದೇವೆ ಅಂತ. ಈಗ ಒಂದಷ್ಟು ಕಾಮೆಂಟ್ಗಳು ಬರ್ತಾ ಇದ್ದಾವೆ. ದುಬೈ ಅನ್ನುವಂಥದ್ದಿದೆ, ಅದ್ರ ಜೊತೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಕಡೆಯಿಂದ ನೋಡ್ತಿರೋದು ನೋಡಿ, ಬೆಂಗಳೂರಿನಿಂದ ನೋಡ್ತಿರೋರು ಇದ್ದಾರೆ. ಇವರೆಲ್ಲರಿಗೂ ಕೂಡ ತನ್ನ ಊರಿನಲ್ಲಿ ಆಗ್ತಾ ಇರುವಂತಹ ಮಹತೋಬಾರ ಮಹಾಲಿಂಗೇಶ್ವರನ ಜಾತ್ರೆಯನ್ನು ಕಟ್ಟಿಕೊಡುವಂತಹ ಪ್ರಯತ್ನ ಈ ನೇರ ಪ್ರಸಾರದ ಮೂಲಕ ಆಗ್ತಾ ಇದೆ. ನೋಡಿ, ದೇವರ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದಾರೆ. ದೇವರ ಆಗಮನದ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇರುವಂಥದ್ದು. ದೇವರನ್ನು ಬಹಳ ಹತ್ತಿರದಿಂದ ತೋರಿಸುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ನಿಮಗೆ ಮಾಡ್ತಾ ಇದೆ. ಇದೀಗ ವತ್ಸಲ ಮಲ್ಯ ಕಟ್ಟೆಯತ್ತ ದೇವರು ಆಗಮಿಸಿದ್ದಾರೆ. ವತ್ಸಲ ಮಲ್ಯ ಕಟ್ಟೆ 1950ರಲ್ಲಿ ಆರಂಭವಾಗಿರುವಂಥದ್ದು ಮತ್ತು ವತ್ಸಲ ಮಲ್ಯ ಕಟ್ಟೆಯ ಇತಿಹಾಸವನ್ನು ನಿಮಗೆ ತಿಳಿಸಿದ್ದೇವೆ. ಬಹಳ ವಿಶೇಷವಾಗಿ ವತ್ಸಲ ಮಲ್ಯ ಕಟ್ಟೆ 1950ರಲ್ಲಿ ವತ್ಸಲ ಮಲ್ಯರವರ ಮದುವೆಯ ಸಂದರ್ಭದಲ್ಲಿ ಅವರ ತಾಯಿ ಶಾಂತಬಾಯಿಯವರು ಹೇಳಿರ್ತಕ್ಕಂತಹ ಒಂದು ಆಗ ಕಟ್ಟಿಸಿದಂಥ ಕಟ್ಟೆ. ಇದೀಗ ದೇವರು ವತ್ಸಲ ಮಲ್ಯ ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಬಹಳ ಈ ದಿನದ 2ನೇ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ದೇವರು ಈಗ ಅಲ್ಲಿಯೂ ಕೂಡ ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಇವತ್ತು 18 ಕಟ್ಟೆಗಳಲ್ಲಿ ದೇವರು ಸೇವೆಯನ್ನು ಪಡೀಲಿಕ್ಕಿದ್ದಾರೆ. 18 ಕಟ್ಟೆಗಳಾದರೆ ಆ ಕಟ್ಟೆಗೆ ಸಾಗುವಂತಹ ಸಂದರ್ಭದಲ್ಲಿ ಸಹಸ್ರ ಭಕ್ತರು ತಮ್ಮ ಒಂದು ಪೂಜೆಯನ್ನು ಕೊಡ್ತಾ ಹೋಗ್ತಾರೆ ದೇವರಿಗೆ. ಅವೆಲ್ಲವನ್ನು ಕೂಡ ನಿಮಗೆ ತೋರಿಸ್ತೀವಿ. ಈಗ ಇರುವಂತಹ ಕಟ್ಟೆ, ಈ ದಿನದ 2ನೇ ಕಟ್ಟೆ ವತ್ಸಲ ಮಲ್ಯ ನೆಲ್ಲಿಕಟ್ಟೆ. ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಆ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಮುಂದೆ ಇಲ್ಲಿಯ ದೇವತಾ ಕಾರ್ಯ ಮುಗಿದ ನಂತರ ಮುಂದಿನ ಕಟ್ಟೆ ಎನ್ ಸುಧಾಕರ ಶೆಟ್ಟಿ ನೆಲ್ಲಿಕಟ್ಟೆ, ಇವರ ಕಟ್ಟೆಗೆ ತೆರಳಲಿಕ್ಕಿದೆ. ಆ ವಿವರವನ್ನು ಮುಂದೆ ನಾವು ತಿಳಿಸ್ತೇವೆ.
ಮಂಗಳಾರತಿಗೆ ಕಾರ್ತಿಕ್ ಇರ ಪವರ್ ಬ್ಯಾಂಕ್ ಉಂಡೆ ಇರ ನಮಸ್ಕಾರ. ಜ್ಯೂಸ್ ಕುಡೀರಿ. ಒಂದು ನಿಮಿಷ ತಾಳ್ಮೆ. ಜ್ಯೂಸ್ ಕುಡೀರಿ, ಸ್ವೀಟ್ ತಿನ್ನಿರಿ. ಇದು ಜಾರ್ನ ಸಿಗರೇಟ್ ತಿಂತೆ ಬೇಡ ನೋಡಿ. ಮಲಗಿದ್ರೆ ಮಾಡ್ತೀನಿ ಇನ್ನೂ ಜಾರ್ನ ಮಲಗಿದ್ರೆ ಮಾಡ್ತಾರೆ ಜಮೀನು ಗೊತ್ತಿರೋದು ನೋಡಿ.
ಇದೀಗ ಕಟ್ಟೆ ಪೂಜೆಯಿಂದ ಇನ್ನೊಂದು ಕಟ್ಟೆಗೆ ಅಂದರೆ ವತ್ಸಲಮಲ್ಯ ಕಟ್ಟೆಯಿಂದ ಮತ್ತೊಂದು ಕಟ್ಟೆಗೆ ದೇವರು ಹೊರಟಿದ್ದಾರೆ. ಈಗಾಗಲೇ ನಾವು ನಿಮಗೆ ತಿಳಿಸ್ತಾ ಇದ್ವಿ. ಕುಂಟಾರು ಬ್ರಹ್ಮಶ್ರೀ ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಶ್ರೀ ದೇವರ ವೈದಿಕ ಕಾರ್ಯಗಳು ನಡೀತದೆ. ಅವರ ನೇತೃತ್ವದಲ್ಲಿ ನಡೆಯುವಂಥ ವೈದಿಕ ಕಾರ್ಯದಲ್ಲಿ ಇಂದು ಕುಂಟಾರು ಗುರುಪ್ರಸಾದ್ ತಂತ್ರಿ ಇವರು ವೈದಿಕ ಕಾರ್ಯಗಳನ್ನು ಪ್ರತಿ ಕಟ್ಟೆಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲೋಕೇಶ್ ಪುತ್ತೂರ್ ಅವರು ಈಗಾಗಲೇ ನೀಡಿದ್ದಾರೆ. ಇಂದು ಗುರುಪ್ರಸಾದ್ ತಂತ್ರಿ ಇವರು ಇದರ ವೈದಿಕ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮುಂದಿನ ಕಟ್ಟೆ ಎನ್ ಸುಧಾಕರ್ ನೆಲ್ಲಿಕಟ್ಟೆ ಇವರ ಕಟ್ಟೆ. ಈ ಕಟ್ಟೆಗೂ ಕೂಡ ಬಹಳ ವಿಶೇಷವಾದಂತಹ ಇತಿಹಾಸ ಇದೆ. ಸುಧಾಕರ್ ಶೆಟ್ಟಿ ಮನೆಯ ಕಟ್ಟೆ ಇದು 1994ರಲ್ಲಿ ನೆಲ್ಲಿಕಟ್ಟೆ ಸುಧಾಕರ್ ಶೆಟ್ಟಿಯವರು ಈ ಕಟ್ಟೆಯನ್ನು ಪ್ರಾರಂಭಿಸಿದರು ಅನ್ನುವಂಥದ್ದು. ದೇವರು ಈ ದಾರಿಯಲ್ಲಿ ಹೋಗ್ತಾ ಇದ್ದು ಇಲ್ಲೊಂದು ಬೃಹತ್ತಾದ ಅಶ್ವತ್ಥ ಮರವಿದ್ದುದನ್ನು ಗಮನಿಸಿದ ಸುಧಾಕರ್ ಶೆಟ್ಟಿಯವರು ಆ ಮರಕ್ಕೆ ಕಟ್ಟೆಯನ್ನು ನಿರ್ಮಿಸಿದ್ದಾರೆ. ಸುಧಾಕರ್ ಶೆಟ್ಟಿಯವರ ಮನೆಯವರು ಈಗ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಬಹಳಷ್ಟು ಹಿಂದಿನ ಒಂದು ದಾಖಲೆಗಳನ್ನು ನೋಡ್ತಾ ಇದ್ದೀವಿ ನಾವು. ಆ ದಾಖಲೆಗಳಲ್ಲಿ ಒಂದು ಬರವಣಿಗೆ ಇದೆ. ಸುಮಾರು ರಾತ್ರಿ 9ರ ಹೊತ್ತಿಗೆ ದೇವರು ಇಲ್ಲಿಗೆ ಆಗಮಿಸ್ತಾರೆ ಅನ್ನುವಂತಹ ಬರವಣಿಗೆ ಇದೆ. ಈಗ ಸಮಯ 9:05. ಇದು ಹೇಗೆ ಪುತ್ತೂರಿನ ಜಾತ್ರೋತ್ಸವ ನಡೀತದೆ ಕಾಲದಿಂದಲೂ ಕೂಡ ಆ ಒಂದು ಸಮಯವನ್ನು ಕೂಡ ಪಾಲನೆ ಮಾಡುವಂಥದ್ದು ಎಲ್ಲವೂ ಕೂಡ ಸರಿಯಾಗಿರ್ತದೆ ಅನ್ನುವಂಥದ್ದು. ಈಗ 9:05. ನಾವು ಈ ಹಿಂದೆ ಸುದ್ದಿಯಲ್ಲಿ ಬರೆದಂತಹ ಕಟ್ಟೆಗಳ ವಿವರವನ್ನು ನೋಡ್ತಾ ಇದ್ದೆ. ಅದರಲ್ಲಿ ಸುಧಾಕರ್ ಶೆಟ್ಟಿಯವರ ಮನೆಯ ಕಟ್ಟೆಯ ಬಗ್ಗೆ ವಿವರಣೆ ಇತ್ತು. 1994 ಅಂತ ಇದೆ. ಅಲ್ಲಿ ಒಂದು ವರ್ಡ್ ಇದೆ, ಸುಮಾರು ರಾತ್ರಿ 9ರ ಹೊತ್ತಿಗೆ ದೇವರು ಇಲ್ಲಿಗೆ ಆಗಮಿಸ್ತಾರೆ ಅನ್ನುವಂಥದ್ದು. ಅಂದಿನಿಂದ ಇಂದಿನ ತನಕವೂ ಕೂಡ ಅದು ಮುಂದುವರೆದಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯ ರೂಪದಲ್ಲಿ ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ನೋಡಿ 9 ಗಂಟೆ ಆಗ್ತಾ ಬಂತು. 9:06. ಬಹಳ ಒಂದು ಹತ್ತಿರದಲ್ಲೇ ಇದೆ. ಅಂದರೆ ಪುತ್ತೂರಿನ ಜಾತ್ರೆ ಸಮಯ ಪಾಲನೆ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಇದೀಗ ಎನ್ ಸುಧಾಕರ್ ಶೆಟ್ಟಿ ನೆಲ್ಲಿಕಟ್ಟೆ ಇವರ ಒಂದು ಕಟ್ಟೆಯಲ್ಲಿ ಇದೀಗ ದೇವರು ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ವತ್ಸಲ ಮಲ್ಯ ಕಟ್ಟೆಯನ್ನು ಮುಗಿಸಿ ಇದೀಗ ಎನ್ ಸುಧಾಕರ್ ಶೆಟ್ಟಿ ನೆಲ್ಲಿಕಟ್ಟೆ ಇವರ ಒಂದು ಕಟ್ಟೆಯಲ್ಲಿ ದೇವರು ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ. ಒಂದು ಕಟ್ಟೆಯಲ್ಲಿ ದೇವರು ಸೇವೆಯನ್ನು ಪಡೆದು ಸಾಗುವಂತಹ ಹಾದಿಯಲ್ಲಿ ಎಲ್ಲೆಲ್ಲಿ ಸಾಗ್ತಾರೋ ಅಲ್ಲೆಲ್ಲ ಕಡೆಯೂ ಕೂಡ ಭಕ್ತ ಸಾಗರ ಇದೆ. ತಾವು ಗಮನಿಸ್ತಾ ಇದ್ದೀರಿ ಅಂತ ಅನಿಸುತ್ತೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಅಲ್ಲಿ ಕಂಡು ಬರ್ತಾ ಇದೆ. ಅದು ವಿಶೇಷ. ಅದೀಗ ಸುಧಾಕರ್ ಶೆಟ್ಟಿಯವರ ಕಟ್ಟೆಗೆ ದೇವರ ಆಗಮನವಾಗ್ತಾ ಇದೆ. ಬಹಳ ವಿಶೇಷವಾಗಿ ಆ ಕಟ್ಟೆಯನ್ನು ಅಲಂಕಾರ ಮಾಡಲಾಗಿದೆ. ಆ ಕಟ್ಟೆಯ ಅಲಂಕಾರಗೊಂಡಿರುವಂಥ ಕಟ್ಟೆಯತ್ತ ದೇವರು ಆಗಮನವಾಗ್ತಾ ಇದ್ದಾರೆ. ಇದೀಗ ವತ್ಸಲಾಮಲ್ಯ ಕಟ್ಟೆಯಿಂದ ಸುಧಾಕರ್ ಶೆಟ್ಟಿಯವರ ಕಟ್ಟೆಯತ್ತ ದೇವರ ಆಗಮನ ಆಗ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ಕಟ್ಟೆಯ ಸಮೀಪದಲ್ಲಿಯೂ ಕೂಡ ದೇವರನ್ನು ಕೈ ಮುಗಿದು ಸ್ವಾಗತಿಸುವಂತಹ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಟ್ಟೆಯ ಸಮೀಪದಲ್ಲಿಯೂ ಕೂಡ ಜನಸಾಗರ ಇದೆ. ನಿಮಗೆ 3 ಕ್ಯಾಮರಾದ ದೃಶ್ಯಾವಳಿಯನ್ನು ನಾವು ಈಗ ತೋರಿಸ್ತಾ ಇದ್ದೀವಿ.
ಒಂದು ಕಡೆ ಕಟ್ಟೆಯ ಸಮೀಪ ಒಂದು ದೇವರ ಆಗಮನ ಮತ್ತು ದೇವರಿಗೆ ಕ್ಲೋಸಪ್ ಒಂದು ಕ್ಯಾಮರಾ ಕೆಲಸ ಮಾಡ್ತಾ ಇದೆ. ಆ ಎಲ್ಲ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ತಾವೀಗ ನೋಡ್ತಾ ಇದ್ದೀರಿ, ಕಟ್ಟೆಯ ಸಮೀಪಕ್ಕೆ ದೇವರು ಆಗಮಿಸ್ತಾ ಇದ್ದಾರೆ. ಎನ್ ಸುಧಾಕರ ಶೆಟ್ಟಿ ನೆಲಿಕಟ್ಟೆ, ಈ ಕಟ್ಟೆಗೆ ಈಗ ಆಗಮಿಸ್ತಾ ಇದ್ದಾರೆ ದೇವರು. ಇದಾದ ನಂತರ ಮೇಲ್ಭಾಗದಲ್ಲಿರ್ತಕ್ಕಂತಹ ಪುತ್ತೂರಿನ ಎಲ್ಲರ ಪಯಣಕ್ಕೆ ಕಾರಣೀಭೂತ ಆಗುವಂಥ ಅಥವಾ ಕಾರಣ ಆಗುವಂಥ ಒಂದು ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡಿನ ಅಲ್ಲಿರ್ತಕ್ಕಂತಹ ಕಟ್ಟೆಗೆ ದೇವರು ಮುಂದೆ ಸಾಗಲಿಕ್ಕಿದ್ದಾರೆ. ಇದೀಗ ನೇರವಾಗಿ ಒಂದು ಕಟ್ಟೆಯಿಂದ ಇನ್ನೊಂದು ಕಟ್ಟೆಗೆ ಸಾಗುವುದಿದ್ರೆ ಬಹಳ ಬೇಗ ಮುಗಿಬೋದು. ಆದರೆ ಇದು ಹಾಗಲ್ಲ. ಒಂದು ಕಟ್ಟೆಯಿಂದ ಇನ್ನೊಂದು ಕಟ್ಟೆಗೆ ಸಾಗುವಂತಹ ಮಧ್ಯದಲ್ಲಿರ್ತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ದೇವರು ಅನುಗ್ರಹಿಸಿಕೊಂಡು ದರ್ಶನವನ್ನು ನೀಡಿಕೊಂಡು ಅವರು ನೀಡಿದಂಥ ಸೇವೆಯನ್ನು ಪಡೆದುಕೊಂಡು ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರು ಕೃಪಾಶೀರ್ವಾದವನ್ನು ಪಡೆದುಕೊಂಡಂತಹ ಧನ್ಯತಾ ಭಾವವನ್ನು ಅವರಿಗೆ ನೀಡಿ ಹೋಗ್ತಾ ಇರುವಂಥದ್ದು. ಇದೀಗ ಬಹಳ ವಿಶೇಷವಾಗಿ ದೇವರ ಪೇಟೆ ಸವಾರಿಯ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ತಾವು ನಿರಂತರವಾಗಿ ಒಬ್ಬರು ನಾವು ವಿದೇಶದಿಂದ ನೋಡ್ತಿದ್ದೇವೆ, ವಿವರಣೆ ಅದನ್ನು ಈಗ ಹೇಳಿದ್ರಿ, ಜಾತ್ರೆ ಮುಗಿಯುವವರೆಗೂ ನೋಡಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಕಳೆದ ವರ್ಷವೂ ಕೂಡ ಸಂಪೂರ್ಣವಾದಂಥ ನೇರ ಪ್ರಸಾರನ ಸುದ್ದಿ ತಂಡ ಮಾಡಿತ್ತು. ಈ ವರ್ಷವೂ ಕೂಡ ನಿಮಗೆ ಆ ಒಂದು ನೇರ ಪ್ರಸಾರವನ್ನು ಮಾಡ್ತಾ ಇದ್ದೇವೆ. ಇದೀಗ ದೇವರು ನೆಲ್ಲಿಕಟ್ಟೆಯ ಎನ್ ಸುಧಾಕರ ಶೆಟ್ಟಿ ನೆಲ್ಲಿಕಟ್ಟೆ, ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಇಲ್ಲಿದೀಗ ವೈದಿಕ ಕಾರ್ಯಗಳು ನಡೀಲಿಕ್ಕಿದೆ. ಕುಂಟಾರು ಬ್ರಹ್ಮಶ್ರೀ ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಶ್ರೀದೇವರ ವೈದಿಕ ಕಾರ್ಯಗಳು ನಡೆಯುತ್ತವೆ. ಇಂದು ಕುಂಟಾರು ಗುರುಪ್ರಸಾದ್ ತಂತ್ರಿಯವರು ಈ ವೈದಿಕ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದೀಗ ತಾವು ನೋಡ್ತಾ ಇರುವಂಥ ಕಟ್ಟೆ ಎನ್ ಸುಧಾಕರ್ ಶೆಟ್ಟಿ ನೆಲ್ಲಿಕಟ್ಟೆ, ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ದಾರಿಯುದ್ದಕ್ಕೂ ಶ್ರೀದೇವರು ಭಕ್ತರು ನೀಡಿದಂತಹ ಹಣ್ಣುಕಾಯಿ ಆರತಿಯನ್ನು ಸ್ವೀಕರಿಸ್ತಾರೆ. ದೇವರು ಸಮೀಪಿಸ್ತಾ ಇದ್ದಂಥ ಅರ್ಚಕರು ಭಕ್ತರು ಇರಿಸಿದ ಹಣ್ಣುಕಾಯಿ ತಟ್ಟೆಯಿಂದ ಒಬ್ಬರು ಕಾಣಿಕೆಯನ್ನು ಪಡ್ಕೊಳ್ತಾರೆ, ಇನ್ನೊಬ್ಬರು ಹಣ್ಣುಕಾಯಿ ಮಾಡೋದಕ್ಕೆ ದೇವರಿಗೆ ಆರತಿ ಎತ್ತಲು ತಟ್ಟೆಯಲ್ಲಿದ್ದಂತಹ ಹೂವು ಸ್ವೀಕಾರ ಮಾಡೋದು, ಹೀಗೆ ಪ್ರತ್ಯೇಕ ಅರ್ಚಕರನ್ನು ಇಲ್ಲಿ ನಿಯೋಜಿಸಲಾಗಿದೆ.
అది అమలిపాడు బస్ స్టాండ్ మళ్ళీ
ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರ ಇದೀಗ ಕೆ.ಎನ್. ಸುಧಾಕರ್ ಶೆಟ್ಟಿಯವರ ಕಟ್ಟೆಯಲ್ಲಿ ಸೇವೆಯನ್ನು ಪಡೆದಿರ್ತಕ್ಕಂತಹ ದೇವರು ಇದೀಗ KSRTC ಅವರ ಕಟ್ಟೆಗೆ ತೆರಳುತ್ತಾ ಇರುವಂತಹದ್ದು. ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಶ್ರೀ ದೇವತಾ ಸಮಿತಿ KSRTC ಪುತ್ತೂರು ವಿಭಾಗ ಇದರ ಮುಂಭಾಗದಲ್ಲಿರುವಂತಹ ಕಟ್ಟೆಯಲ್ಲಿ ಇದೀಗ ಪೂಜಾ ಕೈಂಕರ್ಯ ನಡೆಯಲಿಕ್ಕಿದೆ. ಈಗ ನೆಲ್ಲಿಕಟ್ಟೆಯ ಕೆ.ಎನ್. ಸುಧಾಕರ್ ಶೆಟ್ಟಿಯವರ ಕಟ್ಟೆಯಿಂದ ದೇವರು ಇದೀಗ KSRTC ಕಟ್ಟೆಯ ಸಮೀಪಕ್ಕೆ ತೆರಳಲಿಕ್ಕಿದ್ದಾರೆ. ಅಲ್ಲಿ ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಇವತ್ತು ಶ್ರೀ ದೇವರ ಬ್ರಹ್ಮವಾಹಕರಾಗಿ ಗಿರೀಶ್ ಮಯ್ಯ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಗಿರೀಶ್ ಮಯ್ಯರವರು ಬ್ರಹ್ಮವಾಹಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಕಟ್ಟೆಯಿಂದ ಇನ್ನೊಂದು ಕಟ್ಟೆಗೆ ಸಾಗುವಂತಹ ಮಧ್ಯದಲ್ಲಿ ಬಹಳಷ್ಟು ಜನ ಹಣ್ಣುಗಾಯಿ ಇಡ್ತಾರೆ, ದೀಪ ಇಟ್ಟಿರ್ತಾರೆ, ಹೂ ಇಟ್ಟಿರ್ತಾರೆ, ಕಾಣಿಕೆಯನ್ನು ಇಟ್ಟಿರ್ತಾರೆ. ಹೇಗೆ ಇದರ ನಿರ್ವಹಣೆ ಅಂತೇಳಿದರೆ ಬಹಳ ವ್ಯವಸ್ಥಿತವಾದಂತಹ ಒಂದು ತಂಡವನ್ನು ಇಲ್ಲಿ ಮಾಡಲಾಗಿದೆ. ಅಂದರೆ ದೇವರು ಸಮೀಪಿಸ್ತಾ ಇದ್ದಂತೆ ಅರ್ಚಕರು ಒಂದು ತಂಡವಾಗಿರ್ತಾರೆ. ಭಕ್ತರು ಇರಿಸಿದಂಥ ಹಣ್ಣುಕಾಯಿಯನ್ನು ತೆಗೆದುಕೊಂಡು ದೇವರಿಗೆ ಸಮರ್ಪಿಸುವಂಥದ್ದು ಒಬ್ಬರು ಮಾಡಿದರೆ, ಅವರಿಟ್ಟಂಥ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವಂಥದ್ದನ್ನು ಒಬ್ಬರು ಮಾಡ್ತಾರೆ. ಇನ್ನೊಬ್ಬರು ಶ್ರೀ ದೇವರಿಗೆ ಆರತಿ ಎತ್ತುವುದಕ್ಕೆ ಇನ್ನೊಬ್ಬರು ಅರ್ಚಕರಲ್ಲಿ ಇಮಿಡಿಯೇಟಾಗಿ ಕೆಲಸವನ್ನು ಮಾಡ್ತಾರೆ. ತಟ್ಟೆಯಲ್ಲಿಟ್ಟಂಥ ಹೂವನ್ನು ಸ್ವೀಕಾರ ಮಾಡೋದಕ್ಕೆ ಪ್ರತ್ಯೇಕವಾದಂತಹ ಅರ್ಚಕ ವೃಂದವಿದೆ. ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಆಗದಂತಹ ರೀತಿಯಲ್ಲಿ, ಅಂದರೆ ಇಷ್ಟು ಭಕ್ತರ ಒಂದು ಸಾಲು ದೊಡ್ಡ ಮಟ್ಟಿನಲ್ಲಿ ಇಲ್ಲಿ ಒಂದು ಹಣ್ಣುಗಾಯಿ ನೀಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಗೊಂದಲ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಅದಕ್ಕೆ ಪ್ರತ್ಯೇಕವಾದಂತಹ ಅರ್ಚಕರನ್ನು ಇಲ್ಲಿ ನಿಯೋಜಿಸಲಾಗಿದೆ. ಆದ್ದರಿಂದ ಬಹಳ ವ್ಯವಸ್ಥಿತವಾಗಿ ಇಷ್ಟು ಒಂದು ದೊಡ್ಡ ಪೇಟೆ ಸವಾರಿ ಯಾವುದೇ ಅಂತಹ ಒಂದು ತೊಂದರೆಗಳಿಲ್ಲದೆ ನಡೀತದೆ ಅನ್ನುವಂತಹದ್ದು. ಅದರ ಜೊತೆಗೆ ಇನ್ನು ಮುಂದಿನ ಕಟ್ಟೆ ಅದು KSRTC ಕಟ್ಟೆ. KSRTC ಕಟ್ಟೆಯು ಕೂಡ ಅಷ್ಟೇ ವಿಶೇಷ. ಯಾಕಂತಂದರೆ ಒಂದು ಬಹಳಷ್ಟು ಬೇರೆ ಬೇರೆ ಕಡೆಗಳಲ್ಲಿ KSRTC ಅವರು ಗಣೇಶೋತ್ಸವ ಮಾಡುವಂಥದ್ದು ಇಂಥದ್ದೆಲ್ಲ ನಾವು ಕೇಳಿದ್ದೇವೆ, ಅಂಥದ್ದೆಲ್ಲ ನಡೀತಾ ಇರ್ತದೆ. ಇಲ್ಲಿ ಮಹತೋಬಾರ ಮಹಾಲಿಂಗೇಶ್ವರ ಸಾಗುವ ದಾರಿಯಲ್ಲಿ KSRTC ಅವರು ಕೂಡ ಒಂದು ಕಟ್ಟೆಯನ್ನು ಇಟ್ಟುಕೊಂಡು ಆ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಬಹಳ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳು ಕೂಡ ಇಲ್ಲಿ ನಡೀತದೆ KSRTC ಕಟ್ಟೆಯಲ್ಲಿ. ಇದೀಗ KSRTC ಕಟ್ಟೆಯ ಕಡೆಗೆ ದೇವರ ಆಗಮನವಾಗ್ತಾ ಇದೆ. ಆ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅಂದರೆ ದೇವರು KSRTC ಕಟ್ಟೆಯ ಕಡೆಗೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ KSRTC ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಅಲ್ಲಿ ಸೇವೆಯನ್ನು ಪಡೆಯುತ್ತಿದ್ದಾರೆ. ಆ ಎಲ್ಲ ಕೈಂಕರ್ಯಗಳನ್ನು ತಾವೀಗ ನೋಡಲಿಕ್ಕಿದ್ದೀರಿ. KSRTC ಕಟ್ಟೆ, ಆ ಕಟ್ಟೆ ಬಹಳ ವಿಶೇಷವಾಗಿ ಆ KSRTC ಕಟ್ಟೆಯಲ್ಲಿ ಇದೀಗ ದೇವರು ಪೂಜೆಯನ್ನು ಪಡಲಿಕ್ಕಿದ್ರೆ KSRTC ಕಟ್ಟೆಯತ್ತ ದೇವರ ಆಗಮನವಾಗ್ತಾ ಇದೆ. ಕಟ್ಟೆ KSRTC ಪುತ್ತೂರು ವಿಭಾಗ ಈ ಕಟ್ಟೆಗೆ ಇದೀಗ ದೇವರು ಆಗಮಿಸ್ತಾ ಇರುವಂತಹದ್ದು. ಆ ವೈಭವದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಭಕ್ತಿ ಪ್ರಧಾನ ಕ್ಷಣಗಳಿಗೆ ಈ ಒಂದು ಪೇಟೆ ಸವಾರಿ ಕಾರ್ಯಕ್ರಮ ಸಾಕ್ಷಿ ಆಗ್ತಾ ಇದೆ. ಬಹಳ ಸಹಸ್ರ ಭಕ್ತರೊಂದಿಗೆ ದೇವರು KSRTC ಕಟ್ಟೆಯತ್ತ ಆಗಮಿಸ್ತಾ ಇರುವಂತಹದ್ದು.
ಆ ಕಟ್ಟೆಯಲ್ಲಿ ವಿರಾಜಮಾನರಾಗಿ ದೇವರು ಭಕ್ತರನ್ನು ಅನುಗ್ರಹಿಸುವಂತಹದ್ದು, ಅಲ್ಲಿ ಭಕ್ತರು ನೀಡುವಂತಹ ಸೇವೆಯನ್ನು ಪಡೆಯುವಂಥದ್ದು, ಆ ಸುತ್ತಮುತ್ತ ನಿಂತಿರುವಂಥ ಎಲ್ಲ ಭಕ್ತರಿಗೂ ಕೂಡ ದೇವರು ದರ್ಶನವನ್ನು ನೀಡುವಂತಹದನ್ನು ಕೂಡ ತಾವು ನೋಡ್ತೇವೆ. ನೋಡಿ, ಬಹಳ ಕ್ಲೋಸಪ್ ಶಾಟ್ಸನ್ನು ನಾವು 3ನೇ ಕ್ಯಾಮರಾದಲ್ಲಿ ಕೊಡ್ತಾ ಇದ್ದೇವೆ. ಆ 3ನೇ ಕ್ಯಾಮರಾ ಶಾಟ್ಸ್ ನಾವು ಈಗ ನೋಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಬಹಳಷ್ಟು ಕ್ಲೋಸ್ ಅಂದರೆ ಹತ್ತಿರದಿಂದ ಒಂದು ದರ್ಶನವನ್ನು ಕೊಡ್ತಾ ಇರುವಂಥದ್ದು. ಕೋಟಿ ಚೆನ್ನಯ್ಯ ಬಸ್ ನಿಲ್ದಾಣ, ಪುತ್ತೂರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನಿಯಮಿತ ಕೋಟಿ ಚೆನ್ನಯ್ಯ ಒಂದು ಬಸ್ ನಿಲ್ದಾಣದ ಅಲ್ಲಿರುವಂಥ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ದೇವರು ವಿರಾಜಮಾನರಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಕೋಟಿ ಚೆನ್ನಯ್ಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಇಲ್ಲಿದೀಗ ವೈದಿಕ ಕಾರ್ಯ ನಡೆಯುತ್ತೆ. ಇಲ್ಲಿಯ ವೈದಿಕ ಕಾರ್ಯ ನಡೆದ ನಂತರ ಮುಂದಿನ ಕಟ್ಟೆ ಶ್ರೀ ರಾಮಕೃಷ್ಣ ಆಶ್ರಮ ನೆಲ್ಲಿಕಟ್ಟೆ. ಇಲ್ಲಿ ಮುಂದೆ ದೇವರು ತೆರಳಿಕ್ಕಿದ್ದಾರೆ. ಇದೀಗ KSRTC ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಪಡೀತಾ ಇದ್ದಾರೆ. ಒಂದು ಕಡೆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾದರೆ ಮತ್ತೊಂದು ಕಡೆಯಲ್ಲಿ ಪಟಾಕಿ ಸಿಡಿಸಿ ದೇವರನ್ನು ಸ್ವಾಗತಿಸುವಂಥದ್ದು, ಅಲ್ಲಿ ಮತ್ತೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಯೋಜನೆಯನ್ನು ಮಾಡಲಾಗಿದೆ. ಬಹಳಷ್ಟು ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೆಯುತ್ತದೆ. ಅವಭೃತ ಸ್ನಾನದ ದಿವಸ ಒಂದು 5-6 ಕಡೆ ವಿಶಾಲವಾದಂತಹ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅಲ್ಲಿ ಕಾರ್ಯಕ್ರಮಗಳಾಗ್ತದೆ. ನಿನ್ನೆ ಇಲ್ಲಿ ಪಾವಂಜೆ ಮೇಳದವರಿಂದ ಯಕ್ಷಗಾನ ಇತ್ತು. ನಾಡಿದ್ದು ಪಡಿಲೋತ್ಸವ ಅನ್ನುವಂಥ ವಿಶೇಷ ಕಾರ್ಯಕ್ರಮ ನಡೆಯುತ್ತಿದೆ. ಹೀಗೆ ಒಂದು ಮತ್ತು ನಿನ್ನೆ ಬಳುವಾರ ಸಮೀಪ ಒಂದು ಭಜನಾ ಸುಧಾ ಅನ್ನುವಂಥದ್ದು, ಭಜನಾ ಸಂಧ್ಯಾ ಅನ್ನುವಂಥ ಕಾರ್ಯಕ್ರಮ ನಡೆದಿತ್ತು. ಹೀಗೆ ಅಲ್ಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಹತೋಬಾರ ಮಹಾಲಿಂಗೇಶ್ವರನ ಸೇವೆಯ ರೂಪದಲ್ಲಿ ನಡೀತದೆ. ಅದಕ್ಕೂ ಕೂಡ ಆ ಕಲಾವಿದರನ್ನು ಪ್ರೋತ್ಸಾಹಿಸೋದಕ್ಕೆ, ಆ ಕಲಾವಿದರ ಕಲಾ ಸಾಮರ್ಥ್ಯವನ್ನು ನೋಡೋದಕ್ಕೆ, ಅದನ್ನು ನೋಡಿ ಸಂಭ್ರಮಿಸುವುದಕ್ಕೆ ಕೂಡ ಭಕ್ತ ಸಾಗರ ಅಲ್ಲಿ ಸೇರುತ್ತೆ ಅನ್ನುವಂಥದ್ದು ಭಾಳ ವಿಶೇಷ. ಈ ಒಂದು ಏಪ್ರಿಲ್ 10ರಿಂದ ಆರಂಭ ಆಗುವಂತಹ ಜಾತ್ರೋತ್ಸವದ ವೈಭವ ಬಹಳ ವಿಶೇಷವಾಗಿ ಕಂಡುಬರುತ್ತೆ. ಇದೀಗ ತಾವು ನೋಡ್ತಾ ಇದ್ದೀರಿ KSRTC ಕಟ್ಟೆ, ಕೋಟಿ ಚೆನ್ನಯ್ಯ ಬಸ್ ನಿಲ್ದಾಣದ ಕೆಳಭಾಗದಲ್ಲಿರ್ತಕ್ಕಂತಹ ಎದುರು ಭಾಗದಲ್ಲಿರ್ತಕ್ಕಂಥ ಕಟ್ಟೆಯಲ್ಲಿ ದೇವರಿದೀಗ ಪೂಜಾ ಕೈಂಕರ್ಯವನ್ನು ಪಡೀತಾ ಇದೆ. KSRTC ಕಟ್ಟೆಗೂ ಕೂಡ ಬಹಳಷ್ಟು ಇತಿಹಾಸ ಇದೆ ಅನ್ನುವಂಥದ್ದು. ಬಹಳ ವರ್ಷಗಳ ಹಿಂದೆ KSRTC ವತಿಯಿಂದ ಗಾಂಧಿ ಕಟ್ಟೆಯಲ್ಲಿರುವಂಥ ಕಟ್ಟೆಯಲ್ಲಿ ಕಟ್ಟೆ ಪೂಜೆ ಮಾಡಲಾಗ್ತಾ ಇತ್ತು. ಕೆಳಭಾಗದಲ್ಲಿ ಗಾಂಧಿ ಕಟ್ಟೆ ಅಂತಿದೆ, ಅಲ್ಲಿ ಕಟ್ಟೆ ಪೂಜೆ ಮಾಡಲಾಗ್ತಾ ಇತ್ತು. ಮುಂದಿನ ಬೆಳವಣಿಗೆಯಲ್ಲಿ KSRTC ಬಸ್ ನಿಲ್ದಾಣ ಹೈಟೆಕ್ ಬಸ್ ನಿಲ್ದಾಣ ಆದಾಗ ಸಂಸ್ಥೆಯ ಸಿಬ್ಬಂದಿಗಳ ಮುತುವರ್ಜಿಯಲ್ಲಿ ನೂತನ ಕಟ್ಟೆ ನಿರ್ಮಾಣ ಆಯ್ತಂತೆ. ಇದೀಗ ನೂತನ ಕಟ್ಟೆಯಾಗಿ ಇವತ್ತಿಗೆ 10 ವರ್ಷ ದಶಮಾನೋತ್ಸವದ ಸಂಭ್ರಮದಲ್ಲಿ ಈ ಕಟ್ಟೆ ಅಂದರೆ ನೂತನ ಕಟ್ಟೆಯಾಗಿ 10 ವರ್ಷದ ಸಂಭ್ರಮದಲ್ಲಿದೆ. ಅದೇ ಕಟ್ಟೆಯಲ್ಲಿ ಇದೀಗ ದೇವರು ಸೇವೆಯನ್ನು ಪಡೀತಾ ಇದ್ದಾರೆ. ಈ ಬಾರಿ ಈ ಕಟ್ಟೆಯ ನವೀಕರಣ ಮಾಡಲಾಗಿದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಸುದ್ದಿಯ ಪ್ರತಿನಿಧಿ ಲೋಕೇಶ್ ಬಣ್ಣೂರ್ ಅವರು ಇದೀಗ ನಮಗೆ ನೀಡಿದ್ದಾರೆ. ಅದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ.
ಸೇರಿದಂಥ ಸರ್ವ ಭಗವತ್ ಭಕ್ತರು, ಕಲಾಭಿಮಾನಿ ಬಂಧುಗಳೇ, ತುಂತೂರು ಜಾತ್ರೋತ್ಸವ ದೇವರ ಕುಣಿಯೇರುವ ಮೂಲಕ ನಿನ್ನೆ ಕಟ್ಟೆ ಪೂಜೆ ಆರಂಭಗೊಂಡು 2ನೇ ದಿನದ ಅದ್ಧೂರಿಯ ಸಂಭ್ರಮದ ಕಟ್ಟೆ ಸವಾರಿ ಪೂಜೆ ವಿಶೇಷವಾಗಿ ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗ ಪುತ್ತೂರು ಶ್ರೀ ದೇವತಾ ಸಮಿತಿ ಇವತ್ತು ಸಮಿತಿಯ ವತಿಯಿಂದ 10ನೇ ವರ್ಷದ ಕಟ್ಟೆ ಪೂಜೆಯ ದಿನದ ಸಂಭ್ರಮದ ಒಂದು ಕಾರ್ಯಕ್ರಮ. ವಿಶೇಷವಾಗಿ ಈ ವರ್ಷ 10ನೇ ವರ್ಷದ ಸಂದರ್ಭದಲ್ಲಿ ಕಟ್ಟೆ ವಿಶೇಷವಾಗಿ ಹಂಚಿನ ಮಾಡಿನ ಮೂಲಕ ನಡೆದುಕೊಂಡಿರುವಂತಹ ವಿಚಾರ ಮಹಾಲಿಂಗೇಶ್ವರ ದೇವರ ವಿಶೇಷವಾದಂತಹ ಕಟ್ಟೆ ಪೂಜೆ ಗಣ ಹೋಮದೊಂದಿಗೆ ಭಜನ ಕಾರ್ಯಕ್ರಮಗಳೊಂದಿಗೆ ವಿಶೇಷವಾಗಿ ಇವತ್ತು ಮಹಾ ಪೂಜ ಕೈಂಕರ್ಯಗಳೊಂದಿಗೆ ಇದೀಗ ಮಹಾಲಿಂಗೇಶ್ವರ ದೇವರ ವಿಶೇಷವಾದ ಕಟ್ಟೆ ಮಹಾಪೂಜ ಕೈಂಕರ್ಯಗಳು ನಡೆಯುವಂತಹ ಒಂದು ಸರ್ವ ಭಗವದ್ಭಕ್ತರಿಗೂ ಮಹಾಲಿಂಗೇಶ್ವರ ದೇವರ ದಿವ್ಯ ಕೃಪಾ ಆಶೀರ್ವಾದ ಸದಾ ಇರಲಿ ಅನ್ನೋದರೊಂದಿಗೆ ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗ ದೇವರ ಸಮಿತಿಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರಿಗೂ ದೇವರ ಆಶೀರ್ವಾದ ನೀಡಲಿ ಅನ್ನೋದರೊಂದಿಗೆ ಕುಟುಂಬದೊಂದಿಗೆ ತಮ್ಮ ಭಗವಂತರನ್ನು ಸಮರ್ಪಿಸಿದ್ದೀವಿ. ಹೌದು, ನೀವೊಬ್ರು ಬಂದದ ಹೌದು, ಈ ಕಡೆ ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಶರಣರು ಬಂದ ಭಕ್ತರನೆಲ್ಲ ಸಲಹುವೆ ಈಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಶರಣರು ಬಂದ ಭಕ್ತರನೆಲ್ಲ ಸಲಹುವೆ ಈಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಒಂದು ಕಡೆ ಕಟ್ಟೆ ಸವಾರಿ ನಡೀತಾ ಇದೆ, ಮತ್ತೊಂದು ಕಡೆ ವರುಣ ದೇವನ
ಸಿಂಚನವಾಗ್ತಾ ಇದೆ. ಈಗಾಗಲೇ ದೇವಾಲಯದ ಮುಂಭಾಗ, ದೇವಾಲಯದ ಸುತ್ತಮುತ್ತ ವರುಣದೇವನ ಸಿಂಚನವಾಗಿದೆ. ಇದೀಗ KSRTC ಕಟ್ಟೆಯಲ್ಲಿ ಸೇವೆಯನ್ನು ಪಡೆದಿರುವಂತಹ ದೇವರು ಶ್ರೀ ರಾಮಕೃಷ್ಣ ಆಶ್ರಮ ನೆಲ್ಲಿಕಟ್ಟೆ. ಈ ಕಟ್ಟೆಯತ್ತ ಪಯಣವನ್ನು ಬೆಳೆಸಿದ್ದಾರೆ. ಶ್ರೀ ರಾಮಕೃಷ್ಣ ಆಶ್ರಮ ನೆಲ್ಲಿಕಟ್ಟೆ. ಈ ಆಶ್ರಮದತ್ತ, ಅಲ್ಲಿಯ ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ರಾಮಕೃಷ್ಣ ಆಶ್ರಮ ನೆಲ್ಲಿಕಟ್ಟೆ. ಈ ಕಟ್ಟೆಯತ್ತ ದೇವರು ಇದೀಗ ಪಯಣವನ್ನು ಬೆಳೆಸಿರ್ತಕ್ಕಂಥದ್ದು. ನ್ಯಾಯವಾದಿ ಬಿ ಸದಾಶಿವರಾಯರು ಈ ಹಿಂದೆ ಈ ಕಟ್ಟೆಯನ್ನು ಸ್ಥಾಪಿಸಿದ್ದಾರೆ ಅನ್ನುವಂಥದ್ದು. ರಾಮಕೃಷ್ಣ ಆಶ್ರಮದ ವಠಾರದಲ್ಲಿ ನಿರ್ಮಿಸಿದರು. ಆಶ್ರಮದ ಮಕ್ಕಳಿಗೆ ದೇವರ ದರ್ಶನ ಸಿಗಬೇಕು ಎಂಬ ಉದ್ದೇಶದಿಂದ ಈ ಕಟ್ಟೆಯನ್ನು ನಿರ್ಮಿಸಲಾಗಿದೆ ಅನ್ನುವಂತಹದ್ದು. ಪ್ರಸ್ತುತ ಆಶ್ರಮದ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ. ನಾಗಸಂಪಿಗೆಯ ಮರಕ್ಕೆ ಕಟ್ಟೆಯನ್ನು ನಿರ್ಮಿಸಿದ್ದು ಇಲ್ಲಿ ವಿಶೇಷ ಅನ್ನುವಂಥದ್ದು. ಯಾಕೆಂತಂದರೆ ಇಲ್ಲಿ ಬಹಳ ಒಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ದೇವರ ಆಗಮನ ಒಂದು ಕಡೆ ಆದರೆ ಒಬ್ಬರು ಕಟ್ಟೆಯನ್ನು ನಿರ್ಮಿಸಲಿಕ್ಕೆ ಮುಂದಾಗ್ತಾರೆ. ಸದಾಶಿವರಾಯರು, ನ್ಯಾಯವಾದಿ ಬಿ ಸದಾಶಿವರಾಯರು ಕಟ್ಟೆಗಳನ್ನು ನಿರ್ಮಿಸಲಿಕ್ಕೆ ಮುಂದಾಗ್ತಾರೆ. ಅವರು ನಿರ್ಮಿಸಿದ್ದು ಅವರ ಮನೆಯ ಅಥವಾ ಅವರ ವಠಾರದಲ್ಲಿ ಅಲ್ಲ, ಬದಲಾಗಿ ರಾಮಕೃಷ್ಣ ಆಶ್ರಮದ ವಠದಲ್ಲಿ ಅವರ ಒಂದು ಧ್ಯೇಯ ಏನಿತ್ತು ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ಹೇಳ್ತೇವೆ. ಆಶ್ರಮದ ಮಕ್ಕಳಿಗೆ ದೇವರ ದರ್ಶನ ಸಿಗಬೇಕು ಅನ್ನುವಂಥದ್ದು. ನೋಡಿ, ಆಶ್ರಮದ ಎದುರುಭಾಗವನ್ನು ತಾವೀಗ ನೋಡ್ತಾ ಇದ್ದೀವಿ. ಆಶ್ರಮದ ಮಕ್ಕಳಿಗೆ ದೇವರ ದರ್ಶನ ಸಿಗಬೇಕು ಎಂಬ ಉದ್ದೇಶದಿಂದ ಈ ಕಟ್ಟೆಯನ್ನು ನಿರ್ಮಿಸಲಾಯಿತು. ಈಗ ಆಶ್ರಮದ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಬಹುದೊಡ್ಡ ಒಂದು ಮಹೋನ್ನತವಾದಂತಹ ಯೋಚನೆ. ಆ ಮಹೋನ್ನತವಾದಂತಹ ಯೋಚನೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಇದೀಗ ದೇವರು ರಾಮಕೃಷ್ಣ ಆಶ್ರಮದ ವಠಾರದ ಕಟ್ಟೆಗೆ ದೇವರ ಆಗಮನವಾಗ್ತಾ ಇದೆ. ಆ ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ನ್ಯಾಯವಾದಿ ಬಿ ಸದಾಶಿವರಾಯರು ನಿರ್ಮಿಸಿರ್ತಕ್ಕಂಥ ಈ ಕಟ್ಟೆ ನಿರ್ವಹಣೆಯನ್ನು ಈಗ ಆಶ್ರಮ ಮಂಡಳಿ ಸಿಬ್ಬಂದಿ ವರ್ಗ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಕ್ಕಳಿಗೆ, ಈ ಆಶ್ರಮದಲ್ಲಿರ್ತಕ್ಕಂಥ ಮಕ್ಕಳಿಗೆ ದೇವರ ದರ್ಶನ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಟ್ಟೆಯನ್ನು ಮಾಡಲಾಗಿದೆ ಅಂತ ಬಹಳ ಉದಾತ್ತವಾದಂತಹ ಒಂದು ಮನೋಭಾವ. ಜೊತೆಗೆ ಮಕ್ಕಳು ಜಗದೊಡೆಯನನ್ನು ಬಹಳ ಹತ್ತಿರದಿಂದ ನೋಡಲಿಕ್ಕೆ, ಆರಾಧಿಸಲಿಕ್ಕೆ ಒಂದು ನೆರವಾಗ್ತದೆ ಅನ್ನೋದು. ಕಟ್ಟೆಯೂ ಕೂಡ ಬಹಳ ಸುಂದರವಾದಂಥ ಕಟ್ಟೆ. ನಾಗ ಸಂಪಿಗೆಯ ಮರಕ್ಕೆ ಕಟ್ಟೆಯನ್ನು ನಿರ್ಮಿಸಿದ್ದು ಇಲ್ಲಿಯ ವಿಶೇಷತೆ ಎನ್ನುವಂತಹದ್ದು. ತಾವೀಗ ನೋಡ್ತಾ ಇರುವಂಥ ಕಟ್ಟೆ ರಾಮಕೃಷ್ಣ ಆಶ್ರಮದ ಕಟ್ಟೆ. ಅದು ಕೂಡ ಏರಿಯಾ ನೆಲ್ಲಿಕಟ್ಟೆ. ರಾಮಕೃಷ್ಣ ಆಶ್ರಮದ ಒಳಭಾಗದ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಮಕ್ಕಳೆಲ್ಲರೂ ಕೂಡ ಆ ಒಂದು ಕಟ್ಟೆಯಲ್ಲಿ ದೇವರ ದರ್ಶನವನ್ನು ಪಡೀತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೀಗ ರಾಮಕೃಷ್ಣ ಆಶ್ರಮದ ವಠಾರದ ಕಟ್ಟೆಗೆ ದೇವರ ಆಗಮನವಾಗಿದೆ. ಅಲ್ಲಿ ದೇವರು ಸೇವೆಯನ್ನು ಪಡಿತಾ ಇದ್ದಾರೆ. ದೇವತಾ ಕಾರ್ಯದ ನಂತರ ಮುಂದಿನ ಕಟ್ಟೆಗೆ ಅವರು ಪಯಣವನ್ನು ಬೆಳೆಸಿದ್ದಾರೆ. UP ರಾಮಕೃಷ್ಣ ನೆಲ್ಲಿಕಟ್ಟೆ. UP ರಾಮಕೃಷ್ಣ ನೆಲ್ಲಿಕಟ್ಟೆ ಇವರ ಕಟ್ಟೆಗೆ ಪಯಣವನ್ನು ಬೆಳೆಸಿದ್ದಾರೆ. ಆ ಕಟ್ಟೆಯ ವಿಶೇಷತೆಯನ್ನು ಕೂಡ ಮುಂದೆ ನಿಮಗೆ ತಿಳಿಸುತ್ತೇವೆ.
ಮಂಗಳಾರತಿ. ಇದೀಗ ರಾಮಕೃಷ್ಣ ಆಶ್ರಮದಿಂದ ದೇವರು ಹೊರಟು ಮುಂದಿನ ಕಟ್ಟೆಯತ್ತ ತೆರಳಿಕ್ಕಿದ್ದಾರೆ. UP ರಾಮಕೃಷ್ಣ ನೆಲ್ಲಿಕಟ್ಟೆ, ಈ ಕಟ್ಟೆಗೆ ದೇವರು ಇದೀಗ ತೆರಳುತ್ತಾ ಇರುವಂತಹದ್ದು. UP ರಾಮಕೃಷ್ಣರ ಮನೆಯ ಕಟ್ಟೆ ಇದು.
ನೆಲ್ಲಿಕಟ್ಟೆಯಲ್ಲಿ ಪದ್ಮ ನಿಲಯದ UP ರಾಮಕೃಷ್ಣರವರು 2011ರಲ್ಲಿ ಕಟ್ಟಿಸಿದ ಹೊಸ ಕಟ್ಟೆ. ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರೇ ಆಗಲಿಕ್ಕಿದ್ದಾರೆ. 2011ರಲ್ಲಿ ನಿರ್ಮಾಣವಾದಂತಹ ಕಟ್ಟೆ. ಪ್ರಸ್ತುತ UP ರಾಮಕೃಷ್ಣರವರೇ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ. ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ರಾಮಕೃಷ್ಣ ಆಶ್ರಮದ ಕಟ್ಟೆಯಿಂದ UP ರಾಮಕೃಷ್ಣರ ಮನೆಯ ಕಟ್ಟೆಯ ಕಡೆಗೆ ದೇವರು ತೆರಳುತ್ತಾ ಇರುವಂತಹದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. UP ರಾಮಕೃಷ್ಣರವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಅಲ್ಲಿ ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ಸುದ್ದಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ UP ಶಿವಾನಂದ ಅವರ ಸಹೋದರ UP ರಾಮಕೃಷ್ಣ ಅವರು ಅವರ ಮನೆಯ ಕಟ್ಟೆಯಲ್ಲಿ ಇದೀಗ ದೇವರ ಆರಾಧನೆ ನಡೆಯುತ್ತಿದೆ. UP ರಾಮಕೃಷ್ಣ ನೆಲ್ಲಿಕಟ್ಟೆ ಅವರ ಕಟ್ಟೆಯಲ್ಲಿ ದೇವರು ಆಸೀನರಾಗಿ ಅಲ್ಲಿ ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ನಾವೀಗ ನೇರ ಪ್ರಸಾರದ ಮೂಲಕ ನೋಡ್ತಾ ಇರುವಂತಹ ಕಟ್ಟೆ UP ರಾಮಕೃಷ್ಣ ಅವರ ಕಟ್ಟೆ. ಅಲ್ಲೀಗ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವಿಶೇಷವಾದಂತಹ ದೇವತಾ ಕೈಂಕರ್ಯ ಇಲ್ಲಿ ನಡೆಯುತ್ತೆ.
ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ. ಇದೀಗ UP ರಾಮಕೃಷ್ಣ ನೆಲ್ಲಿಕಟ್ಟೆ ಇವರ ಕಟ್ಟೆಯಲ್ಲಿ ಸೇವೆಯನ್ನು ಪಡೆದಿರತಕ್ಕಂತಹ ಮಹತೋಬಾರ ಮಹಾಲಿಂಗೇಶ್ವರ ದೇವರು ಬಾಳಿಗ ಕಾಂಪೌಂಡ್ನ ಕಟ್ಟೆಗೆ ತೆರಳುತ್ತಾ ಇರುವಂಥದ್ದು. ಸುಧಾಕರ ಬಾಳಿಗ ಇವರ ಕಟ್ಟೆಯತ್ತ ಇದೀಗ ತೆರಳುತ್ತಾ ಇರುವಂಥದ್ದು. ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಕಟ್ಟೆ ಅದು ಬಾಳಿಗ ಕಾಂಪೌಂಡ್ ಕಟ್ಟೆ. ನೆಲ್ಲಿಕಟ್ಟೆಯ ದಿವಂಗತ ಅನಂತ ಬಾಳಿಗರವರು 1915ರಲ್ಲಿ ಈ ಕಟ್ಟೆಯನ್ನು ಕಟ್ಟಿಸಿದರು. ಪ್ರಸ್ತುತ ಇವರ ಮಗಳು ಹಾಗೂ ಅನಂತ ಬಾಳಿಗರ ಮೊಮ್ಮಗ ಸುಧಾಕರ ಬಾಳಿಗರವರು ಈ ಕಟ್ಟೆಯ ಪೂಜಾ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಬಾಳಿಗ ಕಾಂಪೌಂಡ್ ಕಟ್ಟೆ ಅನ್ನುವಂತಹದ್ದೇ ಈ ಕಟ್ಟೆಯ ವಿಶೇಷತೆ. ಈ ಕಟ್ಟೆಯ ಮಧ್ಯದಲ್ಲಿ ಸುಮಾರು 100 ವರ್ಷಗಳಷ್ಟು ಹಳೆಯದಾದ ಬಿಲ್ವಪತ್ರೆಯ ಮರ ಇದೆ ಎನ್ನುವಂಥದ್ದು ವಿಶೇಷತೆ.
ಬಾಳಿಗ ಕಾಂಪೌಂಡ್ ಕಟ್ಟೆ 1915ರಲ್ಲಿ ಈ ಕಟ್ಟೆಯನ್ನು ಕಟ್ಟಿಸಿದವರು ದಿವಂಗತ ಅನಂತ ಬಾಳಿಗರವರು, ನೆಲ್ಲಿಕಟ್ಟೆಯ ದಿವಂಗತ ಅನಂತ ಬಾಳಿಗರವರು. ಈಗ ಈ ಕಟ್ಟೆಯನ್ನು ನಿರ್ವಹಿಸ್ತಾ ಇರುವವರು ಸುಧಾಕರ ಬಾಳಿಗ ನೆಲ್ಲಿಕಟ್ಟೆ. ಇವರು ಈ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ. ದೇವರು ಅವರ ಕಟ್ಟೆಯತ್ತ ಆಗಮಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. UP ರಾಮಕೃಷ್ಣರ ಕಟ್ಟೆಯಿಂದ ನೇರವಾಗಿ ಸುಧಾಕರ ಬಾಳಿಗರವರ ಕಟ್ಟೆಯತ್ತ ಇದೀಗ ದೇವರ ಆಗಮನವಾಗ್ತಾ ಇದೆ. ಶತಮಾನದ ಇತಿಹಾಸವನ್ನು ಹೊಂದಿರತಕ್ಕಂತಹ ಬಾಳಿಗ ಕಾಂಪೌಂಡ್ನ ಈ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇರುವಂಥದ್ದು ಆ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ. ಸಾವಿರದ 1915ರಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಕಟ್ಟೆ ಇದೀಗ ಇತಿಹಾಸವನ್ನು ಸುಮಾರು 116 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವಂತಹ ಈ ಕಟ್ಟೆಯಲ್ಲಿ ಇದೀಗ ದೇವರು ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ಬಾಳಿಗ ಕಾಂಪೌಂಡ್ನ ಸುಧಾಕರ್ ಬಾಳಿಗರವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿ ನಡೆಯುವಂತಹ ದೇವತಾ ಕಾರ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಭಕ್ತ ಸಾಗರ ಇದೆ. ದೇವತಾ ಕಾರ್ಯದ ನಂತರ ಮುಂದೆ ವಿಠಲ ಶೆಟ್ಟಿ ನೆಲ್ಲಿಕಟ್ಟೆ ಇವರ ಕಟ್ಟೆಗೆ ತೆರಳಲಿಕ್ಕಿದೆ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ, ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸ್ವಾಮಿ ಮಹಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ, ಸ್ವಾಮಿ ಮಹಲಿಂಗೇಶ್ವರನೇ, ದುರ್ಗಾ ಗಣಪತಿ ಷಣ್ಮುಖ ಶಾಸ್ತ್ರ ಇದು ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ, ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ, ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ, ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ, ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ,
ಕೊರಳಲಿ ಧರಿಸಿದ ನಂಬಿ ಹರಸಯ್ಯ ಮಹಾಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ಖಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಶರಣೆಂದು ಬಂದ ಭಕ್ತರನೆಲ್ಲ ಸಲಹುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಶರಣೆಂದು ಬಂದ ಭಕ್ತರನೆಲ್ಲ ಸಲಹುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಮಲೆರಾಯ ವಾಪಸ್ itu mau jual sendiri di Jumbo Nandika Pudarin ke menurut Lalu Apple gak kena musim gak kena ಗಾಡಿ ಅಂತ ಆಗುತ್ತದ ಐತಿದ್ಯಾ ಬ್ಯಾಟ್ರಿ ಚಾರ್ಜ್ ಮುಗಿತು ಸುಮಾರು
ನಿಮ್ಮದು ಸಿಲ್ರಿಟ್ಟಿದೆ ಕಡೆ ಓಡೆ 480 ಇರ್ತದೆ. ಓಡೆ ಟೋಟಲ್ 530,000 240. ಒಂದು ಕಡೆ ಪೂಜೆ ಮತ್ತೊಂದು ಕಡೆ ಅವಾಗ ಯಾವುದನ್ನು ಗಮನಿಸ್ತಾ ಇದ್ದೀವಿ. ಮಳೆರಾಯನ ಸಿಂಚನವಾಗ್ತಾ ಇದೆ. ಸುಧಾಕರ ಬಾಳಿಗಾರವರ ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಪಡೆದು ವಾಪಸ್ಸು ತೆರಳುವಂತಹ ಸಮಯವಿದು. ಮಳೆರಾಯನ ಸಿಂಚನವಾಗ್ತಾ ಇದೆ. ಮಳೆರಾಯನ ಸಿಂಚನವಾಗ್ತಾ ಇದೆ. ಭಕ್ತರೆಲ್ಲರೂ ಕೂಡ ನೆನೆದುಕೊಂಡೇ ಸಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇರುವಂತಹದ್ದು. ತುಂತುರು ಮಳೆಯಾಗ್ತಾ ಇದೆ. ಭಕ್ತರೆಲ್ಲರೂ ಕೂಡ ಸಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಸಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ನಮ್ಮ ಕ್ಯಾಮರಾಕ್ಕೂ ಕೂಡ ಮಳೆರಾಯನ ಸಿಂಚನ ಆಗ್ತಾ ಇದೆ. ಇನ್ನು ಮುಂದಿನ ಕಟ್ಟೆ ವಿಠಲ ಶೆಟ್ಟಿಯವರ ಮನೆಯ ಕಟ್ಟೆ. ಮಳೆ ಬರ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಇದೆ. ಸಂಭ್ರಮದಲ್ಲಿ ಪೂಜೆ, ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ. ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯ ಕ್ಷೇತ್ರವಿದು. ಇದು ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ. ಶರಣೆಂದು ಬಂದ ಭಕ್ತರನೆಲ್ಲ ಸದಹುವೇಶ್ವರ, ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ. ಶರಣೆಂದು ಬಂದ ಭಕ್ತರನೆಲ್ಲ ಸದಹುವೇಶ್ವರ, ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಪುತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು. ಇದೀಗ ಮುಂದಿನ ಕಟ್ಟೆ ಎಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ.
ಮಳೆಯ ನಡುವೆಯೂ ಕೂಡ ದೇವರು ತಮ್ಮ ಪಯಣವನ್ನು ಮುಂದುವರಿಸಿಕೊಂಡು ಸುಧಾಕರ ಬಾಳಿಗ ನೆಲ್ಲಿಕಟ್ಟೆಯವರ ಕಟ್ಟೆಯಿಂದ ಇದೀಗ ವಿಠಲ ಶೆಟ್ಟಿ ಅವರ ಮನೆಯ ಕಟ್ಟೆಗೆ ಆಗಮಿಸಿರುವಂತಹದ್ದು. 2000ರಲ್ಲಿ ಕೆ ವಿಠಲ ಶೆಟ್ಟಿ ಮತ್ತು ಅನಸೂಯ ವಿ ಶೆಟ್ಟಿ ದಂಪತಿಗಳು ತಮ್ಮ ಮನೆಯ ವಠಾರದಲ್ಲಿ ನಿರ್ಮಿಸಿದಂತಹ ಕಟ್ಟೆ ಇದು. ನಾವೊಂದು ದಾಖಲೆಗಳ ಪ್ರಕಾರ ರಾತ್ರಿ ಸುಮಾರು 10ರ ಹೊತ್ತಿಗೆ ದೇವರು ಇಲ್ಲಿಗೆ ಆಗಮಿಸ್ತಾರೆ ಅನ್ನುವಂತಹ ಮಾಹಿತಿ ನಮಗೆ ಒದಗಿ ಬರ್ತಾ ಇದೆ. ಇದೀಗ 10:20 ದೇವರು ಆ ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಆ ಕಟ್ಟೆಯನ್ನು ಅನಸೂಯ ವಿ ಕುಟುಂಬಸ್ಥರು ಇದೀಗ ನಿರ್ವಹಿಸ್ತಾ ಇದ್ದಾರೆ. ತಾವೀಗ ನೋಡ್ತಾ ಇರುವಂಥ ಕಟ್ಟೆ ವಿಠಲ ಶೆಟ್ಟಿಯವರ ಮನೆಯ ಕಟ್ಟೆ. ಇಲ್ಲಿಂದ ಮುಂದೆ ಸುಬ್ರಾಯ ಭಟ್ ನೆಲ್ಲಿಕಟ್ಟೆ ಇವರ ಕಟ್ಟೆಗೆ ತೆರಳಲಿಕ್ಕಿದೆ. ಸುಬ್ರಾಯ ಭಟ್ ನೆಲ್ಲಿಕಟ್ಟೆ ಮುಂದಿನ ಕಟ್ಟೆ. ಇದೀಗ ವಿಠಲ ಶೆಟ್ಟಿಯವರ ಮನೆಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿಯ ವೈದಿಕ ಕಾರ್ಯಗಳನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ವೈದಿಕ ಕಾರ್ಯಗಳ ನಂತರ ದೇವರು ಇನ್ನೊಂದು ಕಟ್ಟೆಗೆ ತೆರಳುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿವರಣೆಯನ್ನು ನಿಮಗೆ ನೀಡಲಿಕ್ಕಿದ್ದೇವೆ. ಇದೀಗ ವಿಠಲ ಶೆಟ್ಟಿಯವರ ಮನೆಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದು ಅಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಬಂದವರ ಮನದಲ್ಲಿ ನೆಲೆಸಿರುವ ಲಿಂಗೇಶ್ವರನೇ
ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ ವಿಠಲ ಶೆಟ್ಟಿಯವರ ಮನೆಯ ಕಟ್ಟೆಯಲ್ಲಿ ವಿಠಲ ಶೆಟ್ಟಿಯವರ ಮನೆಯ ಕಟ್ಟೆಯಲ್ಲಿ ದೇವರ ವೈದಿಕ ಕಾರ್ಯಗಳು ಮುಗಿದು ಇದೀಗ ಮುಂದಿನ ಕಟ್ಟೆಗೆ ತೆರಳುತ್ತಾ ಇರುವಂಥದ್ದು. ಮುಂದಿನ ಕಟ್ಟೆ ಸುಬ್ರಾಯ ಭಟ್ ನೆಲ್ಲಿಕಟ್ಟೆ. ನೆಲ್ಲಿಕಟ್ಟೆಯ ಸುಬ್ರಾಯ ಭಟ್ರವರೇ ನಿರ್ಮಿಸಿರುವಂತಹ ಈ ಕಟ್ಟೆ. ಈ ಕಟ್ಟೆಯ ಪಕ್ಕದಲ್ಲೊಂದು ಬಿಲ್ವಪತ್ರೆಯ ಮರ ಇದೆ. ಆ ಮರದ ಸಮೀಪವೇ ಈ ಒಂದು ಸುಬ್ರಾಯ ಭಟ್ ಮನೆಯವರ ಕಟ್ಟೆ ಇದೆ. ಆ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ಸುಬ್ರಾಯ ಭಟ್ ಅವರ ಮನೆಯ ಕಟ್ಟೆಗೆ ಇದೀಗ ದೇವರು ಆಗಮಿಸಿದ್ದಾರೆ. ಆ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀವಿ. ಈಗಾಗಲೇ ಬಹಳ ಹತ್ತಿರ ಇದೆ ವಿಠಲ ಶೆಟ್ಟಿಯವರ ಮನೆಯ ಕಟ್ಟೆಗೂ ಸುಬ್ರಾಯ ಭಟ್ ಅವರ ಮನೆಯ ಕಟ್ಟೆಗೂ. ಅದರಿಂದ ದೇವರು ಆಗಮನ ಆಗಿದೆ. ಅಲ್ಲಿ ಸುಬ್ರಾಯ ಭಟ್ ಅವರ ಮನೆಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ.
ಅಲ್ಲಿಯ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಧಾರ್ಮಿಕ ಕಾರ್ಯಗಳು ಮುಗಿದ ಬಳಿಕ ಮತ್ತೆ ಮುಂದಿನ ಕಟ್ಟೆ ಸುಬ್ಬಯ್ಯ ಶೆಟ್ಟಿಯವರ ನೆಲ್ಲಿಕಟ್ಟೆ. ಈ ಕಟ್ಟೆ ಅಂದರೆ ಸುಬ್ಬಯ್ಯ ಶೆಟ್ಟಿಯವರ ನೆಲ್ಲಿಕಟ್ಟೆ. ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನಕ್ಕೆ ಆಗಲಿಕ್ಕಿದ್ದಾರೆ. ಆ ಕಟ್ಟೆಯ ಬಗ್ಗೆ ದೇವರು ಇಲ್ಲಿಂದ ತೆರಳುವಂತಹ ಸಂದರ್ಭದಲ್ಲಿ ವಿವರಣೆಯನ್ನು ನೀಡ್ತೇವೆ. ಇದೀಗ ಸುಬ್ರಾಯ ಭಟ್ ಅವರ ಮನೆಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಈ ಮನೆಯ ಈ ಕಟ್ಟೆಯ ಪಕ್ಕದಲ್ಲಿ ಬಿಲ್ವಪತ್ರೆಯ ಮರವಿರುವಂಥದ್ದು ಇಲ್ಲಿಯ ವಿಶೇಷತೆ.
ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆಯುತ್ತ ಪುಣ್ಯಕ್ಷೇತ್ರವಿದು ಇದು ಪುಣ್ಯಕ್ಷೇತ್ರವಿದು ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ. ಇದೀಗ ಶ್ರೀ ಮಹಲಿಂಗೇಶ್ವರ ಇದೀಗ ಸುಬ್ರಾಯ ಭಟ್ ನೆಲ್ಲಿಕಟ್ಟೆ ಇವರ ಕಟ್ಟೆಯಿಂದ ಹೊರಟು ಸುಬ್ಬಯ್ಯ ಶೆಟ್ಟಿ ನೆಲ್ಲಿಕಟ್ಟೆ ಈ ಕಟ್ಟೆಗೆ ಈಗ ದೇವರು ತೆರಳುತ್ತಾ ಇರುವಂಥದ್ದು. ಇನ್ನು ಮುಂದಿನ ಕಟ್ಟೆ ಬಹಳ ಪುರಾತನವಾದದ್ದು ಅನ್ನುವಂಥದ್ದು. ನೆಲ್ಲಿಕಟ್ಟೆ ಅನ್ನುವಂಥ ಹೆಸರು ಇದೆ ಈ ಕಟ್ಟೆಗೆ. ಈ ನೆಲ್ಲಿಕಟ್ಟೆಯಲ್ಲಿ ₹1 ಕಾಣಿಕೆ ಹಾಕ್ತಾ ಇದ್ದ ಕಟ್ಟೆ ಅಂತ ಹೇಳಿ ಈ ಕಟ್ಟೆ ಪ್ರಸಿದ್ಧಿಯನ್ನು ಪಡೆದಿತ್ತಂತೆ. ಮುಂದಿನ ಕಟ್ಟೆ ಯಾವುದಿದೆ ಆ ಕಟ್ಟೆ ₹1 ಕಾಣಿಕೆ ಹಾಕ್ತಾ ಇದ್ದಂತಹ ಕಟ್ಟೆ ನೆಲ್ಲಿಕಟ್ಟೆ ಅಂತಲೇ ಹೇಳಿ ಪ್ರಸಿದ್ಧಿಯನ್ನು ಪಡೆದಿತ್ತು. ಬೆಳ್ಳಿಪಾಡಿಯ ಸುಬ್ಬಯ್ಯ ರೈ ಅವರು ಈ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷ. ಅಂದರೆ ತುಂಬ ಹಳೆಯ ಕಟ್ಟೆ, ಪುರಾತನವಾದಂಥ ಕಟ್ಟೆ, ₹1 ಕಾಣಿಕೆ ಹಾಕುವಂಥ ಕಟ್ಟೆ ಇದು ಅನ್ನುವಂತಹ ರೀತಿಯಲ್ಲಿ ಆ ಕಟ್ಟೆಗೆ ವಿಶೇಷವಂತಹ ಮಾನ್ಯತೆ ಇತ್ತು ಅನ್ನುವಂಥದ್ದು. ಇದೀಗ ದೇವರು ಸುಬ್ರಾಯ ಭಟ್ ಮನೆಯವರ ಕಟ್ಟೆಯಿಂದ ಸುಬ್ಬಯ್ಯ ಶೆಟ್ಟಿ ನೆಲ್ಲಿಕಟ್ಟೆ ಈ ಕಟ್ಟೆಗೆ ತೆರಳುತ್ತಾ ಇರುವಂತಹದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಕೆಲವೆಡೆ ಮಳೆಯ ಸಿಂಚನವಾಗಿದೆ. ಅದರ ನಡುವೆ ಭಕ್ತರು ಸಾಗ್ತಾ ಇದ್ದಾರೆ. ಭಕ್ತ ವೃಂದ, ವಾದ್ಯ ಮೇಳ, ವಿವಿಧ ವಾದ್ಯ ವೃಂದಗಳು, ಪರಿಚಾರಕರು, ಅರ್ಚಕ ವೃಂದ, ದೇವರನ್ನು ಹೊತ್ತಿರುವಂಥ ಬ್ರಹ್ಮವಾಹಕರು, ವೈದಿಕ ಕಾರ್ಯವನ್ನು ನಡೆಸುವಂತಹ ತಂತ್ರಿವರ್ಯ, ಅರ್ಚಕ ವರ್ಗ, ಪುರೋಹಿತರು ಎಲ್ಲರೂ ಕೂಡ ಕೂಡಿಕೊಂಡು ಇವರ ಸುತ್ತಮುತ್ತಲು ಭಕ್ತಸಾಗರ, ಬೆಳಕಿನ ವ್ಯವಸ್ಥೆಯನ್ನು ಮಾಡ್ತಿರ್ತಕ್ಕಂತಹ ಪರಿಚಾರಕ ತಂಡ ಎಲ್ಲವೂ ಕೂಡ ಸಾಗಿ ಇದೀಗ ದೇವರ ಜೊತೆಗೆ ಸಾಗ್ತಾ ಇರುವಂತಹದ್ದು. ಭಕ್ತರ ತಂಡ ಬಹಳ ವಿಶೇಷವಾಗಿ ಬಹಳಷ್ಟು ಜನರನ್ನು ನಾವು ಗಮನಿಸಿದ್ದೇವೆ. ಇಲ್ಲಿ ಬಲಿ ಉತ್ಸವ ಆರಂಭ ಆಗುವ ಮೊದಲು ದೇವಾಲಯದಲ್ಲಿ ಅವರು ಹಾಜರಿರುತ್ತಾರೆ. ಬಲಿ ಉತ್ಸವ ಆರಂಭವಾದ ನಂತರ ಅವರು ಎಲ್ಲ ಕಟ್ಟೆಗಳಿಗೂ ತೆರಳಿ ಎಲ್ಲ ಕಟ್ಟೆಗಳಲ್ಲಿಯೂ ಕೂಡ ಪೂಜೆ ನಡೆದ ನಂತರ ವಾಪಸ್ಸು ದೇವಾಲಯಕ್ಕೆ ದೇವರು ಬರುವ ತನಕವೂ ಕೂಡ ಜೊತೆಗಿರುವಂತಹದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಆ ಎಲ್ಲ ಅಪೂರ್ವ ಕ್ಷಣಗಳನ್ನು ನಮಗೆ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನಿರಂತರವಾದಂತಹ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಮುಂದೆ
ತೆರಳುತ್ತಾ ಇರುವಂಥ ಕಟ್ಟೆ ಸುಬ್ಬಯ್ಯ ಶೆಟ್ಟಿ ನೆಲ್ಲಿಕಟ್ಟೆ. ಈ ಕಟ್ಟೆ ಬಹಳ ಪುರಾತನವಾದದ್ದು ಮಾತ್ರ ಅಲ್ಲ, ಇದು ₹1 ಕಾಣಿಕೆ ಹಾಕ್ತಾ ಇದ್ದಂಥ ಕಟ್ಟೆ ಅಂತ ಹೇಳಿ ಪ್ರಸಿದ್ಧಿ ಪಡೆದಿತ್ತು. ₹1 ಕಾಣಿಕೆ ಹಾಕುವ ಕಟ್ಟೆ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದಿತ್ತು ಅನ್ನುವಂತಹದ್ದು ವಿಶೇಷ. ₹1 ಕಾಣಿಕೆ ಹಾಕುವ ಕಟ್ಟೆ ಅಂತ ಹೇಳಿ ಇದು ಪ್ರಸಿದ್ಧಿ ಪಡೆದಿತ್ತು ಅಂತ. ದೇವರ ಆಗಮನವಾಗ್ತಾ ಇರುವಂತಹ ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಸೇರಿದ್ದಾರೆ. ಇದೀಗ ಆ ಪುರಾತನ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗುವಂತಹ ಸಂದರ್ಭವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಪುರಾತನ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಸುಬ್ಬಯ್ಯ ಶೆಟ್ಟಿ ನೆಲ್ಲಿಕಟ್ಟೆ ಬಹಳ ಪುರಾತನವಾದಂಥ ಕಟ್ಟೆ. ಇದಕ್ಕೆ ₹1 ಕಟ್ಟೆ ಅನ್ನುವಂತಹ ಪ್ರಸಿದ್ಧಿ ಇತ್ತು. ಇದು ₹1 ಕಾಣಿಕೆ ಹಾಕುವಂತಹ ಪರಿಪಾಠ ಇತ್ತು ಅನ್ನುವಂತಹದನ್ನು ನೆನಪಿಸಿಕೊಳ್ಳುತ್ತಾ ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಇದೀಗ ದೇವರಿಗೆ ವೈದಿಕ ಕಾರ್ಯಗಳು ನಡೆಯಲಿಕ್ಕಿದ್ದಾವೆ.
ಶಾಂತಿ ಆಯ್ತು. ಅದು ನಾಯಿ ಇಲ್ಲ ಅದು ಇನ್ನೇ ಬಂದಿತ್ತು ಒಂದು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಶರಣೆಂದು ಬಂದ ಭಕ್ತರನೆಲ್ಲ ಸಲಹುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಶರಣೆಂದು ಬಂದ ಭಕ್ತರನೆಲ್ಲ ಸಲಹುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಮಹಲಿಂಗೇಶ್ವರ
ರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ. ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ. ಮುಂದಿನ ಕಟ್ಟೆ ನೆಲ್ಲಿಕಟ್ಟೆ. ₹1 ಕಾಣಿಕೆ ಹಾಕ್ತಾ ಇದ್ದಂಥ ಕಟ್ಟೆಯಲ್ಲಿ ಸೇವೆಯನ್ನು ಪಡೆದು ಮುಂದಿನ ಕಟ್ಟೆಯತ್ತ ದೇವರು ತೆರಳುತ್ತಾ ಇದ್ದಾರೆ. ಆಕಿರೆಬೆರೆ ಕೆದಿಲಾಯರ ಮನೆಯ ಕಟ್ಟೆ ಎನ್ನುವಂತಹದ್ದು. ವಿ ಕೆದಿಲಾಯ, ಆಕಿರೆಬೆರೆ, ಸಾಲ್ಮರ ರಸ್ತೆ. ಈ ಕಟ್ಟೆಗೊಂದು ವಿಶೇಷತೆ ಏನು ಅಂತಂದರೆ, ದೇವರು ಪೇಟೆ ಸವಾರಿ ಪ್ರಾರಂಭವಾದಂತಹ ಸಮಯದಲ್ಲೇ ನಿರ್ಮಿತವಾದಂಥ ಕಟ್ಟೆ ಇದು. ದೇವರ ಪೇಟೆ ಸವಾರಿ ಯಾವಾಗ ಆರಂಭವಾಯಿತೋ ಆ ಸಮಯದಲ್ಲೇ ನಿರ್ಮಿತವಾದ ಕಟ್ಟೆ ಇದು ಅನ್ನುವಂತಹ ಇತಿಹಾಸ. ಮೊದಲಿಗೆ ಮಣ್ಣಿನ ಕಟ್ಟೆ ಇತ್ತು, ಇದೀಗ ಸಂಪೂರ್ಣ ಶಿಲಾಮಯದ ರೀತಿಯಲ್ಲಿ ಆಗಿದೆ. ಅರ್ಚಕ ನಾರಾಯಣ ಕೆದಿಲಾಯರವರು ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ ಅನ್ನುವಂತಹದ್ದು. ಸುಮಾರು 500 ವರ್ಷಗಳ ದೀರ್ಘ ಇತಿಹಾಸ ಈ ಕಟ್ಟೆಗಿದೆ ಎನ್ನುವಂಥದ್ದು. ಒಂದೆರಡಲ್ಲ, ಸುಮಾರು 500 ವರ್ಷಗಳ ದೀರ್ಘ ಇತಿಹಾಸ ಈ ಕಟ್ಟೆಗೆ ಇದೆ ಅನ್ನುವಂತಹದ್ದು ವಿಶೇಷ. ಬಹಳಷ್ಟು ವಿಶೇಷತೆಗಳು ಈ ಕಟ್ಟೆ ಪೂಜೆಯಲ್ಲೂ ಕೂಡ ಇದೆ. ಅರ್ಚಕರಿಗಾಗಿ ಮೀಸಲಾಗಿದ್ದ ಈ ಕಟ್ಟೆಯನ್ನು ಕೆದಿಲಾಯ ಕುಟುಂಬಸ್ಥರು ನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಆಕಿರೆಬೆರೆ ವಿ ಕೆದಿಲಾಯ, ಸಾಲ್ಮರ ರಸ್ತೆ. ಆ ಕಟ್ಟೆ ಬಹಳ ವಿಶೇಷ. ಅದು ಈ ದೇವರು ಪೇಟೆ ಸವಾರಿ ಯಾವಾಗ ಆರಂಭಿಸಿದ್ರು ಆವಾಗಲೇ ಸ್ಟಾರ್ಟ್ ಆಗಿದೆ. 500 ವರ್ಷಗಳ ಇತಿಹಾಸ, 500 ವರ್ಷಗಳಿಗೂ ಅಧಿಕ ಇತಿಹಾಸ ಅಂತ. ಮಹತೋಬಾರ ಮಹಾಲಿಂಗೇಶ್ವರ ನಮ್ಮನ್ನು ಯಾವ ರೀತಿ ಸಲಹಿದ್ದಾನೆ ಅನ್ನುವಂತಹದಕ್ಕೆ ಉದಾಹರಣೆಯ ರೂಪದಲ್ಲಿ ಕಾಣಿಸ್ತಾ ಇದ್ದಾವೆ. ಯಾಕಂತಂದರೆ ಮಹಾಲಿಂಗೇಶ್ವರ ದೇವರು ಎಲ್ಲರನ್ನು ಪೊರೆಯುವವ, ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸುವವ, ಎಲ್ಲರ ಕಷ್ಟಗಳನ್ನು ಆಲಿಸುವವ, ಕಷ್ಟಗಳನ್ನು ದೂರ ಮಾಡಿ ಅವರ ಸಂಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ಈಡೇರಿಸಿ ಅನುಗ್ರಹಿಸುವ ದೇವರು. ಈ ಕಾರಣಕ್ಕಾಗಿಯೇ ಹತ್ತೂರ ಒಡೆಯ ಅನ್ನುವಂಥದ್ದು ಅವರಿಗೆ ಹೆಸರು. ಪ್ರತಿನಿತ್ಯ ಭಕ್ತ ಸಾಗರ ಈ ಸ್ವಾಮಿ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಬರುವಾಗ ಆ ಭಕ್ತ ಸಾಗರ ಬಂದು ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಂತಹ ರೀತಿಯನ್ನು ನಾವು ಗಮನಿಸ್ತಾ ಇರ್ತೇವೆ. ಆ ಎಲ್ಲ ಭಕ್ತ ಸಾಗರ ಮತ್ತಷ್ಟು ವಿಶೇಷತೆಗಳಿಗೆ ಇಲ್ಲಿ ಕಾರಣ ಏನು ಅಂತಂದರೆ ನಾವು ಗಮನಿಸ್ಬೋದು. ಧನುಪೂಜೆಯ ಸಮಯದಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರನ ಕ್ಷೇತ್ರದಲ್ಲಿ ಬೆಳಗ್ಗೆ 4:45 ಮೊದಲೇ ಇಲ್ಲಿ ಸುಮಾರು 500ರಷ್ಟು ಭಕ್ತರು ಸೇರಿರ್ತಾರೆ. ವಿಶೇಷವಾದಂತಹ ವೇದ ಪಾಠ ಅಥವಾ ವಿಶೇಷವಾದಂತಹ ಪಾರಾಯಣ ನಡೀತದೆ. ಅದರ ಜೊತೆಗೆ ಬಲಿ ಉತ್ಸವ ಇರ್ತದೆ. ಭಕ್ತ ಸಾಗರ ಅದಾಗಲೇ ಬಂದು ಸೇರಿರ್ತಾರೆ. ಎಲ್ಲ ವಿಶೇಷತೆಗಳನ್ನು ತಾವು ಗಮನಿಸಬಹುದು. ಮತ್ತು ಇಲ್ಲಿ ಬರುವಂತಹ ಕಟ್ಟೆಗಳಲ್ಲಿ ಎಲ್ಲ ಕಟ್ಟೆಗಳಿಗೆ ಅದರದ್ದೇ ಆದಂತಹ ವಿಶೇಷತೆ ಇದೆ ಅನ್ನುವಂಥದ್ದಕ್ಕೆ ಈಗ ನಡೆಯುತ್ತಿರುವಂತಹ ಸವಾರಿ ಅಥವಾ ಪೇಟೆ ಸವಾರಿಯ ದೃಶ್ಯಗಳೇ ಸಾಕ್ಷಿ.
ನೋಡಿ, ಎಲ್ಲ ಕಡೆಯೂ ಕೂಡ ದೇವರಿಗೆ ಆ ಒಂದು ದೇವರನ್ನು ಬೇಡುವಂಥದ್ದು, ಭಕ್ತಿಯಿಂದ ಬೇಡಿಕೊಳ್ಳುವಂತಹ ರೀತಿಯನ್ನು ತಾವು ಈಗ ಗಮನಿಸ್ತಾ ಇದ್ದೀರಿ. ಜೊತೆಗೆ ಅಲ್ಲಿ ಇರ್ತಕ್ಕಂತಹ ರಸ್ತೆಯನ್ನು ಯಾವ ರೀತಿಯಾಗಿ ಸ್ವಚ್ಛಗೊಳಿಸಿ ನೋಡಿ, ಹಣ್ಣುಕಾಯಿ ಮಾಡ್ತಿರುವಂತಹ ಅರ್ಚಕರಿಂದ ಅಲ್ಲಿ ಅವರು APMC ರಸ್ತೆ ಆದರ್ಶ ಆಸ್ಪತ್ರೆಯ ಸಮೀಪದಲ್ಲಿ ಇದೀಗ ದೇವರು ಸಾಕ್ತಾ ಇದ್ದಾರೆ. ಇದೀಗ ತಾವು ನೋಡ್ತಾ ಇದ್ದೀರಿ ಕಟ್ಟೆ. ಈ ಕಟ್ಟೆಯ ವಿಶೇಷತೆ ಸುಮಾರು 500 ವರ್ಷಗಳ ಇತಿಹಾಸ ಇರುವಂಥ ಕಟ್ಟೆಯನ್ನು ತಾವೀಗ ನೋಡ್ತಾ ಇದ್ದೀವಿ. ಇದೇ ಕಟ್ಟೆಯಲ್ಲಿ ದೇವರು ಬಂದು ವಿರಾಜಮಾನರಾಗುವಂಥದ್ದು. ಈ ಕಟ್ಟೆಯಲ್ಲಿ ದೇವರು ಬಂದು ವಿರಾಜಮಾನರಾಗಲಿಕ್ಕಿದ್ದಾರೆ. ದೇವರು ಪೇಟೆ ಸವಾರಿ ಯಾವಾಗ ಪ್ರಾರಂಭಿಸಿದ್ರು ಅದೇ ಸಮಯದಲ್ಲಿ ನಿರ್ಮಿತವಾದ ಕಟ್ಟೆ. ಮೊದಲಿಗೆ ಮಣ್ಣಿನ ಕಟ್ಟೆ ಇತ್ತು, ಇದೀಗ ಸಂಪೂರ್ಣ ಶಿಲಾಮಯವಾಗಿದೆ. ಅರ್ಚಕ ನಾರಾಯಣ ಕೆದಿಲಾಯರವರು ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ ಅನ್ನುವಂಥ ಇತಿಹಾಸ. ಸುಮಾರು 500 ವರ್ಷಗಳ ದೀರ್ಘ ಇತಿಹಾಸ ಈ ಕಟ್ಟೆಗಿದೆ. ಅಂದರೆ 500ಕ್ಕೂ ಅಧಿಕ. ಬಹಳ ವಿಶೇಷವಾದಂತಹ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಆಕ್ಕಿರೆಬರೆ ಕೆದಿಲಾಯರ ಮನೆಯ ಕಟ್ಟೆ ಅನ್ನುವಂಥದ್ದು ಈ ಕಟ್ಟೆಯ ವಿಶೇಷತೆ. ಆಕ್ಕಿರೆಬರೆ ಕೆದಿಲಾಯರ ಮನೆಯ ಕಟ್ಟೆ. ಇದಾದ ಬಳಿಕ ಧನಂಜಯ ಹಂದ್ರಟ್ಟ ಸಾಲ್ಮರ ಕಟ್ಟೆ, ರೈಲ್ವೆ ಗೇಟ್ ಬಳಿ ಸಾಲ್ಮರ. ಪುರುಷೋತ್ತಮ ನಾಯ್ಕ ಹಂದ್ರಟ್ಟ ಮನೆ, ಜಗನ್ನಾಥ ರೈ ಚಿತ್ರಬಿಟ್ಟು ಸಾಲ್ಮರ. ಬಾಲಕೃಷ್ಣ ಐತಾಳ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸದಸ್ಯರು, ಶ್ರೀ ವಾಸುಕಿ ನಾಗರಾಜ ದೇವತಾ ಸಮಿತಿ ಆಶ್ರಯ ಕಾಲೋನಿ ಬಳಿ ಚಿತ್ರಬಿಟ್ಟು. ಡಾಕ್ಟರ್ ಪ್ರಸಾದ್ ಭಂಡಾರಿ ಆದರ್ಶ ಆಸ್ಪತ್ರೆ, ಬರಕೆರೆ ಕೃಪಾ ವೆಂಕಟರಮಣ ಕೆದಿಲಾಯ, ಬರಕೆರೆ ವೆಂಕಟರಮಣ ಸಮುದಾಯ ಭವನ ನೆಲ್ಲಿಕಟ್ಟೆ, ಶಕ್ತಿಸಿಂಹ ನೆಲ್ಲಿಕಟ್ಟೆ ಪುತ್ತೂರು. ಹೀಗೆ ಬೇರೆ ಒಂದಷ್ಟು ಕಟ್ಟೆ ಪೂಜೆಗಳು ನಡೀಲಿಕ್ಕಿದೆ. ಈಗ ದೇವರ ಆಗಮನವಾಗ್ತಾ ಇರುವಂತಹದ್ದು ಆಕಿರೆ ಬರೆ ಕೆದಿಲಾಯರ ಮನೆಯ ಕಟ್ಟೆಗೆ ದೇವರು ಬರ್ತಾ ಇದ್ದಾರೆ. ದೇವರ ಆಗಮನವಾಗ್ತಾ ಇದೆ. ದೇವರು ಈಗ 500 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಇರುವಂತಹ ಕಟ್ಟೆಯಲ್ಲಿ ವಿರಾಜಮಾನರಾಗಿ ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ಬಹಳಷ್ಟು ಜನ ದೂರದಿಂದ ನೋಡ್ತಾ ಇದ್ದೀರಿ. ನೀವು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಕಾಮೆಂಟ್ ಹಾಕಿ ಅಂತ ಹೇಳ್ತಾ, ನೀವು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಿ. ಈಗಾಗಲೇ ನಾವು ನಮಗೆ ವಾಟ್ಸಪ್ಪಿಗೆ ಬಂದಂತಹ ಭಾಳಷ್ಟು ಮೆಸೇಜ್ಗಳು ನಾವು ದುಬೈಯಿಂದ ನೋಡ್ತಾ ಇದ್ದೇವೆ, ಬೇರೆ ಬೇರೆ ಕಡೆಯಿಂದ ನೋಡ್ತಾ ಇದ್ದೇವೆ ಅನ್ನುವಂತಹ ಮಾಹಿತಿಗಳುಳ್ಳಂತಹ ವಾಟ್ಸಪ್ ಮೆಸೇಜ್ಗಳು ಬಂದಿವೆ. ನೀವು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಿ ಅನ್ನುವಂತಹದನ್ನು ಕಾಮೆಂಟ್ ಹಾಕಿ. ಹೊರದೇಶದಲ್ಲಿರುವವರು ನಿಮ್ಮ ಇಲ್ಲಿಯ ಮನೆಯಲ್ಲಿ, ಅಂದರೆ ಊರಿನಲ್ಲಿ ತಾವು ಎಲ್ಲಿಯವರು ಅಂತಲೂ ಕೂಡ ಹಾಕಿ. ಈ ಒಂದು ಲೈವ್ ನೋಡ್ತಾ ಇರುವವರಿಗೆ ಎಲ್ಲೆಲ್ಲಿಂದ ನೋಡ್ತಾ ಇದ್ದಾರೆ, ನಮ್ಮ ಊರಿನವರು ನಮ್ಮ ಊರಿನ ಜಾತ್ರೆಯ ಸೊಬಗನ್ನು ವಿದೇಶದಲ್ಲಿ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದೀಗ ವಿ ಕೆದಿಲಾಯ ಸಾಲ್ಮರ ರಸ್ತೆ ಇಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಇದೀಗ ವೈದಿಕ ಕಾರ್ಯ ನಡೆಯುತ್ತೆ. ತದ ಬಳಿಕ ಮುಂದಿನ ಕಟ್ಟೆ ಧನಂಜಯ ಹಂದ್ರಟ ಸಾಲ್ಮರ ಕಟ್ಟೆ, ರೈಲ್ವೆ ಗೇಟ್ ಬಳಿ ಸಾಲ್ಮರ. ಈ ಕಟ್ಟೆಯ ವಿವರಣೆಯನ್ನು ಮುಂದೆ ನೀಡಲಿಕ್ಕಿದೆ.
15 ಬರುತ್ತೆ 15 ಮೊದಲಿಂದ ಒಂದು ಇರುದು ಅದು ಹೇಳಿದ್ದು 3 ಹೌದು ಚಾರ್ಜ್ ಆಗಿತ್ತು ಎರಡರಲ್ಲಿ ಅದು ಕಾಲೇಜ್ ಮತ್ತೆ ಆಗಲಿಲ್ಲ 65 ಇದ್ದದ್ದು ಸಾಲ್ಮರ ಹಾಂ ಸರಿ ನನಗೆ ಚಾರ್ಜ್ ತರ್ತದೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ
ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು, ಇದು ಪುಣ್ಯಕ್ಷೇತ್ರವಿದು. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ, ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ, ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಶರಣೆಂದು ಬಂದ ಭಕ್ತರನೆಲ್ಲ ಸರ್ವೇಶ್ವರ, ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ. ಶರಣೆಂದು ಬಂದ ಭಕ್ತರನೆಲ್ಲ ಸರ್ವೇಶ್ವರ, ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ, ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ. ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ, ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ.
ಇದೀಗ ತಾವು ನೋಡ್ತಾ ಇರುವಂಥದ್ದು ರೈಲ್ವೆ ಗೇಟನ್ನು ದಾಟಿ ಹೋಗುತ್ತಾ ಇರುವಂತಹ ದೇವರು. ರೈಲ್ವೆ ಗೇಟನ್ನು ದಾಟಿ ಹೋಗ್ತಾ ಇರುವಂಥದ್ದು ರೈಲ್ವೆ ಹಳಿಯನ್ನು ಅವರು ದಾಟಿ ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. APMC ಕಳೆದು ಆ ರೈಲ್ವೆ ಗೇಟನ್ನು ದಾಟಿ ರೈಲ್ವೆ ಹಳಿಯನ್ನು ದಾಟಿ ಹೋಗ್ತಾ ಇರುವಂಥದ್ದು. ಹಳೆಯ ರಸ್ತೆ ಇದು. ಆ ರಸ್ತೆಯಲ್ಲಿ ಹಳೆಯ ರಸ್ತೆ, ಈಗ ರೈಲ್ವೆ ಗೇಟ್ ಇತ್ತು ಮುಂಚೆ, ಅಲ್ಲಿಯ ಕಟ್ಟೆ ಅಂತ ಹೇಳಿದರೆ ಅದು ಧನಂಜಯ ಹಂದ್ರಟ್ ಅವರ ಕಟ್ಟೆ. ಅವರು ನಿರ್ವಹಣೆ ಮಾಡ್ತಾ ಇರುವಂತಹ ಕಟ್ಟೆ. ಮುಂದಿನ ಕಟ್ಟೆ ಧನಂಜಯ ಹಂದ್ರಟ್ ಅವರು ನಿರ್ವಹಣೆ ಮಾಡ್ತಾ ಇರುವಂಥ ಕಟ್ಟೆ. ಆ ಕಟ್ಟೆಗೂ ಕೂಡ ಬಹಳಷ್ಟು ವಿಶೇಷತೆ ಅಥವಾ ಆ ಕಟ್ಟೆಯೂ ಕೂಡ ಬಹಳಷ್ಟು ಮಾನ್ಯತೆಯನ್ನು ಪಡೆದುಕೊಂಡಂಥ ಕಟ್ಟೆ. ಸುಮಾರು 1920ರಲ್ಲಿ ದಿವಂಗತ ಎಚ್ ಶ್ರೀನಮಡಿವಾಳ ಹಂದ್ರಟ್ಟರವರು ಕಟ್ಟಿಸಿದಂಥ ಕಟ್ಟೆ ಈ ಸಾಲ್ಮರ ಕಟ್ಟೆ. ಈ ಸಾಲ್ಮರ ಕಟ್ಟೆ ಅದಕ್ಕೊಂದು ಇತಿಹಾಸ ಇದೆ. ಈ ಕಟ್ಟೆ ಅಶ್ವತ್ಥ ಮರಕ್ಕೆ ಕಟ್ಟಿದ್ರು. ಈಗ ಕಟ್ಟೆಯ ಸಮೀಪಕ್ಕೆ ನಾವು ಬಂದಿದ್ದೇವೆ. ಈ ಕಟ್ಟೆಯನ್ನು ಅಶ್ವತ್ಥ ಮರಕ್ಕೆ ಕಟ್ಟಲಾಗಿತ್ತು. ಆ ಅಶ್ವತ್ಥ ಮರಕ್ಕೆ ಹಾನಿ ಮಾಡುವುದು ಕೂಡ ನಿಷಿದ್ಧ ಅಲ್ಲಿ ಅಂತ. ಈ ಮರವನ್ನು ಕಡಿಯುವುದು, ಮರಕ್ಕೆ ಹಾನಿ ಮಾಡುವುದು ನಿಷಿದ್ಧ. ಸಾಲ್ಮರ ಕಟ್ಟೆ ಎಂದೇ ಪ್ರಸಿದ್ಧಿಯಾಗಿರುವ ಈ ಕಟ್ಟೆಯ ಉಸ್ತುವಾರಿಯನ್ನು ಪ್ರಸ್ತುತ ಎಚ್ ಧನಂಜಯ ಹಂದ್ರಟ್ರ ನೇತೃತ್ವದಲ್ಲಿ ಇದನ್ನು ನಿರ್ವಹಿಸಲಾಗ್ತಾ ಇದೆ. 1920 ಶತಮಾನದ ಕಟ್ಟೆ ಇದು ಅಂತ. ಶತಮಾನದ ಕಟ್ಟೆ. ಈ ಕಟ್ಟೆ ಬಹಳಷ್ಟು ಜನ ಇಲ್ಲಿ ಕೈ ಮುಗಿದು ಹೋಗುವಂಥ ಸಂಪ್ರದಾಯವನ್ನು ಹೊಂದಿದ್ದಾರೆ. ಕಟ್ಟೆಯಲ್ಲಿ ಒಂದು ದೇವರ ಚಿತ್ರ ಇದೆ. ಅದರಿಂದ ಇಲ್ಲೆಲ್ಲರೂ ಕೂಡ ಕೈ ಮುಗಿದು ಹೋಗುವಂತಹದ್ದು ಕೂಡ. ಅದರ ಜೊತೆಗೆ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸೇವಾ ಸಮಿತಿಯವರು ಕೂಡ ಇಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ ಎನ್ನುವಂಥದ್ದು ಗಮನಾರ್ಹ. ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸೇವಾ ಸಮಿತಿ ಸಾಲ್ಮರ ಇವರು ಕೊಡುಗೆಯನ್ನು ನೀಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಗಮನಾರ್ಹ. ಸಾಲ್ಮರ ರೈಲ್ವೆ ಗೇಟ್ ಬಳಿಯ ಸಾಲ್ಮರ ಕಟ್ಟೆಯಲ್ಲಿ ಈಗ ದೇವರು ಆಸೀನರಾಗಿ ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. రెడ్ కావాలి
ದಿವ್ಯರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ ಮಹಾಲಿಂಗೇಶ್ವರ ನಿನ್ನ ದಿವ್ಯರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಪುತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ
ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಪುತ್ತೂರ ಭಕ್ತರ ಪಾಲು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಪುತ್ತೂರ ಭಕ್ತರ ಪಾಲು ಶಂಭೋ ಶಂಕರ ಅದು ಪಾಸ್ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮುಂದಿನ ಕಟ್ಟೆ ಪುರುಷೋತ್ತಮ ನಾಯಕ ಹಂದ್ರಟ್ಟಮನೆ ಇವರ ಕಟ್ಟೆ. ತದಬಳಿಕ ಜಗನ್ನಾಥರೈ ಸೂತ್ರಬೆಟ್ಟು ಸಾಲ್ಮರ, ಶ್ರೀ ಬಾಲಕೃಷ್ಣ ಐತಾಳ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸದಸ್ಯರು, ಶ್ರೀ ವಾಸುಕಿ ನಾಗರಾಜ ದೇವತಾ ಸಮಿತಿ ಆಶ್ರಯ ಕಾಲೋನಿ ಸಾಲ್ಮರ ಸೂತ್ರಬೆಟ್ಟು. ಇಲ್ಲಿ ನಂತರ ಡಾಕ್ಟರ್ ಪ್ರಸಾದ್ ಭಂಡಾರಿ ಆದರ್ಶ ಆಸ್ಪತ್ರೆ, ಆ ನಂತರ ಬರಕೆರೆ ಕೃಪಾ ವೆಂಕಟರಮಣ ಕೆದಿಲಾಯ, ಬರಕೆರೆ ವೆಂಕಟರಮಣ ಸಮುದಾಯ ಭವನ ನೆಲ್ಲಿಕಟ್ಟೆ, ಶಕ್ತಿಸಿಂಹ ನೆಲ್ಲಿಕಟ್ಟೆ. ಇಷ್ಟು ಕಟ್ಟೆಗಳಲ್ಲಿ ಇದೀಗ ದೇವರ ಆರಾಧನೆ ಬಾಕಿ ಇರುವಂಥದ್ದು. ಮುಂದಿನ ಕಟ್ಟೆ ಪುರುಷೋತ್ತಮ ನಾಯಕ ಹಂದ್ರಟ್ಟಮನೆ ಇವರ ಕಟ್ಟೆಯಲ್ಲಿ ಸೇವೆಯನ್ನು ದೇವರು ಪಡೀಲಿಕ್ಕಿದ್ದಾರೆ. ಈಗಾಗಲೇ ಕಾಮೆಂಟನ್ನು ಮಾಡಿರ್ತಕ್ಕಂತಹ ಒಬ್ಬರು ನಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಒಬ್ಬರು ಹಾಕಿದ್ದಾರೆ, ಪ್ರಮೋದ್ ರೈ ಅನ್ನೋರು, ನಾನು ಪುತ್ತೂರಿನವನು, ಯಾನು ಪುತ್ತೂರ್ದೆ ಬಲ್ನಾಡು, ಪುತ್ತೂರು ಬಲ್ನಾಡು, ಒಮನ್ ಕಂಟ್ರಿಡು ಉಲ್ಲೆ, ಓಮನ್ನಿಂದ ನೋಡ್ತಾ ಇದ್ದಾರೆ ಅನ್ನುವಂತಹದ್ದು. ಇನ್ನೊಬ್ಬರು ನಾನು ಯಾನು ಪುತ್ತೂರ್ದೆ ಇತ್ತೆ ಬಂಟ್ವಾಳ ಅಂತ ಹಾಕಿದ್ದಾರೆ. ಅದರ ಜೊತೆಗೆ ನಾನು ಮಂಗಳೂರಿನಿಂದ ನೋಡ್ತಾ ಇದ್ದೇನೆ ಅಂತ ಹಾಕಿದ್ದಾರೆ. ಇನ್ನೊಬ್ಬರು ಕಾಯ್ನಂಗಾಡಿಂದ ನೋಡ್ತಾ ಇದ್ದಾರೆ ಅಂತ ಹಾಕ್ತಿದ್ದಾರೆ. ಸುಳ್ಯದಿಂದ, ಮೂಡಿಗೆರೆ, ಚಿಕ್ಕಮಗಳೂರಿನಿಂದ ಎಲ್ಲ ಕಡೆಯಿಂದ ನೋಡ್ತಾ ಇರುವವರು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಹಾಕಿ ನೀವು ಹಾಕಿದಂಥ ಸ್ಥಳವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೇವೆ. ಅದರ ಜೊತೆಗೆ ಒಂದು ಪ್ರಶ್ನೆ ಚೈತನ್ಯ ಕೃಷ್ಣ ಅವರಿಂದ, ಆನ್ 14th ವಿಚ್ ಆರ್ ದ ರೂಟ್ಸ್ ಆರ್ ಕವರಿಂಗ್, ಪ್ಲೀಸ್ ಗಿವ್ ದ ಇನ್ಫಾರ್ಮೇಷನ್ ಅಂತ ಹೇಳಿದ್ದಾರೆ.
ಇಲ್ಲಿ ಆಮಂತ್ರಣ ಪತ್ರಿಕೆ ಇದೆ, ಅದನ್ನೇ ಓದ್ತೇನೆ. 14/4/2026 ಮಂಗಳವಾರ ಮೇಷ ಸಂಕ್ರಮಣ ರಾತ್ರಿ ಉತ್ಸವ ನಡೆಯುತ್ತೆ. ಉತ್ಸವ ನಂತರ ಕೊಂಬೆಟ್ಟು, ಬೊಳುವಾರು, ಹಾರಾಡಿ, ತಾಳೆಪ್ಪಾಡಿ, ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್, ಸಕ್ಕರೆಕಟ್ಟೆ ಸವಾರಿ ಅನ್ನುವಂತಹ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇವೆ. ಮತ್ತೊಮ್ಮೆ 14ನೇ ತಾರೀಕು ಮಂಗಳವಾರ ಮೇಷ ಸಂಕ್ರಮಣ ಉತ್ಸವ ನಡೆಯುತ್ತೆ ರಾತ್ರಿ. ಅನಂತರ ಕೊಂಬೆಟ್ಟು, ಬೊಳುವಾರು, ಹಾರಾಡಿ, ತಾಳೆಪ್ಪಾಡಿ, ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್, ಸಕ್ಕರೆಕಟ್ಟೆ ಸವಾರಿ ಅನ್ನುವಂತಹದ್ದು ಆಮಂತ್ರಣ ಪತ್ರಿಕೆಯಲ್ಲಿರುವ ಮಾಹಿತಿ ನಿಮಗೆ ಒದಗಿಸ್ತಾ ಇದ್ದೇವೆ. ಚೈತನ್ಯ ಕೃಷ್ಣರವರಿಗೆ ಕೊಂಬೆಟ್ಟು, ಬೊಳುವಾರು, ಹಾರಾಡಿ, ತಾಳೆಪ್ಪಾಡಿ, ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್, ಸಕ್ಕರೆಕಟ್ಟೆ ಸವಾರಿ. ಇಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಮುಂದಿನ ಕಟ್ಟೆ ಪುರುಷೋತ್ತಮ ನಾಯಕ ಹಂದ್ರಟ್ಟ ಮನೆ. ಇಲ್ಲಿಗೆ ಬಂದು ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಆಕರ್ಷಣೀಯವಾದಂತಹ ಕಟ್ಟೆಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಸುಂದರ ಮತ್ತು ಆಕರ್ಷಣೀಯವಾದಂತಹ ಕಟ್ಟೆಯನ್ನು ತಾವೀಗ ನೋಡ್ತಾ ಇದ್ದೀರಿ. ಪುರುಷೋತ್ತಮ ನಾಯಕ ಹಂದ್ರಟ್ಟ ಮನೆ, ಇವರ ಮನೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಿದ್ದಾರೆ. ಅವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅದರ ವೈಭವ ನೋಡ್ತಾ ಇದ್ದೀವಿ. ವೈದಿಕ ಕಾರ್ಯದ ನಂತರ ಮುಂದಿನ ಕಟ್ಟೆಯ ವಿವರಣೆಯನ್ನು ನೀಡಲಾಗುವುದು. ಹಲೋ, ಗೊತ್ತಾಯಿತು ಒಳಗಡೆ ಹಾಳು ಮರ ಇದು ಮೇಲಿದೆ. ಇದು ಇದಾಗ್ತದೆ ಒಂದ್ಸಲ ಬಂದ್ಬಿಡಿ. ಹಾಂ ಹೌದು, ಇದರೊಳಗೆ ಸರಿ ಅವಳಿ ಬೇರೆ ಬೇರೆ
ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ
ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯ ಕ್ಷೇತ್ರವಿದು ಇದು ಪುಣ್ಯ ಕ್ಷೇತ್ರವಿದು ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಮತ್ತಷ್ಟು ಕಾಮೆಂಟ್ಗಳು ಬಂದಿವೆ. ವಾಚಿಂಗ್ ಫ್ರಾಮ್ ಬ್ಯಾಂಗ್ಳೂರು. ಸ್ವಲ್ಪ ಕ್ವಾಲಿಟಿ ಇಶ್ಯೂ ಇದೆ ಅನ್ನುವಂಥದ್ದನ್ನು ಒಬ್ಬರು ಕಾಮೆಂಟ್ ಮಾಡಿದರೆ, ಖಂಡಿತವಾಗಿಯೂ ಸರ್ ಅಲ್ಲಿ ನೆಟ್ವರ್ಕಿನ ಸಮಸ್ಯೆ ಇರೋದರಿಂದ ಕ್ವಾಲಿಟಿ ಇಶ್ಯೂ ಆಗ್ತಾ ಇದೆ. ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ ಅಂತ ಹೇಳುವಂಥದ್ದನ್ನು ನೇರ ಪ್ರಸಾರ ನೋಡ್ತಾ ಇರುವಂಥವರಿಗೆ ತಿಳಿಸ್ಲಿಕ್ಕೆ ಬಯಸ್ತೇವೆ. ಚೈತನ್ಯ ಕೃಷ್ಣ ಅವರು ಧನ್ಯವಾದ ಹೇಳಿದ್ದಾರೆ. ನಮಗೆ ಗೊತ್ತಿದ್ದ ಮಾಹಿತಿಯನ್ನು ನೀಡಿದ್ದೇವೆ. ಇದೀಗ ಮುಂದಿನ ಕಟ್ಟೆ ಜಗನ್ನಾಥ್ ರೈ ಸೂತ್ರಬೆಟ್ಟು ಸಾಲ್ಮರ. ಈ ಕಟ್ಟೆಯ ವೈಶಿಷ್ಟ್ಯತೆ ಸುಮಾರು 100 ವರ್ಷಗಳಿಗಿಂತ ಅಧಿಕ, ಅಂದರೆ ಶತಮಾನದ ಇತಿಹಾಸ ಇರುವಂತಹ ಈ ಕಟ್ಟೆಯನ್ನು ಅಂದು ಸೂತ್ರಬೆಟ್ಟು ಗುಡ್ಡಪ್ಪರಯ್ಯವರು ನಡೆಸಿಕೊಂಡು ಬರ್ತಾ ಇದ್ದರು. ಪ್ರಸ್ತುತ ಸೂತ್ರಬೆಟ್ಟು ಜಗನ್ನಾಥರಯ್ಯವರು ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದು ಸುಮಾರು ವರ್ಷಗಳಿಂದ ಇದನ್ನು ನಿರ್ವಹಿಸ್ತಾ ಇದ್ದಾರೆ. ಹಿಂದೆ ದೇವರು ಉಪ್ಪಿನಂಗಡಿಯ ಕಠಾರ ಕಡೆಗೆ ಅವಭೃತ ಸ್ನಾನಕ್ಕೆ ಈ ಮಾರ್ಗವಾಗಿ ಹೋಗ್ತಾ ಇದ್ದಾಗಲೂ ಕಟ್ಟೆ ಪೂಜೆ ಇಲ್ಲಿ ನಡೀತಾ ಇತ್ತಂತೆ ಅನ್ನುವುದನ್ನು ಹಿರಿಯರು ನೆನಪಿಸಿಕೊಳ್ತಾರೆ ಅನ್ನುವಂತಹದ್ದು ಮಾಹಿತಿ. ಆ ಮುಂದಿನ ಕಟ್ಟೆ ಜಗನ್ನಾಥರೈ ಸೂತ್ರಬೆಟ್ಟು. ಈ ಕಟ್ಟೆಯ ಇತಿಹಾಸ 103ಕ್ಕೂ ಅಧಿಕ ವರ್ಷಗಳ ಇತಿಹಾಸ ಇದೆ. ಶತಮಾನದ ಕಟ್ಟೆ ಇದು. ಗುಡ್ಡಪ್ಪರಯ್ಯವರು ನಡೆಸಿಕೊಂಡು ಬರ್ತಾಯಿದ್ರು. ಈಗ ಜಗನ್ನಾಥರಯ್ಯವರು ಅವರ ಕುಟುಂಬ ನಿರ್ವಹಿಸ್ತಾ ಇದೆ. ಹಿಂದೆ ದೇವರು ಉಪ್ಪಿನಂಗಡಿ ಕಠಾರ ಕಡೆಗೆ ಅವಭೃತ ಸ್ನಾನಕ್ಕೆ ಈ ಮಾರ್ಗವಾಗಿ ಹೋಗ್ತಾ ಇದ್ದಾಗಲೂ ಕಟ್ಟೆ ಪೂಜೆ ಇಲ್ಲಿ ನಡೀತಾ ಇತ್ತು ಅನ್ನುವಂಥದ್ದನ್ನು ಹಿರಿಯರು ನೆನಪಿಸಿಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಇದೀಗ ಸೂತ್ರಬೆಟ್ಟು ಜಗನ್ನಾಥರಯ್ಯವರ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ. ಸೂತ್ರಬೆಟ್ಟು ಜಗನ್ನಾಥ ರೈಯವರ ಕಟ್ಟೆ ಸೇರಿ ಇನ್ನು 5 ಕಟ್ಟೆಗಳಲ್ಲಿ ಪೂಜಾ ಕಾರ್ಯ ನೆರವೇರಲಿಕ್ಕಿದೆ. 5 ಕಟ್ಟೆಗಳಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಐಡಿ ಸೂತ್ರಬೆಟ್ಟು ಇರ್ಬೋದು, ಸಾಲ್ಮಾರ ಇರ್ಬೋದು, ಇಲ್ಲೆಲ್ಲ ಕೂಡ ಒಂದು ರೀತಿ ಬಹಳ ವಿಶೇಷವಾದಂತಹ ಒಂದು ವಾತಾವರಣ. ಯಾಕೆಂತಂದರೆ ಇವತ್ತು ನಮ್ಮೂರಿಗೆ ದೇವರು ಬರ್ತಾರೆ ಅನ್ನುವಂತಹದ್ದು. ನಿನ್ನೆಯ ದಿವಸ ಬಳುವಾರು ಮಾರ್ಗವಾಗಿ ಮಂಜಲ್ಪಡ್ಪು, ಕಾರ್ಜಾಲು, ನೆಹರು ನಗರ, ಕಲ್ಲೇಗ, ಡೆಕೋಫ್ಲಾಸ್ನವ್ರದ್ದು ಅಥವಾ ಮಾಸ್ಟರ್ ಪ್ಲಾನರ್ ಮನೆಯ ಕಟ್ಟೆ ಎಲ್ಲೆಲ್ಲ ಹೋಗಿ ಬಂದು ಕರ್ಮಲಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಪಡೆದು ವಾಪಸ್ಸಾಗಿದ್ದರು. ಆ ಸಂದರ್ಭದಲ್ಲಿಯೂ ಕೂಡ ಬಹಳ ವಿಶೇಷವಾದಂತಹ ಒಂದು ಭಕ್ತಿಭಾವದ
ದೊಡ್ಡ ಭಕ್ತರ ದಂಡಲ್ಲಿ ಸೇರಿತ್ತು. ಇಲ್ಲಿಯೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ, ಅಲ್ಲಿ ಆ ಮೇಲ್ಭಾಗದಲ್ಲಿ ನಿಂತುಕೊಂಡು ಆ ದೇವರನ್ನು ಹತ್ತಿರದಿಂದ ನೋಡ್ತಿರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಒಂದು ದೇವರು ಸಾಗ್ತಾ ಇರುವಂಥ ರಸ್ತೆಯಲ್ಲಿ ಅಕ್ಕಪಕ್ಕದಲ್ಲಿ ನಿಂತುಕೊಂಡು ಆ ದೇವರಿಗೆ ಕೈ ಮುಗಿತಾ ತನ್ನ ಮನೆಯ ಮುಂಭಾಗವೋ ಅಥವಾ ತನ್ನ ಜಾಗದ ಬದಿಯಲ್ಲೋ ಅಥವಾ ತಾನು ಹಾದು ಹೋಗುವ ಮಾರ್ಗದ ಬದಿಯಲ್ಲೋ ದೇವರು ಬರ್ತಾರೆ, ದೇವರ ಬಿಂಬ ಬರ್ತಾ ಇದೆ, ಅದಕ್ಕೆ ನಮ್ಮ ನಮಸ್ಕರಿಸಬೇಕು, ಅದಕ್ಕೆ ನಮ್ಮ ಸೇವೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡಿ ಯಾವ ರೀತಿಯಾಗಿ ಅಲ್ಲಿ ಜನ ಸೇರಿದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಮುಂದಿನ ಕಟ್ಟೆ ಜಗನ್ನಾಥರೈ ಸೂತ್ರಬೆಟ್ಟು ಸಾಲ್ಮರ. ಈ ಕಟ್ಟೆಯಲ್ಲಿ ಮುಂದೆ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಇದೀಗ ಸೂತ್ರಬೆಟ್ಟು ಜಗನ್ನಾಥರಯ್ಯವರ ಕಟ್ಟೆಯತ್ತ ಶತಮಾನದ ಇತಿಹಾಸವನ್ನು ಹೊಂದಿರತಕ್ಕಂತಹ ಕಟ್ಟೆ. ಶತಮಾನಗಳಿಂದ ದೇವರನ್ನು ಕಟ್ಟೆಯಲ್ಲಿ ಕುಳ್ಳಿರಿಸಿ ಪೂಜಿಸಿ ಆರಾಧಿಸಿ ದೇವರ ಅನುಗ್ರಹಕ್ಕೆ ಪಾತ್ರವಾದಂತಹ ಭಕ್ತವೃಂದ ಅದೆಷ್ಟೋ ವರ್ಷಗಳಿಂದ ಹೀಗೆ ನಮ್ಮೂರಿಗೆ ದೇವರು ಬರ್ತಾರೆ ಅಂತ ಹೇಳಿ ಇಡೀ ಊರೇ ಒಂದು ಪುಳಕಿತರಾಗಿ ಊರಿಗೆ ಊರೇ ದೇವರನ್ನು ಸ್ವಾಗತಿಸುವಂತಹ ಸಂಭ್ರಮ. ಪ್ರತಿದಿನವೂ ಕೂಡ ಒಂದಷ್ಟು ಏರಿಯಾಗಳು ನಳನಳಿಸ್ಲಿಕ್ಕಿದ್ದಾವೆ, ಪ್ರತಿದಿನವೂ ಕೂಡ ಒಂದಷ್ಟು ಏರಿಯಾಗಳು ಸಂಭ್ರಮಿಸಲಿಕ್ಕಿದ್ದಾವೆ. ನಾಳೆ 12ನೇ ತಾರೀಕು ರಾತ್ರಿ ಉತ್ಸವ ಇದೆ. ತದ ಬಳಿಕ ಶಿವಪೇಟೆ, ತೆಂಕಿಲ, ಕೊಟ್ಟಿಬೆಟ್ಟು, ಏಳ್ನಾಡುಗುತ್ತು ಬೈಪಾಸ್ ಹೆದ್ದಾರಿ, ರಾಧಾಕೃಷ್ಣ ಮಂದಿರ ಸವಾರಿ ಈ ಕಡೆಗೆ ನಾಳೆ ತೆರಳಿಕ್ಕಿದ್ದಾರೆ. ಶಿವಪೇಟೆ, ತೆಂಕಿಲ, ಬೊಟ್ಟಿಬೆಟ್ಟು, ಏಳ್ನಾಡುಗುತ್ತು ಬೈಪಾಸು ಹೆದ್ದಾರಿ, ರಾಧಾಕೃಷ್ಣ ಮಂದಿರ ಸವಾರಿ ನಾಳೆ. ಸೋಮವಾರದ ದಿವಸ ಕೋರ್ಟ್ ರಸ್ತೆ, ಸೈನಿಕರ ಭವನ ರಸ್ತೆ, ಬಪ್ಪಳಿಗೆ, ಉರ್ಲಾಂಡಿ, ಬಳುವಾರ ಬಯಲು ಸವಾರಿ. 14ನೇ ದಿವಸ ಕೊಂಬೆಟ್ಟು, ಬಳುವಾರು, ಹಾರಾಡಿ, ತಾಳೆಪಾಡಿ, ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್, ಸಕ್ಕರೆಕಟ್ಟೆ ಸವಾರಿ. 15ನೇ ತಾರೀಕು ಬುಧವಾರ ಸೌರಮಾನ ಯುಗಾದಿ ಅಂದರೆ ವಿಷು ದಿವಸ ಇಲ್ಲಿ ಚಂದ್ರಮಂಡಲ ಬಂಡಿ ಉತ್ಸವ. ತದ ಬಳಿಕ ಬನ್ನೂರು, ಅಶೋಕನಗರ ರೈಲ್ವೆ ಮಾರ್ಗ ಸವಾರಿ ನಡೆಯಲಿಕ್ಕಿದೆ. 16ನೇ ತಾರೀಕು ಗುರುವಾರ ತುಲಾಭಾರ ಸೇವೆ ನಡೀಲಿಕ್ಕಿದೆ. ರಾತ್ರಿ ಉತ್ಸವ ಇದೆ. ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳ ಮಾಮೂಲು ಪ್ರಕಾರ ಬರುವ ಕಿರುವಾಳಿದೆ. ಅವತ್ತು ಪಾಲಕಿ ಉತ್ಸವ, ಸಣ್ಣ ರಥೋತ್ಸವ, ಕೆರೆ ಉತ್ಸವ, ತೆಪ್ಪೋತ್ಸವ ನಡೀಲಿಕ್ಕಿದೆ 16ನೇ ತಾರೀಕು. 17ನೇ ತಾರೀಕಿಗೆ ಶುಕ್ರವಾರದ ಹೊತ್ತು ವಸಂತಕಟ್ಟೆ ಪೂಜೆ, ದರ್ಶನ ಬಲಿ, ಬಟ್ಲು ಕಾಣಿಕೆ ಬೆಳಿಗ್ಗೆ ಇದು. ರಾತ್ರಿ 7:30 ನಂತರ ಉತ್ಸವ, ಸಿಡಿಮದ್ದು, ಪುತ್ತೂರು ಬೇಡಿ ಪ್ರದರ್ಶನ, ಬ್ರಹ್ಮ ರಥೋತ್ಸವ ನಡೀಲಿಕ್ಕಿದೆ. ಅದಾದ ನಂತರ ಬಂಗಾರ ಕಟ್ಟೆ ಸವಾರಿ, ದಂಡನಾಯಕ ಉಳ್ಳಾಲ್ತಿಗಳ ಬೀಳುಕೊಡುಗೆ, ಭೂತಬಲಿ, ಶಯನ ಆಗಲಿಕ್ಕಿದೆ. 18ಕ್ಕೆ ಸಂಜೆ 3:30ಕ್ಕೆ ವೀರಮಂಗಲದೆಡೆಗೆ ಅವಭೃತ ಸ್ನಾನಕ್ಕೆ ತೆರಳುವಂಥದ್ದು. ಅಲ್ಲಿಗೆ ಹೋಗುವಾಗ ಸುಮಾರು 55ಕ್ಕೂ ಅಧಿಕ ಕಟ್ಟೆಗಳಲ್ಲಿ ಪೂಜೆ ದೇವರು ಪಡೀಲಿಕ್ಕಿದ್ದಾರೆ. 19ನೇ ತಾರೀಕಿಗೆ ಬೆಳಗ್ಗೆ ದೇವರು ವಾಪಸ್ಸಾದ ನಂತರ ಧ್ವಜಾವರೋಹಣ, ರಾತ್ರಿ ಚೂರ್ಣೋತ್ಸವ, ವಸಂತ ಪೂಜೆ ಪ್ರಾರಂಭ, ಹುಲಿಭೂತ ಮತ್ತು ರಕ್ತೇಶ್ವರಿ ದೈವಗಳ ನೇಮ ನಡೀಲಿಕ್ಕಿದೆ. 20ನೇ ತಾರೀಕು ರಾತ್ರಿ ಮಂತ್ರಾಕ್ಷತೆ, ಅಂಗಣತಾಯ, ಪಂಜುರ್ಲಿ ವಗೈರೆ ದೈವಗಳ ನೇಮೋತ್ಸವ ನಡೀಲಿಕ್ಕಿದೆ. ಇದೀಗ ದೇವರು ಜಗನ್ನಾಥರೈ ಸೂತ್ರಬೆಟ್ಟು ಇವರ ಮನೆಯ ಕಟ್ಟೆಯಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ.
ಸ್ವಾಗತಿಸಲು ಸಾಗರವನ್ನು ತಾವೀಗ ನೋಡ್ತಾ ಇದ್ದೀವಿ. ಜಗನ್ನಾಥ ರಾಯಿ ಸೂತ್ರಕ್ಕೆ ಈಗ ಮನೆಯಲ್ಲಿ ಇತಿಹಾಸ ಇರುವಂತಹ ಕಟ್ಟೆ. ಈ ಕಟ್ಟೆಯಲ್ಲಿ ನೋಡ್ತಾ ಇದ್ದೀವಿ. ದೇವರ ಆಗಮನವಾಗ್ತಾ ಇದೆ. ಇದೀಗ ಜಗನ್ನಾಥ ರಾಯಿ ಸೂತ್ರವಿಟ್ಟು ಸಾಲ್ಮರ ಇಲ್ಲಿಗೆ ದೇವರ ಆಗಮನವಾಗ್ತಾ ಇರುವಂತಹದ್ದು. ಸೂತ್ರಬೆಟ್ಟು ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಸೂತ್ರಬೆಟ್ಟು ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ಸೂತ್ರಬೆಟ್ಟು ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಇನ್ನು ಮುಂದೆ ಇಲ್ಲಿ ವೈದಿಕ ಕಾರ್ಯಕ್ರಮಗಳು ನಡೆಯೋಕ್ಕೆ ಅದರ ವೀಕ್ಷಣೆಯನ್ನು ತಾವು ಮಾಡಿ.
ಮಂಗಳಾರತಿ Your main dancer, sir. Yes,
ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ. ಇದೀಗ ಸೂತ್ರಬೆಟ್ಟು ಜಗನ್ನಾಥರೈಗಳ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ಇನ್ನು ಮುಂದೆ ಶ್ರೀ ಬಾಲಕೃಷ್ಣ ಐತಾಳ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸದಸ್ಯರು, ಶ್ರೀ ವಾಸುಕಿ ನಾಗರಾಜ ದೇವತಾ ಸಮಿತಿ ಆಶ್ರಯ ಕಾಲೋನಿ ಬಳಿ ಸಾಲ್ಮರ ಸೂತ್ರಬೆಟ್ಟು ಈ ಕಟ್ಟೆಯಲ್ಲಿ ಪೂಜೆಯನ್ನು ಪಡೆಯಲಿಕ್ಕಿದ್ದಾರೆ. ಶ್ರೀ ವಾಸುಕಿ ನಾಗರಾಜ ದೇವತಾ ಸಮಿತಿ ಆಶ್ರಯ ಕಾಲೋನಿ ಬಳಿ ಸೂತ್ರಬೆಟ್ಟು ಇತ್ತ ಪಯಣವನ್ನು ಬೆಳೆಸಿದ್ದಾರೆ. ತದಾದ ನಂತರ 3 ಕಟ್ಟೆಗಳು ಬಾಕಿಯಾಗುತ್ತೆ. ಬಾಲಕೃಷ್ಣ ಐತಾಳರ ಕಟ್ಟೆಯ ನಂತರ ಡಾಕ್ಟರ್ ಪ್ರಸಾದ್ ಭಂಡಾರಿ ಆದರ್ಶ ಆಸ್ಪತ್ರೆ, ನಂತರ ಬರಕೆರೆ ಕೃಪಾ ವೆಂಕಟರಮಣ ಕೇದಿಲಾಯ, ಬರಕೆರೆ ವೆಂಕಟರಮಣ ಸಮುದಾಯ ಭವನ ನೆಲ್ಲಿಕಟ್ಟೆ ಇಲ್ಲಿ, ಜೊತೆಗೆ ಶಕ್ತಿ ಸಿಂಹ ನೆಲ್ಲಿಕಟ್ಟೆ ಪುತ್ತೂರು. ಇಲ್ಲಿ ಕಟ್ಟೆಗೆ ದೇವರು ಆಗಮಿಸಲಿಕ್ಕಿದ್ದಾರೆ. ಇದೀಗ ತಾವು ನೋಡ್ತಾ ಇದ್ದೀರಿ. ರಸ್ತೆ ಇಕ್ಕೆಲಗಳಲ್ಲೂ ಭಕ್ತ ಸಾಗರ ದೇವರ ದರ್ಶನಕ್ಕಾಗಿ ಸಾರಥಿ ಸಾಲಿನಲ್ಲಿ ನಿಂತಿರುವಂತಹ ವಿಶೇಷ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಆದರೆ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಅಲಂಕಾರ ಮಾಡಿರೋದನ್ನು ಗಮನಿಸ್ಬೋದು. ಅಲ್ಲಿ ಆ ಒಂದು ಆಸಕ್ತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ, ತಾವೆಲ್ಲ ನೋಡ್ತಾ ಇದ್ದೀರಿ. ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ तारीख जो
Thank you.
ತಿಲ್ಲಿ ಬೇಗ ಫುಲ್ ತುಂಬ ಆಯ್ತಕ್ಕ ತೂದು ಬೇಕ ತೊಂದಿರಪ್ಪ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ. ಇದೀಗ ಶ್ರೀ ವಾಸುಕಿ ನಾಗರಾಜ ದೇವತಾ ಸಮಿತಿ ಆಶ್ರಯ ಕಾಲೋನಿ ಬಳಿ ಸಾಲ್ವರ ಸೂತ್ರ ಬಿಟ್ಟು ಇಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ದೇವರು ಮುಂದೆ ಆದರ್ಶ ಆಸ್ಪತ್ರೆಯ ಕಟ್ಟೆಗೆ ಬರಲಿಕ್ಕಿದ್ದಾರೆ. ಡಾಕ್ಟರ್ ಪ್ರಸಾದ್ ಭಂಡಾರಿಯವರ ಆದರ್ಶ ಆಸ್ಪತ್ರೆಗೆ ಬರಲಿಕ್ಕಿದ್ದಾರೆ. ಅಲ್ಲಿಯ ಕಟ್ಟೆ ಪೂಜೆಯಲ್ಲಿ ಅಲ್ಲಿಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಪುತ್ತೂರಿನಲ್ಲಿ ಈ ಕಟ್ಟೆ ಪೂಜೆಯಲ್ಲಿ ಬಹಳ ವಿಶೇಷವಾದಂತಹ ಕೆಲವು ಸನ್ನಿವೇಶಗಳಿದ್ದಾವೆ. ಅಂದರೆ ಇವತ್ತು ಆದರ್ಶ ಆಸ್ಪತ್ರೆಯಲ್ಲಿ ಕಟ್ಟೆ ಪೂಜೆ ಆದರ್ಶ ಆಸ್ಪತ್ರೆಯ ಕಟ್ಟೆಯಲ್ಲಿ ಪೂಜೆ ನಡೀಲಿಕ್ಕಿದೆ. ಇದರ ಜೊತೆಗೆ ಪುತ್ತೂರಿನ ಬಹುತೇಕ ಆಸ್ಪತ್ರೆಯಲ್ಲಿ ಶ್ರೀದೇವರ ಕಟ್ಟೆ ಇದೆ ಅನ್ನುವಂತಹದ್ದು ಕೂಡ ಬಹಳ ವಿಶೇಷ. ಆದರ್ಶ ಆಸ್ಪತ್ರೆಯಲ್ಲಿ ಕಟ್ಟೆ ಇದೆ, ಪುತ್ತೂರಿನ ಸಿಟಿ ಆಸ್ಪತ್ರೆಯಲ್ಲಿ ಕಟ್ಟೆ ಇದೆ, ಮಹಾವೀರ ಆಸ್ಪತ್ರೆಯಲ್ಲಿ ಕಟ್ಟೆ ಇದೆ,
ಪ್ರಗತಿ, ಧನ್ವಂತರಿ, ಶುಶ್ರೂಷಾ ಆಸ್ಪತ್ರೆಗಳಲ್ಲಿ ಶ್ರೀದೇವರ ಕಟ್ಟೆ ಇದೆ ಅನ್ನುವಂತಹದ್ದು. ಇಲ್ಲಿ ದೇವರು ವರ್ಷಕ್ಕೊಮ್ಮೆ ಕಟ್ಟೆ ಪೂಜೆಯನ್ನು ಸ್ವೀಕರಿಸುವುದು ಕೂಡ ವಿಶೇಷ. ನಮಗೆಲ್ಲ ನೆನಪಿರುವಂತೆ ವೈದ್ಯರೂ ಕೂಡ ಕೊನೆಯ ಸಂದರ್ಭದಲ್ಲಿ ಇನ್ನು ದೇವರಿದ್ದಾರೆ ಭಯಪಡಬೇಡಿ ಅಂತ ಹೇಳುವಂಥದ್ದು ಬಹಳಷ್ಟು ರೋಗಿಗಳಿಗೆ ಅದು ಸಾಮಾನ್ಯದ ರೀತಿಯಲ್ಲಿ ಕಂಡುಬರ್ತದೆ. ಈಗ ಪುತ್ತೂರಿನ ಬಹುತೇಕ ಕಡೆ ಬಹುತೇಕ ಆಸ್ಪತ್ರೆಗಳಲ್ಲಿ ಆದರ್ಶ, ಪುತ್ತೂರು ಸಿಟಿ, ಮಹಾವೀರ, ಪ್ರಗತಿ, ಧನ್ವಂತರಿ, ಶುಶ್ರೂಷಾ ಆಸ್ಪತ್ರೆಗಳಲ್ಲಿ ಶ್ರೀದೇವರ ಕಟ್ಟೆ ಇದೆ ಅನ್ನುವಂಥ ಮಾಹಿತಿಯನ್ನು ಲೋಕೇಶ್ ಬನ್ನೂರ್ ಅವರು ಈಗ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಮುಂದಿನ ಕಟ್ಟೆಯ ಬಗ್ಗೆ ವಿವರಣೆಯನ್ನು ನೀಡುವುದಾದರೆ 1999ರಲ್ಲಿ ಆದರ್ಶ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ವರ್ಗದವರು ತಮ್ಮ ಆಸ್ಪತ್ರೆಯ ವಠಾರದಲ್ಲಿ ಈ ಕಟ್ಟೆಯನ್ನು ಕಟ್ಟಿಸಿದರು ಅನ್ನುವಂಥ ಮಾಹಿತಿ. ಆಸ್ಪತ್ರೆಯ ಸಿಬ್ಬಂದಿಗಳು ಪ್ರತಿದಿನ ಈ ಕಟ್ಟೆಗೆ ದೀಪ ಇಟ್ಟು ಕೈ ಮುಗಿತಾರೆ ಅನ್ನುವಂಥದ್ದು. ಜೊತೆಗೆ ಆಸ್ಪತ್ರೆಯ ವೈದ್ಯರ ಸಿಬ್ಬಂದಿಗಳು ಕಟ್ಟೆಯ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಇದೀಗ ದೇವರು ಶ್ರೀ ವಾಸುಕಿ ನಾಗರಾಜ ದೇವತಾ ಸಮಿತಿ ಆಶ್ರಯ ಕಾಲೋನಿ ಇಲ್ಲಿಂದ ಹೊರಟು ಆದರ್ಶ ಆಸ್ಪತ್ರೆಯ ಕಟ್ಟೆಯ ಕಡೆಗೆ ಬರುವವರಿದ್ದಾರೆ. ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ, ಭಕ್ತರ ಬಾಳಿನ ಭಾಗ್ಯದ ದೀಪ, ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ, ಮಹಲಿಂಗೇಶ್ವರ ನಮೋ ನಮೋ. ಇಲ್ಲಿ ಕೆಲವೊಂದು ಮಾಹಿತಿಗಳ ಪ್ರಕಾರ ಕೆಲವು ಕಡೆ ರಾತ್ರಿ 11ರ ಸುಮಾರಿಗೆ ಶಕ್ತಿಸಿಂಹ ಅವರ ಕಟ್ಟೆಯ ಸಮೀಪಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿಗಳು ಇಲ್ಲಿ ನಮಗೆ ಸಿಕ್ಕಂತಹ ಕೆಲವು ದಾಖಲೆಗಳಲ್ಲಿದೆ. ಆದರೆ ಅದಕ್ಕೆ ತಡವಾಗಲಿಕ್ಕೆ ಇನ್ನೊಂದು ಕಾರಣಗಳು ಇರ್ಬೋದು. ಯಾಕಂದರೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ, ಭಕ್ತರ ಸೇವೆಗಳು ಹೆಚ್ಚಾಗ್ತಾ ಇದೆ. ಪ್ರತಿಯೊಂದು ಕಡೆಯೂ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಸೇವೆಯನ್ನು ನೀಡ್ತಾ ಇದ್ದಾರೆ. ಹಣ್ಣುಗಾಯಿ ಇರ್ಬೋದು, ಹೂವನ್ನು ಕೊಡುವಂಥದ್ದು ಇರ್ಬೋದು, ದೀಪ ಬೆಳಗುವಂಥದ್ದು ಇರ್ಬೋದು, ಕಾಣಿಕೆ ಕೊಡುವಂಥದ್ದು ಇರ್ಬೋದು, ಇವೆಲ್ಲವನ್ನು ಕೂಡ ಮಾಡ್ತಾ ಇರೋದ್ರಿಂದ ಆ ಎಲ್ಲ ಭಕ್ತರಿಗೂ ಕೂಡ ದೇವರ ದರ್ಶನವನ್ನು ನೀಡ್ತಾ ಬರೋದರಿಂದ ಸ್ವಲ್ಪ ತಡವಾಗಿರಬಹುದು ಅನ್ನುವಂತಹದ್ದು ಲೆಕ್ಕಾಚಾರ. ಇದೀಗ ಸೂತ್ರಬೆಟ್ಟು ಕಡೆಯಿಂದ ಇದೀಗ ಆದರ್ಶ ಆಸ್ಪತ್ರೆಯ ಕಡೆಗೆ ದೇವರು ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ, ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು, ಇದು ಪುಣ್ಯಕ್ಷೇತ್ರವಿದು. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ, ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ
ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಡಿನಲ್ಲಿ ಶರಣೆಂದು ಬಂದ ಭಕ್ತರನೆಲ್ಲ ಸದಹುವೆ ಈಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಶರಣೆಂದು ಬಂದ ಭಕ್ತರನೆಲ್ಲ ಸದಹುವೆ ಈಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಇದೀಗ ರೈಲ್ವೆ ಹಳಿಯನ್ನು ದಾಟಿ ಮತ್ತೆ ಆಸ್ಪತ್ರೆ ಆದರ್ಶ ಆಸ್ಪತ್ರೆಯ ಕಟ್ಟೆಯ ಕಡೆಗೆ ದಾಪುಗಾಲನ್ನು ಇಡ್ತಾ ಇರುವಂತಹದ್ದು. ಆದರ್ಶ ಆಸ್ಪತ್ರೆಯ ಕಟ್ಟೆಯ ಬಗ್ಗೆಯೂ ಕೂಡ ನಿಮಗೆ ವಿವರಣೆಯನ್ನು ಈಗಾಗಲೇ ನೀಡಿದ್ದೇವೆ. 1999ರಲ್ಲಿ ಆದರ್ಶ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ವರ್ಗ, ಆಡಳಿತ ಮಂಡಳಿ ಎಲ್ಲ ಸೇರಿ ಈ ಕಟ್ಟಡದಲ್ಲಿ ಕಟ್ಟೆಯನ್ನು ಕಟ್ಟಿಸಿದರು. ಆಸ್ಪತ್ರೆ ಸಿಬ್ಬಂದಿಗಳು ಪ್ರತಿದಿನ ಈ ಕಟ್ಟೆಗೆ ದೀಪ ಇಟ್ಟು ಕೈ ಮುಗಿತಾರೆ ಅನ್ನುವಂತಹದ್ದು. ಜೊತೆಗೆ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಕಟ್ಟೆಯ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಈ ಕಟ್ಟೆಯ ನಂತರ ಬರಕೆರೆ ಕೃಪಾ ವೆಂಕಟರಮಣ ಕೆದಿಲಾಯ ಬರಕೆರೆ ವೆಂಕಟರಮಣ ಸಮುದಾಯ ಭವನ ನೆಲ್ಲಿಕಟ್ಟೆ, ಇಲ್ಲಿ ದೇವರು ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ತದಬಳಿಕ ಶಕ್ತಿ ಸಿಂಹ ನೆಲ್ಲಿಕಟ್ಟೆ ಪುತ್ತೂರು, ಇಲ್ಲಿ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಇದೀಗ ಆದರ್ಶ ಆ ರೈಲ್ವೆ ಹಳಿಯನ್ನು ಮತ್ತೆ ದೇವರು ವಾಪಸ್ಸು ದಾಟಿ ಬರ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಪೇಟೆ ಸವಾರಿಯಲ್ಲಿ ಬಹಳಷ್ಟು ವಿಶೇಷತೆಗಳು ಇದೆ. ಕಾಡು ಮೇಡು ಸುತ್ತಿ ಸಾಗುವಂತಹ ಸನ್ನಿವೇಶಗಳು ಅನ್ನುವಂಥದ್ದನ್ನು ಕೂಡ ಹೇಳಬಹುದು. ಯಾಕಂತಂದರೆ ತೋಟದ ನಡುವೆ ಸಾಗುವಂಥದ್ದಿದೆ. ವೀರಮಂಗಲ ಅವಭೃತ ಸ್ನಾನಕ್ಕೆ ಹೋಗುವಂತಹ ಸಂದರ್ಭ ಸುಮಾರು 2 ಕಿಲೋಮೀಟ್ರು ಕಾಲು ನಡಿಗೆಯಲ್ಲಿ, ಕಾಲು ದಾರಿಯಲ್ಲೇ ಸಾಗಬೇಕಾದಂತಹ ಅನಿವಾರ್ಯತೆ ಇದೆ. ಅಲ್ಲಿ ಯಾವುದೇ ರೀತಿಯಂತಹ ವಾಹನ ಹೋಗುವ ದಾರಿಗಳಲ್ಲ, ಬದಲಾಗಿ ಕಾಲು ದಾರಿಯಲ್ಲೇ ಸಾಗುವಂತಹದ್ದು ಕೂಡ ಇದೆ. ಅವನ್ನು ಕೂಡ ನಾವು ತಿಳಿಸಬೇಕು. ಅದರ ಜೊತೆಗೆ ನಾಳೆ ಯಾವ ಕಡೆಗೆ ಪೇಟೆ ಸವಾರಿ ಅನ್ನುವಂತಹದನ್ನು ತಿಳಿಸ್ತೇವೆ. ನಾಳೆ ರವಿವಾರ ಅಂದರೆ ಆದಿತ್ಯವಾರ 12/4/2026 ಶಿವಪೇಟೆ, ತೆಂಕಿಲ, ಕೊಟ್ಟಿಬೆಟ್ಟು, ಏಳ್ನಾಡುಗುತ್ತು ಬೈಪಾಸ್ ಹೆದ್ದಾರಿ ರಾಧಾಕೃಷ್ಣ ಮಂದಿರ ಕಡೆಗೆ
ನಾಳೆ ದೇವರ ಪೇಟೆ ಸವಾರಿ ನಡೆಯಲಿಕ್ಕಿದೆ. ಆದರ್ಶ ಆಸ್ಪತ್ರೆಯ ಮುಂಭಾಗದಲ್ಲಿರ್ತಕ್ಕಂತಹ ಆದರ್ಶ ಆಸ್ಪತ್ರೆಯು ನಿರ್ವಹಿಸ್ತಾ ಇರುವಂತಹ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿಟ್ಟಿದ್ದಾರೆ. ಆ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ಶ್ರೀದೇವರು ಸೂತ್ರ ಬಿಟ್ಟು ಚಾಲ್ಮರ ಕಡೆಯಿಂದ ಮತ್ತೆ ವಾಪಸ್ಸಾಗಿ ಇದೀಗ ಆದರ್ಶ ಆಸ್ಪತ್ರೆಯ ಕಟ್ಟೆಯಲ್ಲಿ ವಿರಾಜಮಾನರಾಗಿ ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ಆ ಕ್ಷಣಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ. ಡಾಕ್ಟರ್ ಪ್ರಸಾದ್ ಭಂಡಾರಿಯವರು ಮತ್ತು ಅವರ ಇಡೀ ಆಡಳಿತ ಮಂಡಳಿಯ ಒಂದು ಆದರ್ಶ ಹಾಸ್ಪಿಟಲ್ ಆಡಳಿತವನ್ನು ನಿರ್ವಹಿಸುತ್ತಿರುವಂಥ ಕಟ್ಟೆ ಆದರ್ಶ ಆಸ್ಪತ್ರೆಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಆದರ್ಶ ಆಸ್ಪತ್ರೆಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಇನ್ನು ಮುಂದೆ ಅಲ್ಲಿ ವೈದಿಕ ಕಾರ್ಯಗಳು ನಡೆಯುತ್ತೆ. ತದಬಳಿಕ 2 ಕಟ್ಟೆಯಲ್ಲಿ ವಿಶೇಷ ಪೂಜೆಯ ನಂತರ ದೇವರು ದೇವಾಲಯಕ್ಕೆ ಆಗಮಿಸುವವರಿದ್ದಾರೆ.
ಬ್ರಾಹ್ಮಣವಾಗಿ ಸಾಧ್ಯ ಜೈನ ತುಂಬನೇ ಬನ್ನಿ ನಾಡಿಗೆ ಒಂತೇದಲ್ಲ ಕಡೆ ಏತು ಗಂಟೆವರೆಗೂ ಮೊರೆಯನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪ
ಸ್ವರೂಪನೇ ಶಿವ ಮಹಲಿಂಗೇಶ್ವರನೇ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಇದೀಗ ಆದರ್ಶ ಆಸ್ಪತ್ರೆಯ ಕಟ್ಟೆಯಿಂದ ದೇವರು ಮುಂದಿನ ಕಟ್ಟೆಗೆ ತೆರಳುವವರು ಬರೆಕೆರೆ ಕೃಪಾ ವೆಂಕಟರಮಣ ಕಿದಿಲಾಯ ಬರೆಕೆರೆ ವೆಂಕಟರಮಣ ಸಮುದಾಯ ಭವನ ಕಟ್ಟೆ ಇಲ್ಲಿ ಸೇವೆಯನ್ನು ಪಡೀತಾರೆ. ತದನಂತರ ಶಕ್ತಿಸಿಂಹ ನೆಲ್ಲಿಕಟ್ಟೆ ಪುತ್ತೂರು ಇಲ್ಲಿ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಬರೆಕೆರೆ ಕೃಪಾ ವೆಂಕಟರಮಣ ಕಿದಿಲಾಯ ಬರೆಕೆರೆ ವೆಂಕಟರಮಣ ಸಮುದಾಯ ಭವನ ನೆಲ್ಲಿಕಟ್ಟೆ ಇಲ್ಲಿ ಈಗ ಮುಂದಿನ ಕಟ್ಟೆ ಪೂಜೆ. ತದ ಬಳಿಕ ಶಕ್ತಿಸಿಂಹ ಕಟ್ಟೆ ನೆಲ್ಲಿಕಟ್ಟೆ ಇಲ್ಲಿ ಈ ದಿನದ ಕಡೆಯ ಪೇಟೆ ಸವಾರಿಯ ಕಟ್ಟೆ ಪೂಜೆ ನಡೆಯಲಿಕ್ಕೆ. ತದ ಬಳಿಕ ದೇವಾಲಯಕ್ಕೆ ದೇವರು ಆಗಮಿಸುತ್ತಿದ್ದಾರೆ. ಈಗ ಸಮಯ ರಾತ್ರಿ 12:40. ಇದೀಗ ದೇವರು ಬರೆಕೆರೆ ಕೃಪಾ ವೆಂಕಟರಮಣ ಕಿದಿಲಾಯ ಬರೆಕೆರೆ ವೆಂಕಟರಮಣ ಸಮುದಾಯ ಭವನ ನೆಲ್ಲಿಕಟ್ಟೆ ಇಲ್ಲಿಗೆ ತೆರಳುತ್ತಾ ಇದ್ದಾರೆ. ತದ ಬಳಿಕ ಶಕ್ತಿಸಿಂಹ ಕಟ್ಟೆ ನೆಲ್ಲಿಕಟ್ಟೆ ಇಲ್ಲಿ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡೆಯುತ್ತಿದ್ದಾರೆ. ಇದೀಗ ತಾವು ನೋಡ್ತಾ ಇರುವಂತಹದ್ದು ಬರೆಕೆರೆ ಕೃಪಾ ವೆಂಕಟರಮಣ ಕಿದಿಲಾಯ ಬರೆಕೆರೆ ವೆಂಕಟರಮಣ ಸಮುದಾಯ ಭವನ ನೆಲ್ಲಿಕಟ್ಟೆ ಇಲ್ಲಿಗೆ ದೇವರು ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕಟ್ಟೆಯಲ್ಲಿ ವಿರಾಜಮಾನರಾಗಿ ದೇವರು ಸೇವೆಯನ್ನು ಪಡೆಯುತ್ತಿದ್ದಾರೆ. ಪುತ್ತೂರ ಶ್ರೀ ಮಹಲಿಂಗೇಶ್ವರ
ಬರಕೆರೆ ವೆಂಕಟರಮಣ ಕಮ್ಯುನಿಟಿ ಹಾಲ್ನ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಪೂಜೆಯನ್ನು ಪಡೀಲಿಕ್ಕಿದ್ದಾರೆ.
ಬನ್ನಿ. ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಶರಣು ಬಂದ ಭಕ್ತರನಿಲ್ಲ ಸರ್ವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಶರಣಿತು ಬಂದ ಭಕ್ತರನಿಲ್ಲ ಸರ್ವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಗಿಲಲ್ಲೊಂದು ವೈಭವೋತ್ಸವ ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಗಿಲಲ್ಲೊಂದು ವೈಭವೋತ್ಸವ ಇದೀಗ ದೇವರು ಬರಕೆರೆ ವೆಂಕಟರಮಣ ಸಮುದಾಯ ಭವನದ ಕಟ್ಟೆಯಲ್ಲಿ ಸೇವೆಯನ್ನು ಸ್ವೀಕರಿಸಿ ಭಕ್ತಾದಿಗಳಿಗೆ ಅನುಗ್ರಹಿಸಿ ಇದೀಗ ಮುಂದಿನ ಕಟ್ಟೆಯತ್ತ ಈ ದಿನದ ಕಡೆಯ ಕಟ್ಟೆ ಶಕ್ತಿಸಿಂಹ ಕಟ್ಟೆ. ಇದು ಶಕ್ತಿಸಿಂಹರವರು ದಿವಂಗತ ಶಕ್ತಿಸಿಂಹರವರು ಈ ಹಿಂದೆ 2003ರಲ್ಲಿ ನೆಲ್ಲಿಕಟ್ಟೆ ಶಕ್ತಿಸಿಂಹರವರು ನೆಲ್ಲಿಕಟ್ಟೆಯ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ನಾಗನಕಟ್ಟೆಯ ಪಕ್ಕದಲ್ಲಿ ಈ ಕಟ್ಟೆಯನ್ನು ಕಟ್ಟಿಸಿದರು. ವಾಸ್ತು ಪ್ರಕಾರ ಈ ಕಟ್ಟೆ ನಿರ್ಮಾಣಗೊಂಡಿದ್ದು ಬರೀ ಇಟ್ಟಿಗೆಯಲ್ಲಿ
ಸಾರಣೆ ಇಲ್ಲದೆ ಕಟ್ಟಲಾಗಿದೆ ಅನ್ನುವಂಥದ್ದು ವಿಶೇಷ. ಇಲ್ಲೊಂದು ಇತಿಹಾಸ ಇದೆ. ಯಾಕೆಂದರೆ ಈ ಕಟ್ಟೆಯ ಪಕ್ಕದಲ್ಲೇ ಕುಂಟಾಳು ಹಣ್ಣಿನ ದೊಡ್ಡ ಮರ ಇದೆಯಂತೆ. ರಾತ್ರಿ ಸುಮಾರು 11 ಗಂಟೆ ಹೊತ್ತಿಗೆ ಈ ದೇವರು, ಅಂದರೆ ಹಿಂದೆ ಎಲ್ಲ 11 ಗಂಟೆ ಹೊತ್ತಿಗೆ ಬರ್ತಾಯಿದ್ರು ಅನ್ನುವಂಥದ್ದು. ಇದೀಗ ಶಕ್ತಿ ಸಿಂಹ ಅವರು ಕಟ್ಟಿಸಿರುವಂತಹ ಒಂದು ಕಟ್ಟೆಗೆ ಇದೀಗ ದೇವರು ಆಗಮಿಸ್ತಾ ಇದ್ದಾರೆ. ಇಂದು ಕೂಡ ಬಹಳ ವೈಭವಪೂರ್ಣವಾಗಿ ಈ ಒಂದು ಕಟ್ಟೆ ಪೂಜೆಗಳು ನಡೀತಿದೆ. ಇದೀಗ ಶಕ್ತಿ ಸಿಂಹರವರು ಕಟ್ಟಿಸಿರ್ತಕ್ಕಂತಹ ಕಟ್ಟೆಗೆ ಆಗಮಿಸ್ತಾ ಇದ್ದಾರೆ ದೇವರು. ಈ ದಿನದ ಕಡೆಯ ಕಟ್ಟೆ ಪೂಜೆ ಇದು. ಇದಾದ ನಂತರ ದೇವರು ರಥಬೀದಿ ಮಾರ್ಗವಾಗಿ ನೇರವಾಗಿ ದೇವಸ್ಥಾನದ ಒಳಭಾಗಕ್ಕೆ ಬರ್ತಾರೆ. ಅದಾದ ಬಳಿಕ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮವನ್ನು ಕೊನೆಗೊಳಿಸಲಿಕ್ಕಿದ್ದೇವೆ. ಇದೀಗ ಕಟ್ಟೆ ಪೂಜೆಯಲ್ಲಿ ನಾಳೆ ಏನು ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತಿಳಿಸ್ತೇವೆ. ಬಹಳಷ್ಟು ಕಟ್ಟೆಗಳಲ್ಲಿ ನಾಳೆಯೂ ಕೂಡ ಪೂಜೆ ನಡೆಯಲಿಕ್ಕಿದೆ. ಏಪ್ರಿಲ್ 12ನೇ ತಾರೀಕು ಒಟ್ಟು 19 ಕಟ್ಟೆಗಳಲ್ಲಿ ಪೂಜೆ ನಡೆಯಲಿಕ್ಕಿದೆ. ಸತ್ಯನಾರಾಯಣ ಭಟ್, ಶ್ರೀ ಲಕ್ಷ್ಮೀ ನರಸಿಂಹ ನಿವಾಸ, ರೆಡ್ ಬಿಲ್ಡಿಂಗ್ ಲೇನ್, ಕಂಕನಾಡಿ, ಮಂಗಳೂರು. ಇವರು ವೆಂಕಟರಮಣ ದೇವಳದ ಬಳಿಯ ಕಟ್ಟೆ ಪುತ್ತೂರಿನಲ್ಲಿ ನಾಳೆ ಅಲ್ಲಿ ಮೊದಲ ಸೇವೆ. ನಾಗೇಶ್ ಪೈ, ಮಹಾರಾಷ್ಟ್ರ ಮೆಡಿಕಲ್ ಮುಖ್ಯಸ್ಥೆ ಪುತ್ತೂರು, ಶ್ರೀ ಮಹಾಮಾಯಿ ದೇವಸ್ಥಾನ ಪುತ್ತೂರು, ವಿಜಯಲಕ್ಷ್ಮಿ ಜಯರಾಮ್ ರೈ, ಡಾಕ್ಟರ್ ಬಿ ಜಯರಾಮ್ ರೈ ಅಜಿಲಾಡಿ ಹೌಸ್, ಮಹಾಮಾಯಿ ದೇವಳದ ಹಿಂಭಾಗ ಪುತ್ತೂರು, ವಿನೋದ್ ಆಳ್ವ, ಆನಂದ್ ಶೆಟ್ಟಿ ಫಿಲೋಮಿನಾ ಕ್ಯಾಂಟೀನ್. ಇವರು ಶಿವಭಟ್, ಚಿನ್ನದ ವ್ಯಾಪಾರಸ್ಥರು ಪರ್ಲಾಡ್ಕ ಪುತ್ತೂರು, ವೇಣುಗೋಪಾಲ ಪರ್ಲಾಡ್ಕ ಪುತ್ತೂರು. ಅಧ್ಯಕ್ಷರು ಮುಂಡ್ಯತ್ತಾಯ ದೇವಸ್ಥಾನ ಸಮಿತಿ ಬಾಂಗ್ಲಾಯಿ, ಕೆ ವಾಮನ್ ನಾಯಕ್ ಪರ್ಲಾಡ್ಕ ಜಂಕ್ಷನ್ ಪುತ್ತೂರು, ಬಿ ಟಿ ರೈ ಪರ್ಲಾಡ್ಕ ಪುತ್ತೂರು ದಾಕ, ಭಾಸ್ಕರ ಬಾರಿಯ ಅಗಸ್ತ್ಯ ಶಿವಪೇಟೆ ಪರ್ಲಾಡ್ಕ, ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಅಧ್ಯಕ್ಷರು ಸಾರ್ವಜನಿಕ ಕಟ್ಟೆ ಪೂಜಾ ಸಮಿತಿ ಬೈಪಾಸ್ ರಸ್ತೆ ಪರ್ಲಾಡ್ಕ, ಕೇಶವ ನಾಯಕ್ ತೆಂಕಿಲ ಪುತ್ತೂರು, ಸತೀಶ್ ತೆಂಕಿಲ ಪುತ್ತೂರು. ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು, ಟಿ ಕೆ ಗೌಡ ಸ್ವಾಮಿ ಕಲಾಮಂದಿರದ ಹತ್ತಿರ ಬೈಪಾಸ್ ರಸ್ತೆ ಪುತ್ತೂರು, ವಿವೇಕಾನಂದ ಸಾಲ್ ತೆಂಕಿಲ ಪುತ್ತೂರು, ಮಾಧವ ಸ್ವಾಮಿ ಕಲಾಮಂದಿರ ಪುತ್ತೂರು, ಕೊಟ್ಟಿಬೆಟ್ಟು, ಏಳ್ನಾಡುಗುತ್ತು, ತೆಂಕಿಲ ಪುತ್ತೂರು. ಇಷ್ಟು ಕಡೆಗಳಲ್ಲಿ ನಾಳೆ ಕಟ್ಟೆ ಪೂಜೆ ಸೇವೆ ನಡೆಯಲಿಕ್ಕೆ. ಇದೀಗ ಈ ದಿನದ ಕಡೆಯ ಕಟ್ಟೆ ಪೂಜೆ ನಡೀತಾ ಇರುವಂಥದ್ದು. ಇದು ಶಕ್ತಿ ಸಿಂಹ ಅವರ ಕಟ್ಟೆಯಲ್ಲಿ ಕಡೆಯ ಕಟ್ಟೆ ಪೂಜೆ. ಶಕ್ತಿ ಸಿಂಹರ ಕಟ್ಟೆ 2003ರಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಈ ಕಟ್ಟೆಯ ವಿಶೇಷತೆ ಏನು ಅಂತಂದರೆ ಯಾವುದೇ ಸಿಮೆಂಟನ್ನು ಬಳಕೆ ಮಾಡದೆ ಈ ಕಟ್ಟೆಯನ್ನು ನಿರ್ಮಿಸಲಾಗಿದೆ ಅನ್ನುವಂಥದ್ದು. ಶಕ್ತಿಸಿಂಹರು ನೆಲ್ಲಿಕಟ್ಟೆಯ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ನಾಗನಕಟ್ಟೆಯ ಪಕ್ಕದಲ್ಲಿ ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ. ಬರ ಹೆಚ್ಚಿಗೆಯಲ್ಲಿ ಧಾರಣೆ ಇಲ್ಲದೆ ಕಟ್ಟಲಾಗಿದೆ. ಇಲ್ಲೊಂದು ಇತಿಹಾಸ ಇದೆ. ಈ ಕಟ್ಟೆಯ ಪಕ್ಕದಲ್ಲಿ ಕುಂಟಾಳು ಹಣ್ಣಿನ ದೊಡ್ಡ ಮರ ಇದೆ. ಈ ಕಟ್ಟೆಯಲ್ಲಿ ಇದೀಗ ದೇವರು ಸೇವೆಯನ್ನು ಮಾಡ್ತಾಯಿದ್ದಾರೆ. ಸಾರಣೆ ಇಲ್ಲದೆ ಇಟ್ಟಿಗೆಯಲ್ಲಿ ಕಟ್ಟಲಾದಂತಹ ಕಟ್ಟೆ. ಇದೀಗ ದೇವತಾ ಕಾರ್ಯ ನಡೆಯುತ್ತಿದೆ.
ಹೃದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ
ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಇದೀಗ ಬಂದವರ ಮನದಲ್ಲಿ ನೆಲೆಸಿ ಮಹತೋಬರ ಮಹಾಲಿಂಗೇಶ್ವರ ದೇವರು ಈ ದಿನದ ಕಟ್ಟೆ ಪೂಜೆಯನ್ನು ಮುಗಿಸಿಕೊಂಡು ವಾಪಸ್ಸು ದೇವಾಲಯದತ್ತ ಆಗಮಿಸುತ್ತಿರುವಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ವಿಶಾಲವಾದಂತಹ ರಥಬೀದಿಯಲ್ಲಿ ದೇವರು ದೇವಾಲಯದತ್ತ ಆಗಮಿಸುತ್ತಿರುವ ದೃಶ್ಯಾವಳಿ. ಕಡೆಯ ಕಟ್ಟೆ, ಈ ದಿನದ ಕಡೆಯ ಕಟ್ಟೆ ಶಕ್ತಿ ಸಿಂಹ ಅವರ ಕಟ್ಟೆಯಲ್ಲಿ ವಿರಾಜಮಾನರಾಗಿ ಭಕ್ತರ ಸೇವೆಯನ್ನು ಪಡೆದು ಭಕ್ತರನ್ನು ಅನುಗ್ರಹಿಸಿ ಇದೀಗ ಮತ್ತೆ ವಾಪಸ್ಸು ದೇವಾಲಯದತ್ತ ಆಗಮಿಸುತ್ತಿರುವಂತಹ ಕ್ಷಣ. ಪರಿಚಾರಕ ವರ್ಗ ಎಲ್ಲರೂ ಕೂಡ ಒಟ್ಟಾಗಿ ಜೊತೆಯಾಗಿ ಸಾಗಿ ಬರ್ತಾ ಇರುವಂತಹ ಒಂದು ಸುಂದರ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಇದು ಜಾತ್ರೋತ್ಸವದ 2ನೇ ದಿನ. ಮೊದಲ ದಿನ ಬೊಳುವಾರು, ಶ್ರೀರಾಮಪೇಟೆ, ಕಾರ್ಜಾಲು, ರಕ್ತೇಶ್ವರಿ ದೇವಸ್ಥಾನ, ಕಲ್ಲೇಗ, ಕರ್ಮಲ ಸವಾರಿ ನಡೆದರೆ ಈ ದಿನ ನೆಲ್ಲಿಕಟ್ಟೆ, ಸಾಲ್ಮರ, ಸೂತ್ರಬೆಟ್ಟು ಮುಂತಾದೆಡೆಗೆ ಸವಾರಿ ನಡೆದಿದೆ. ಅದರಲ್ಲೂ ಮುಖ್ಯವಾಗಿ ಒಂದೆರಡು ಶತಮಾನಗಳಿಗೂ ಅಧಿಕ ಇತಿಹಾಸವನ್ನು ಹೊಂದಿರುವಂಥ ಕಟ್ಟೆ, ಸುಮಾರು 500 ವರ್ಷಗಳಿಗಿಂತಲೂ ಅಧಿಕ ಇತಿಹಾಸವನ್ನು ಹೊಂದಿರುವಂಥ ಕಟ್ಟೆಗಳಲ್ಲಿ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡೆದು ವಾಪಸ್ಸಾಗುತ್ತಿರುವಂತಹದ್ದು. ರಥಬೀದಿಯಲ್ಲಿ ಸಾಗ್ತಾ ಬರ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಈ ಸುದ್ದಿ ಲೈವನ್ನು ನೋಡ್ತಾ ಇದ್ದಂತಹ ಭಕ್ತ ಮಹಾಶಯರುಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ, ತಾವು ನಿರಂತರವಾಗಿ ಇದೇ ರೀತಿ ನಾಳೆಯೂ ಕೂಡ ನೇರ ಪ್ರಸಾರವನ್ನು ನೋಡಿ ಅಂತ ಹೇಳ್ತಾ, ನಾಳೆಯ ಕಾರ್ಯಕ್ರಮಗಳನ್ನು ನಿಮಗೆ ವಿವರಿಸ್ತಾ ಹೋಗ್ತೀವಿ. ಶಿವಪೇಟೆ, ತೆಂಕಿಲ, ಕೊಟ್ಟಿಬೆಟ್ಟು, ಏಳ್ನಾಡುಗುತ್ತು, ಬೈಪಾಸು, ಹೆದ್ದಾರಿ, ರಾಧಾಕೃಷ್ಣ ಮಂದಿರದ ಕಡೆಗೆ ನಾಳೆ ದೇವರ ಪೇಟೆ ಸವಾರಿ ಹೊರಡಲಿಕ್ಕಿದೆ.
ಈ ಎಲ್ಲ ಕೈಂಕರ್ಯದಲ್ಲಿಯೂ ಕೂಡ ತಾವು ಭಾಗಿಯಾಗಬೇಕು. ದೂರದೂರಿನಲ್ಲಿರ್ತಕ್ಕಂತಹ ಎಲ್ಲ ಪುತ್ತೂರಿನವರು ಕೂಡ ಇದನ್ನು ನೋಡಬೇಕು. ಹತ್ತೂರ ಒಡೆಯನ ವೈಭವದ ಪೇಟೆ ಸವಾರಿಯ ಪ್ರತಿ ಕ್ಷಣವನ್ನು ನಿಮಗೆ ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಸುದ್ದಿ ಲೈವ್ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಪ್ರಯತ್ನದಲ್ಲಿ ಅಲ್ಲಲ್ಲಿ ಕೆಲ ಬಾರಿ ನೆಟ್ವರ್ಕಿನ ಸಮಸ್ಯೆಗಳಾಗಿರಬಹುದು. ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಬಹುತೇಕ ಎಲ್ಲ ಕಡೆಯಲ್ಲೂ ಕೂಡ ಈ ಒಂದು ಪೇಟೆ ಸವಾರಿಯ ಸಂಪೂರ್ಣ ದೃಶ್ಯಾವಳಿಯನ್ನು ನಿಮಗೆ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಈ ಲೈವನ್ನು ಮಾಡಿದೆ. ಈ ಲೈವಿನ ಕ್ಯಾಮರಾದಲ್ಲಿ ಅಶ್ವಥ್ ಶೆಟ್ಟಿ ಜೊತೆಗೆ ಕಾರ್ತಿಕ್ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಇರಾ ಪ್ರಧಾನ ನಿರೂಪಕರು ಪುತ್ತೂರು, ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಇಡೀ ತಂಡವೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದೆ. ಇದೀಗ ರಥದ ಪಕ್ಕದಲ್ಲಿ ದೇವರು ಸಾಗಿ ಬರ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ದೇವಾಲಯದ ಮುಖ್ಯ ದ್ವಾರವನ್ನು ಪ್ರವೇಶ ಮಾಡ್ತಿರುವಂಥ ದೃಶ್ಯಾವಳಿಯನ್ನು ತಾವು ಈಗ ನೋಡ್ತಾ ಇದ್ದೀರಿ. ದೇವರು ದೇವಾಲಯದ ಒಳಕ್ಕೆ ಪ್ರವೇಶ ಮಾಡುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಒಳ ಆವರಣಕ್ಕೆ ದೇವರ ಆಗಮನವಾಗ್ತಾ ಇದೆ. ಸಮಯ ಗಂಟೆ 1 ಗಂಟೆ 13 ನಿಮಿಷ. 1 ಗಂಟೆ 13 ನಿಮಿಷ. ಇದೀಗ ದೇವರು ಒಳಪ್ರವೇಶವನ್ನು ಮಾಡಿದ್ದಾರೆ. ಒಳಾಂಗಣದಲ್ಲಿ ದೇವಾಲಯಕ್ಕೆ ಸುತ್ತು ಬಂದು ತದಬಳಿಕ ಒಳಪ್ರವೇಶವನ್ನು ದೇವರು ಮಾಡಲಿಕ್ಕಿದ್ದಾರೆ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಕೊಂಬು ವಾದ್ಯಗಳ ನಿನಾದದ ಜೊತೆಗೆ ದೇವರ ಆಗಮನ ಆಗ್ತಾ ಇದೆ. ಪೇಟೆ ಸವಾರಿಯ 2ನೇ ದಿನದ ಪೇಟೆ ಸವಾರಿಯನ್ನು ಮುಗಿಸಿಕೊಂಡು ಮಹತೋಬಾರ ಮಹಾಲಿಂಗೇಶ್ವರ ದೇವರು ಮತ್ತೆ ವಾಪಸ್ಸು ದೇವಾಲಯಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಆರಂಭದಿಂದ ಕೊನೆಯ ತನಕವೂ ಕೂಡ ಬಹಳಷ್ಟು ಭಕ್ತವೃಂದ ದೇವರ ಪೇಟೆ ಸವಾರಿಯಲ್ಲಿ ಭಾಗಿಯಾಗಿ ದೇವರ ಪೇಟೆ ಸವಾರಿಯಲ್ಲಿ ತಾವಿದ್ದು ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂಥ ನಿಟ್ಟಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಎಲ್ಲ ಕ್ಷಣಗಳಿಗೂ ಕೂಡ ತಾವು ಸಾಕ್ಷಿಯಾಗ್ತಾ ಇದ್ದೀರಿ. ಇದೀಗ ದೇವರ ಆಗಮನ ದೇವಾಲಯದೊಳಕ್ಕಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರು ಗರ್ಭಗುಡಿಯನ್ನು ಪ್ರವೇಶ ಮಾಡಲಿಕ್ಕಿದ್ದಾರೆ. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ 2ನೇ ದಿನದ ಕಟ್ಟೆ ಪೂಜೆಯ ವಿವರಗಳನ್ನು
ನೀಡಿದ್ದೇವೆ. ನೀಡಿದ ಮಾಹಿತಿಗಳಲ್ಲಿ ಏನಾದರೂ ತಪ್ಪುಗಳಾಗಿದ್ದಲ್ಲಿ ಕ್ಷಮೆ ಇರಲಿ. ನಾಳೆಯೂ ಕೂಡ ಸಂಪೂರ್ಣವಾದಂತಹ ನೇರ ಪ್ರಸಾರ ಸುದ್ದಿ ಲೈವ್ ಚಾನಲ್ನಲ್ಲಿ ಇರ್ತದೆ. ಈ ಒಂದು ನೇರ ಪ್ರಸಾರ ಸಂಜೆ ಬಲಿ ಉತ್ಸವ ಆರಂಭ ಆಗಲಿಕ್ಕಿದೆ. ನಾಳೆ ಶಿವಪೇಟೆ, ತೆಂಕಿಲ, ಕೊಟ್ಟಿಬೆಟ್ಟು, ಏಳ್ನಾಡುಗುತ್ತು ಬೈಪಾಸ್ ಹೆದ್ದಾರಿ ರಾಧಾಕೃಷ್ಣ ಮಂದಿರದತ್ತ ದೇವರ ಪೇಟೆ ಸವಾರಿ ನಡೆಯಲಿಕ್ಕಿದೆ. ಇದರ ನೇರ ಪ್ರಸಾರವೂ ಕೂಡ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ ಬರಲಿಕ್ಕಿದೆ. ಈ ದಿನದ ಸಂಪೂರ್ಣ ಕಾರ್ಯಕ್ರಮದ ವಿವರ ನಾಳೆ ಬೆಳಗ್ಗೆ ನಿಮ್ಮ ಕೈ ಸೇರುವಂತಹ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿಯೂ ಕೂಡ ತಾವು ಓದಬಹುದು. ಇದೀಗ ದೇವರು ಗರ್ಭಗುಡಿಯ ಒಳಕ್ಕೆ ತೆರಳುವಂತಹ ಸಂದರ್ಭ. ರಾತ್ರಿ ಗಂಟೆ 1:18 ಇದೀಗ ದೇವಾಲಯದೊಳಗೆ ಪೂಜೆ ನಡೀತಾ ಇದೆ. ಸಹಸ್ರಾರು ಭಕ್ತರು ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಭಕ್ತರು ಇಲ್ಲಿ ಬಂದು ದೇವರ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆ ಎಲ್ಲ ಕ್ಷಣಗಳಿಗೂ ಕೂಡ ತಾವು ಸಾಕ್ಷಿಯಾಗ್ತಾ ಇದ್ದೀರಿ. ರಾತ್ರಿ ಗಂಟೆ 1:20 ಕಟ್ಟೆ ಪೂಜೆಗೆ ದೇವರ ಜೊತೆಗೆ ತೆರಳಿರುವಂತಹ ಭಕ್ತವೃಂದ ಇದೀಗ ದೇವಾಲಯದಲ್ಲೂ ಬಂದು ಮಹಾಲಿಂಗೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಾ ಇರುವ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಮಹಾಲಿಂಗೇಶ್ವರನ ಪ್ರಾರ್ಥನೆಯನ್ನು ಮಾಡಿ ಇದೀಗ ತೆರಳಿಕ್ಕಿದ್ದಾರೆ. ದೇವರ ಪೂಜೆ ನಡೆದು ಇದೀಗ ಎಲ್ಲರೂ ಕೂಡ ದೇವರ ಅನುಗ್ರಹಕ್ಕೆ ಪ್ರಾರ್ಥಿಸಿ ನಮಸ್ಕಾರವನ್ನು ಹಾಕುತ್ತಿದ್ದಾರೆ. ಇಲ್ಲಿಗೆ ಈ ದಿನದ ಪೇಟೆ ಸವಾರಿ ಕಟ್ಟೆ ಪೂಜೆ ಕಾರ್ಯಕ್ರಮವನ್ನು ಕೊನೆಗೊಳಿಸಿ ನಾಳೆ ಮತ್ತೆ ಪೇಟೆ ಸವಾರಿಯ ನೇರ ಪ್ರಸಾರ ಇರುತ್ತೆ. ತಾವು ಮತ್ತೆ ನಾಳೆಯ ಸುದ್ದಿ ಲೈವ್ ಯೂಟ್ಯೂಬ್ನಲ್ಲಿ ನಾಳೆಯ ಪೇಟೆ ಸವಾರಿಯನ್ನು ವೀಕ್ಷಿಸಬಹುದಾಗಿದೆ. ನೀರುಂಟು ಮಾರ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸೋಮವಾರದಲ್ಲಿ ವಿಶೇಷ